ಹಲೋ. ಹಾಯ್ ಸ್ವೀಟ್ ಹಾರ್ಟ್. ರಾತ್ರಿ 12 ಗಂಟೆ ಚೆನ್ನಾಗಿ ನಿದ್ದೆನಲ್ಲಿದ್ದೆ. ಇವತ್ತೊಂದಿನ ಆದ್ರೂ ನಿನ್ ಫೋನ್ ಇಲ್ದೆ ಮಲ್ಕೊಳ್ಳೋಣ ಅನ್ಕೊಂಡೆ. ಅದ್ ಹೇಗ್ ಮಲಗ್ತೀಯ? ನನಗ್ ನಿದ್ದೆನೆ ಬರ್ತಾ ಇಲ್ಲ. ಸರಿ, ನಾನ್ ಜೋಗುಳ ಹಾಡ್ಲಾ? ನನಗ್ ಹಾಡೋದಿರ್ಲಿ, ನನ್ ಮಕ್ಳಿಗೆ ಯಾವಾಗ ಹಾಡ್ತೀಯಾ? ನೀನ್ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ದಾಗ, ನಮ್ ಮದ್ವೆ ಆದಾಗ, ಮತ್ತೆ ಸರಿ, ಊಟ ಆಯ್ತಾ? ಆಯ್ತು. ಆದ್ರೆ ಯಾಕೋ ವಾಮಿಟ್ ಬರೋ ತರ ಇದೆ. ಅಯ್ಯೋ ನಿನ್ನ, ನಾನು ಏನು ಮಾಡ್ಲೇ ಇಲ್ವಲ್ಲೇ. ಹೇಯ್, ಹೊಡಿತೀನಿ ತರ್ಲೆ. ಇದು ಡೈಜೆಷನ್ ಪ್ರಾಬ್ಲಮ್. ಓಕೆ ಡಿಯರ್, ಈಗ ಯಾವ ಡ್ರೆಸ್ ಹಾಕಿದ್ಯಾ? ನೈಟಿ. ಯಾಕೆ? ಇಲ್ಲ, ನೀನ್ ನೋಡ್ಬೇಕನ್ನಿಸ್ತಾ ಇದೆ. ಬರ್ಲಾ ಈಗ? ಏ ಲೂಸು, ಈಗ ಸುಮ್ನಿರಕ್ಕೆ ಏನ್ ತಗೊಳ್ತ್ಯಾ? ಫೋನ್ ನಲ್ಲಿ ನೀ ಏನ್ ಕೇಳಕ್ಕಾಗತ್ ಡಿಯರ್? ಕೊಡ್ಲೇಬೇಕಾ? ಕಾಯ್ತಾ ಇದೀನಿ ತಾನು. ಸರಿ ತಗೋ. ಎನರ್ಜಿನೇ ಇಲ್ವಲ್ಲೇ ನಿನ್ಗೆ? ನಾನ್ ಕೊಡೋದೇ ಅಷ್ಟು. ಬೇಕಾದ್ರೆ ಇಟ್ಕೋ, ಇಲ್ಲಾಂದ್ರೆ ಬಿಡು. ಸರಿ ಓಕೆ, ಇವತ್ತಿಗೆ ಇಷ್ಟು ಸಾಕು ಬಿಡು. ನಿನ್ನ ಹತ್ರ ಕೂತ್ಕೊಂಡ್ ಮಾತಾಡಿ ಮಾತಾಡಿ ನನ್ ಸೊಂಟ ಎಲ್ಲ ನೋವ್ತಾ ಇದೆ. ಅಯ್ಯೋ, ಮೂವ್ ಹಚ್ಲಾ? ಬೇಡಪ್ಪ, ನಿನಗಂತ ಕಷ್ಟ ಎಲ್ಲ ಕೊಡಲ್ಲ. ಏನ್ ಮುದ್ದು, ನಿನಗ್ ಹಚ್ದೆ, ಪಕ್ಕದ ಮನೆ ಹುಡುಗಿಗೆ ಹಚ್ಚಕ್ಕಾಗತ್ತಾ? ಸರಿ, ಹಾಗಾದ್ರೆ ಫೋನ್ ಇಡ್ತೀನಿ. ಬಾಯ್. ಹೇ, ತಮಾಷೆಗೆ ಹೇಳಿದೆ ತಾನು, ಮಾತಾಡು. ಅಪ್ಪ, ಈಗ ಮಾರ್ನಿಂಗ್ 4:30 ಆಯ್ತು. ನಾನ್ ಬೆಳಿಗ್ಗೆ ಶಾಪಿಂಗ್ ಹೋಗೋದಿದೆ. ಫೋನ್ ಇಡ್ಲಾ? ಬಾಯ್. ಇಡ್ಲೇಬೇಕಾ? ಬಾಯ್ ಸ್ವೀಟ್ ಹಾರ್ಟ್. ಪಾಪು, ಪಾಪು, ಯಾತಿ ಮಗು? ನಿಮ್ದ? ಪಾಪು, ಥ್ಯಾಂಕ್ ಯು. ಸ್ವೀಟ್. ಹೆಲೋ. Hey, Tanu, it's me. ಏನಾಯ್ತು ಹೇಳಿ ಮೇಡಮ್? It's okay, okay. ಇವ್ರು ಯಾರ ಇವರು? ಬಂದ್ರ? Hey, Tanu, it was just fun, Tanu. Catch, guys. Hey, Tanu, ನಿಂತ್ಕೋ Tanu, please, Tanu. Hey. ಸದ್ಯ ನೀನ್ ನಿದ್ದೆ ಮಾಡಿಲ್ಲ, ನಾನ್ ಬಚಾವದೆ. ನೋಡಮ್ಮ, ನಿಮ್ಮಂತ ಹುಡುಗಿರ್ಗೆ ತಮ್ಮಂದ್ರಾಗ ಹುಟ್ಟಿ ನಾವೆಲ್ಲಮ್ಮ ನಿದ್ದೆ ಮಾಡಕ್ಕಾಗತ್ತೆ? ಅಕ್ಕಪಕ್ಕದ ಹುಡುಗರು ಡವ್ ಹೊಡಿತಾರ ಅಂತ ನೋಡ್ಕೊಬೇಕು. ಹೊರಗಡೆ ಹುಡುಗರು ನಿಮ್ಮನ್ನ ಚುಡಾಯಿಸ್ತಾರ ಅಂತ ನೋಡ್ಕೊಬೇಕು. ಅವ್ರನ್ನ ಡೀಲು ಮಾಡ್ಬೇಕು. ನಿಮ್ಮನ್ನ ಲವ್ ಮಾಡೋ ಹುಡುಗರ ಮೇಲೂ ಒಂದ್ ಕಣ್ಣಿಟ್ಟಿರ್ಬೇಕು. ನಮ್ಮಂತವ್ರಿಗೆ ನಿದ್ದೆ ಬರೋದು ನಿಮ್ಮಂತವ್ರ ಮದ್ವೆ ಆಗಿ ಗಂಡನ ಮನೆ ಸೇರಿದ್ಮೇಲೆನೆ. ಅಬ್ಬಬ್ಬಾ, ಏನ್ ಅಕ್ರೇನಪ್ಪ ನಿನ್ ಅಕ್ಕನ್ ಮೇಲೆ? ನೋಡೆ, ನಾನ್ ನಮ್ ಹುಡುಗಿರ ಹತ್ರ ಒಳ್ಳೆ ಹವಾ ಮೇಂಟೈನ್ ಮಾಡ್ತಿದೀನಿ. ನನ್ ಪ್ರೆಸ್ಟೀಜ್ ಡೌನ್ ಆಗ್ದಂಗೆ ನೋಡ್ಕೊಂಡು ಮಾಡ್ಕೊ, ಆಯ್ತಾ? ಆಯ್ತು ಗುರು, ಆಯ್ತು. ಜಮಾಯಿಸು. ತನು, ಟೈ ಕಟ್ ಬಾರೆ. ಏ ತನ್ಮಯಿ, ಕಿ ಕರಿತಾ ಇದ್ದಾನೆ, ಹೋಗ್ ಟೈ ಕಟ್ ಹೋಗೆ. ಅಭಿ, ಆಫೀಸ್ಗೆ ಹೋಗ್ತಾ ಸೋನನ್ನ ಸ್ಕೂಲ್ಗೆ ಬಿಟ್ಟು ಹೋಗು. ಆಗಲ್ಲ ಮಮ್ಮಿ, ನಂಗೆ ಈಗ್ಲೇ ಲೇಟ್ ಆಯ್ತು. ನೀನೇ ಹೋಗ್ಕಟ್ಟು. ಅದ್ ಯಾವ ರಾಜ್ಕುಮಾರನ್ ನೋಡಕ್ ಇಷ್ಟ ಅವಸರವಾಗಿ ಹೋಗ್ತಾ ಇದೀಯೇ? ಅವಸರನೇ ಬ್ರದರ್, ಇದು ಮನ್ಸಿಗೆ ಸಂಬಂಧಪಟ್ಟಿದ್ದು. ಲವ್ ಏನ್ ಓನರಪ್ಪ, ಏನ್ ಸಮಾಚಾರ? ಅಲ್ಲ, ಲವ್ ಕುಮಾರ ಇನ್ನು ಏನ್ ಮಾಡ್ತಾ ಇದ್ದಾನೆ? ಅಯ್ಯೋ, 3 ತಿಂಗಳಾದ್ರೂ ಮುಖ ಮುಕ್ಳಿ ಸರಿಯಾಗಿ ತೊಳೆಯಲ್ಲ. ಅಂಡಿಗೆ ಹಾಕೋದ್ರಿಂದ ಎಲ್ಲಾನು ಇಸ್ತ್ರಿ ಮಾಡ್ಕೊಂಡೆ ಆಚೆ ಬರೋದು. ಬಂದೇನೋ? ಬಂದೆ.
ಏನ್ ಕರ್ಮಾನೋ ನಿಂದು ಅಂಡರ್ವೇರ್ನೆಲ್ಲ ಏನ್ ಮಾಡ್ಕೊಂಡು ಲೇಟ್ ಮಾಡ್ತೀಯಲ್ಲ. ಅಯ್ಯೋ ನಿನಗೆ ಗೊತ್ತಾಗೋದಿಲ್ಲ ಕಣೋ, ಹೊರಗಡೆ ವೆದರ್ ಸರಿ ಇಲ್ಲ ಅಲ್ವಾ, ಹಾಟಾಗಿದ್ರೆ ಅದಕ್ಕೆ ಒಳ್ಳೇದಲ್ವಾ, ಮೈ ಒಳ್ಳೇದಲ್ವೇನಾ. ಬಾಬಾ ಹೌದು, ಆ ಪಕ್ಕದ ಮನೆ ಆಂಟಿ ಬಂದಾಗ್ಲಿಂದ ನಮ್ಮ ಓನರ್ ಅಪ್ಪನ ಗ್ಲಾಮರ್ ದಿನ ದಿನ ಚೇಂಜ್ ಆಗ್ತಾ ಇಲ್ಲ. ನಡಿಲಿ ನಡಿಲಿ. ಏನ ಬ್ಯೂಟಿಸ್ ನಮ್ಮನೆ ಫಾಲೋ ಮಾಡ್ತಾ ಇದಾರ. ಬರ್ಲಿ ಬರ್ಲಿ. ಏನ್ ಮಾಮ್, ನಮ್ ಗಾಡಿಯಲ್ಲಿ ಗೇರ್ ಇದ್ರೆ ನಾವೇ ಸ್ಲೋ ಹೋಗ್ತಾ ಇದೀವಿ, ಗೇರೇ ಇಲ್ದೇ ಇರೋ ನಮಗೆ ಓವರ್ಟೇಕ್ ಮಾಡಿ ಶೋ ಕೊಡ್ತಾ ಇದಾರೆ. ಅಷ್ಟೇ ತಾನೇ, ಈಗ ನೋಡೋ. ನಮ್ ಗಾಡಿನಲ್ಲೂ ಎಕ್ಸೈಟರ್ ಇದೆ, ಅದನ್ನ ನಾವು ನಾರ್ಮಲ್ ಆಗಿ ಇಟ್ಟಿರ್ತೀವಿ. ನಿಮ್ಮಂತವ್ರು ನಮ್ಮ ಮುಂದೆ ಹೀಗೆ ಜೋರ್ದಾರ ಬಿಟ್ಕೊಂಡು ಹೋದ್ರೆ ನಾವು ನಮ್ದನ್ನ ರೈಸ್ ಮಾಡ್ತೀವಿ. ಹಾಯ್ ಸ್ವೀಟ್ ಹಾರ್ಟ್. ಎರಡೆರಡು ನಿಮಿಷ ಬಂದ್ಬಿಟ್ಟೆ. ಹಾ ಹೋಗ್ಬೇಕಾ? ಲೋ ಲವ್ವು, ಬಸ್ ಕಾರ್ ಕೊಡ. ನಾನಾ? ನೀನೇ. ಅಲ್ಲ ಕಣೋ, ಇಲ್ಲಿ ಬಸ್ ಸ್ಟಾಪ್ ಇಲ್ಲ. ಈಗ ಇಳಿತ್ಯಾ ಇಲ್ವಾ? ನಂಗೆ ಟೈಮ್ ಆಯ್ತು. ಮುಂದೆ ಹೇಳ್ಕೊತೀನೋ. ಇಳಿಯಲ್ಲ. ನಾನಾ? ಇಳಿಯೋ ಇಳಿಯೋ. ಅಲ್ವೋ ಏನ್ ಲವರ್ಸ್ ಅಪ್ಪ. ಅವಳು ಮನೆಯಿಂದ ಕಾರಲ್ಲಿ ಬರೋದಂತೆ, ಅಲ್ಲಿ ಪಾರ್ಕಿಂಗ್ ಮಾಡೋದಂತೆ, ಆಮೇಲೆ ಇವನ್ ಬೈಕಲ್ಲಿ ಕೂದೋಡೋದಂತೆ, ಇವನ್ ಅವಳನ್ನ ಟಿವಿ ಸ್ಟೇಷನ್ ಡ್ರಾಪ್ ಮಾಡಿ ಆಮೇಲೆ ಆಫೀಸಿಗೆ ಬರೋದಂತೆ. ನಮ್ಮ ಹತ್ರ ಗಾಡಿ ಇಲ್ಲ ಅನ್ನೋ ಚಿಂತೆ, ಇವ್ರಿಗೆ ಯಾವ ಗಾಡಿಯಲ್ಲಿ ಹೋಗ್ಬೇಕು ಅನ್ನೋ ಚಿಂತೆ. ಅಲ್ಲ, ಹುಡುಗಿಯರು ಹುಡುಗರು ಬೈಕಲ್ಲಿ ಹೋಗೋದಕ್ಕೆ ಇಷ್ಟಪಡ್ತಾರಲ್ಲ, ಯಾಕೆ? ಎಷ್ಟೊತ್ತು ವೇಟ್ ಮಾಡೋದು? ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ಲಿಲ್ವಾ? ಕಾಯೋದ್ರ ಕಷ್ಟ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಸರಿ ಸರಿ ನಡಿ. ಸರಿ ಬಾಯ್. ಏಯ್, ಏನ್ ಹಾಗೆ ಹೋಗ್ತಾ ಇದೀಯ? ಇನ್ನೇನ್ ಮಾಡ್ಬೇಕು? ಇವತ್ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ. ಓ, ಇವತ್ತು ಆಫೀಸ್ಗೆ ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ. ನೀನು ಆಫೀಸಿಗೆ ರಜಾ ಹಾಕ್ಬಿಡು, ಎಲ್ಲಾದ್ರೂ ಸುತ್ತಾಡಕ್ ಹೋಗೋಣ. ಅಭಿ, ನನ್ ಲೈವ್ ಪ್ರೋಗ್ರಾಮ್ ಶುರು ಹೋಗೋ ಟೈಮ್ ಆಯ್ತು. ನಾನು ಹೋಗ್ಬೇಕಣ್ಣ. ನೀನ್ ಆಫೀಸ್ಗೆ ಹೋಗು, ನಾನು ನಿಂಗೆ ಕಾಲ್ ಮಾಡ್ತೀನಿ. ನನ್ ಮನ್ಸೆಲ್ಲ ಇಲ್ಲೇ ಇದೆ ಕಣೆ. ಆಫೀಸ್ಗೆ ಹೋಗಿ ಏನ್ ಮಾಡ್ಲಿ? ನನ್ ಟಿವಿ ಪ್ರೋಗ್ರಾಮ್ ನೋಡು. ನೀನ್ ಟಿವಿ ಪ್ರೋಗ್ರಾಮ್ ನೋಡಿದ್ರೆ ನಿನ್ ಜೊತೆ ಇರೋಗ ಅನ್ಸಲ್ವಲ್ಲ? ಅಯ್ಯೋ, ನನ್ ಸ್ವೀಟು. ಅಭಿ, ನಂಗೆ ಟೈಮ್ ಆಗ್ತಾ ಇದೆ. ಬಾಯ್. ಓಕೆ, See you. ಇದು ಎಷ್ಟು ಮಿನಿಟ್ಸ್ ಬರ್ಬೋದು? ಅಪ್ರಾಕ್ಸಿಮೇಟ್ಲಿ 3 minutes 30 seconds. ಸರ್, ಇನ್ನೂ ಆಡ್ ಮಾಡ್ಬೋದಾ? ಎಸ್, ಇನ್ನು ಆಡ್ ಮಾಡ್ಬೋದು. ಗೈಸ್, ಎನಿ ಡೌಟ್ಸ್? ನೋ ಡೌಟ್ ಸರ್. Then okay. ಥ್ಯಾಂಕ್ ಯು ಸರ್. Thank you, sir. ಹಾಯ್ ಮೋನಿಕಾ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಬಾಸ್ ಇಸ್ ಕಾಲಿಂಗ್ ಯು. ಹೌದಾ? ಬಾಸ್ಗೆ ನಾನಿಲ್ಲಾಂದ್ರೆ ಕೈ ಕಾಲೇ ಆಡೋದಿಲ್ಲ. ಈ ಲವ್ ಕುಮಾರ್ ಮೇಲೆ ಲವ್ ಜಾಸ್ತಿ. ನಿಮಗೆ ವಾಟ್? ಯಾ? ವಾಟ್ ಡು ಯು ಮೀನ್? ಏನ್ರಿ ಹೇಳ್ತಾ ಇದ್ದೀರಾ? ಎಸ್ ಬೇಕಾರೌಟ. ಏಯ್, ನಿನಗೆ ಟೈಮ್ ಸೆನ್ಸ್ ಅನ್ನೋದು ಇದೆಯಾ ಇಲ್ವಾ? ಏನ್ ಅನ್ಕೊಂಡಿದ್ಯಾ ನೀನು? ಹೋಗ್ರಿ, ನಮ್ಮಂತವ್ರ ಕೈ ತೋರಿಸಿದ್ರೆ ಎಲ್ರಿ ನಿಲ್ಲಿಸ್ತಾರ? ಹುಡುಗಿಯರ್ ಕೈ ತೋರಿಸಿದ್ರೆ ಪಕ್ಕದಲ್ಲೇ ತಂದು ನಿಲ್ಲಿಸ್ತಾರ. ಹೋಗೋ ನನ್ನ ಮಗನೇ. ಯಾವನಾದ್ರೂ ಮಾಮ ಗಾಡಿ ಹಿಡ್ಕೊಂಡು ಮಾಮೂಲ್ ಕಕ್ಕಿಸ್ತಾನೆ. ತೋರಿಸ್ಲಾಕಿಗೆ. ಓಎಸ್, ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ನೀವು ಗಾಡಿನ ತುಂಬಾ ನ್ಯಾಕಾಗಿ ಓಡಿಸ್ತೀರಾ ಸರ್? ಗಾಡಿ ನನ್ನ ಕೈ ಇನ್ನು ಪಳಗಿಲ್ಲ ಸರ್. ಅಂತ ಗಾಡಿ ನನ್ಗೆ ಒಂದ ಎರಡ? ಸಾರು ತುಂಬಾ ರಾಯಲ್ ಅನ್ಸುತ್ತೆ. ಹೌದು, ಎಲ್ಲ ಕೈ ಕತ್ತು ಸರ್. ನಿಮಗೆ 2 wheeler ಓಡ್ಸಕ್ ಬರುತ್ತಾ? ಸರ್, ಹೀಗೆ ಕೇಳ್ಬಿಟ್ರೆ ಬಿಟ್ರೆ ಪ್ಲೈನ್ ಓಡಿಸ್ತೀನಿ. ಸರ್ವಿಸ್ ಬಿಟ್ಟಿದ್ ಗಾಡಿ ಸ್ಟ್ರೈಟ್ ಆಗಿ ತಂದ್ಬಿಟ್ಟೆ. ನೀವು ಓಡ್ಸ್ ನೋಡ್ತೀರಾ? ನೀವು ಕೊಟ್ಟು ನೋಡಿ ಸರ್. ಬನ್ನಿ ಮತ್ತೆ. ಪಾರ್ಕ್ ಮಾಡಿ ಸರ್. ನಿಲ್ಸಿ ನಿಲ್ಸಿ. ಏನ್ ಸರ್, ನೀವು ಗಾಡಿನ ಸಖತ್ತಾಗಿ ಓಡಿಸ್ತೀರಾ. ಹಾಗೇ ಹೋಗ್ತಾ ಇರಿ, ಗಾಡಿನ ಎಲ್ಲೂ ನಿಲ್ಸ್ಬೇಡಿ. ಓಕೆನಾ? ತುಂಬಾ ಒಳ್ಳೆಯವರು ಸರ್. ನನಗೆ ಡ್ರಾಪ್ ಮಾಡೋದಲ್ದೆ ಗಾಡಿ ಓಡ್ಸಕ್ ಬೇರೆ ಕೊಟ್ಟಿದ್ದೀರಾ? ಗಾಡಿ ನಿಲ್ಸಿ. ಸರ್,
ನೀನ್ ಹೋಗಮ್ಮ ಏನ್ರಿ? ನೀನ್ ಹೋಗಮ್ಮ. ನೀವ್ ಯಾವಾಗ್ಲೂ ಸರ್ ಹುಡುಗಿ ಗಾಡಿ- ಹೆಲ್ಮೆಟ್ ಹಾಕೊಂಡಿಲ್ಲ ಬಿಟ್ಟು ಕಳ್ಸ್ಬಿಟ್ರೆ ನಾನು ಆಗ್ಲಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಯಾಕೆ ಸರ್ ಬಿಡ್ತಾರೆ ನನ್ನ? ಗಂಡ್ಸಾಗ್ಬಿಟ್ಟಿದ್ ನಿನ್ ಕರ್ಮ. ನನ್ ಕರ್ಮ ನಿಮ್ಮ ಹತ್ರ ಸಿಕ್ಕಾಕೊಂಡಿದ್ದು. ಸರ್ ಸರ್ ನಾನು ಹಿಂದೆ ಕೂತಿದ್ರಲ್ಲ ಅವ್ರು ಎಲ್ಲಿ? ಅವ್ನಾಗ್ಲೇ ಫೋನಲ್ಲಿ ಮಾತಾಡ್ಕೊಂಡು ಆ ಕಡೆ ಹೋದ. ಡಾಕ್ಯುಮೆಂಟ್ಸ್ ಕೊಡಿಲ್ಲ. ಸರ್ ಈ ಗಾಡಿ ನಂದಲ್ಲ ಸರ್, ನಾನ್ ಡ್ರಾಪ್ ಕೇಳ್ಕೊಂಬಂದವನು. ಅವನೇ ಮಧ್ಯೆ ನೀನೇ ಗಾಡಿ ಓಡಿಸಂತ ಕೊಟ್ಟ ಸರ್. ಹೌದಾ? ಹಲೋ K059326 ರೆಡ್ ಕಲರ್ ಪಲ್ಸರ್ ಗಾಡಿ ಕಳವಾಗಿದೆ ಸರ್. ಓಕೆ, ಓವರ್. ನಡಿ ಸ್ಟೇಷನ್. ಇಂತರ ಕಾಲ್ರನ್ನ ಎಷ್ಟು ಜನರು ನೋಡಿದೀನಿ ಗೊತ್ತಾ ನಾನು. ನಡಿ 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 ಸ್ಟೇಷನ್ಗೆ ನಡಿ. ನನ್ ಮಾತು ನಂಬಿ ಸರ್, ಈ ಗಾಡಿ ನಂದಲ್ಲ ಸರ್. ನಾನು ಹಿಂದೆ ಕೂತಿದ್ದಲ್ಲ ಅವನೇ ಸರ್ ಓಡಿಸ್ಕೊಂಡ್ ಬಂದಿದ್ದು. ಎಲ್ಲಿ ಹೋದ ಈಗ ಅವನು? ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಬಾಯ್ಲಿ. ಏನೋ ಲವ್ ಕುಮಾರ್ ಅನ್ನೋ ನಿನ್ ಹೆಸರು? ಹೌದು ಸರ್. ಫೆಬ್ರವರಿ 14 ಹುಟ್ಟಿದಕ್ಕೆ ನನಗೆ ಲವ್ ಕುಮಾರ್ ಅಂತ ಹೆಸರಿಟ್ರು. ನನ್ನ ತಮ್ಮ ಒಬ್ಬ ಇದ್ದಾನೆ ಸರ್, ಅವನು ಆಗಸ್ಟ್ 15 ಹುಟ್ಟಿದ. ಅವನ ಹೆಸರು ಸ್ವತಂತ್ರ ಕುಮಾರ್ ಅಂತ. ಓಹೋ, ಯೋ ಇವನ್ ಹೇಳೋದು ಸರಿ ಅನ್ಸುತ್ತೆ. ಆದ್ರೂ ಇದು ಕಳ್ತನದ ಗಾಡಿ, ಸುಮ್ನೆ ಬಿಡಕ್ಕಾಗಲ್ಲ. ಏನಯ್ಯ ಮಾಡೋಣ ಈಗ? ಇರಿ ಸರ್, ಹಿಂಗೆ ಮುಖ ಮುಖ ನೋಡ್ಕೊಂಡು ನಿಂತ್ರೆ ಕಳ್ತನದ ಗಾಡಿ ಅಂತ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ತಾರೆ. ಏನಾದ್ರು ಅಡ್ಜಸ್ಟ್ ಮಾಡೋ ಬಿಟ್ಕೊಳ್ತಾರೆ. ಹೌದಾ ಸರ್? ಸರ್ ಏನಯ್ಯ? ನನ್ ಪರ್ಸು ಹೊಡ್ಕೊಂಡು ಹೋಗ್ಬಿಟ್ಟಿನ ಸರ್. ಯಾರಯ್ಯ? ನಾನು ಹಿಂದೆ ಕೂತಿದ್ದಿಲ್ಲ ಅವನು ಸರ್. ತರದ ಒಂದ್ ಎಷ್ಟು ಜನರು ನೋಡಿಲ್ಲ ನಾವು. ನಡಿ ಸ್ಟೇಷನ್ಗೆ ನಡಿ. ಒಂದ್ ನಿಮಿಷ ಸರ್. ಸರ್ ಈಗೇನಾಯ್ತು? ಸರ್ ನಮ್ಮ ಅಜ್ಜಿ ಕೋಟೆ ಬಂಗಾರ ಸರ್ ಹೊಡ್ಕೊಂಡು ಹೋಗಿದ್ದಾನೆ ಸರ್. ನಾಟಕ ಮಾಡ್ತಿದ್ಯಾ ನೀನು? ಲೇ? ಸರ್ 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 ನಾಟಕ ಮಾಡ್ತಾ ಇಲ್ಲ ಸರ್. ಮತ್ತೆ ಒಂದೇ ಒಂದ್ ಚಾನ್ಸ್ ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಏನಯ್ಯ ಮಾಡ್ತಿದ್ಯಾ? ಯೋ ಬ್ಯಾಂಡ್ ಹಾಕಯ್ಯ ಬಿಡ್ತಾ ಇರಿ ಸರ್. ಸರ್ ಹೋಯ್ತು. ಏನಯ್ಯ? ಹೋಯ್ತು. ಏನಯ್ಯ? ನಾನ್ ಬೆಳ್ಳಿ ಹುಡುಗರ ಕಾಣಿಸ್ತಾ ಇಲ್ಲ ಸರ್, ಅದನ್ನ ಹಾರ್ಸ್ಕೊಂಡು ಹೋಗಿದ್ದಾನೆ. ಅದು ಇಲ್ಲ ಅಂದ್ರೆ ನೀನ್ ಏನಕ್ಕೂ ಯೂಸ್ ಇಲ್ಲ. ನಿನ್ನಿಟ್ಕೊಂಡು ನಾವೇನ್ ಮಾಡೋದು? ಹೋಗಯ್ಯ. ನಗಮ್ಮ ನಗು. ನಟರಾಜ ಸರ್ವಿಸ್ ಮಾಡ್ಕೊಂಡು ಆಫೀಸಿಗೆ ಬರ್ತೀನಿ ಹೊರತು ನಿನ್ ಜೊತೆ ಗಾಡಿಯಲ್ಲಿ ಬರೋದಿಲ್ಲ. ಯಾರು ಡ್ರಾಪ್ ಕೇಳೋದಿಲ್ಲ. ಹೋಗೋ ನಿನಗೆ ಆಗ್ಬೇಕಾಗಿದೆ, ಹೋಗೋ. ಆ ಲಾಸ್ಟ್ ಕಾಲ ಹಿ ವಾಸ್ ಜಸ್ಟ್ ಅಮೇಜಿಂಗ್. ಓ ರಿಯಲಿ? ಹಾಯ್. ಹಾಯ್. ಸಾರಿ ಲೇಟ್ ಆಯ್ತಾ? ಇಲ್ಲ, ಜಸ್ಟ್ ಈಗ ಬಂದೆ. ಓಕೆ ಬಾಯ್. ಬಾಯ್. ಸುಮ್ಮನೆ ಇರುತ್ತಾನೋ? ಹೇ ತಾನು, ನಿನ್ ಫ್ರೆಂಡ್ ಗೀತಾ ಯಾವಾಗ್ಲೂ ಹಾಗೇನಾ? ಹಾಗೇನಾ ಅಂದ್ರೆ? ಒಂಥರ ನೋಡ್ತಾಳ್ ಕಣೆ. ಹೌದು, ಅವಳಿಗೆ ಬಂಡ್ರಗಣ್ಣು. ಎಲ್ರು ಅವಳು ಹಾಗೆ ನೋಡೋದು. ಪಾಪ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅನ್ಸುತ್ತೆ. ಸರಿ ಬಿಡು, ನನ್ ತನು ಪಕ್ಕದಲ್ಲಿರುವಾಗ ಬೇರೆಯವ್ರ ವಿಷಯ ನಮ್ಗೆ ಯಾಕೆ? ಹಾ ತನು, ಬೈಕ್ ಓಡಿಸ್ಬೇಕಂತ ಹೇಳಿದ್ಯಲ್ಲ, ಮುಂದೆ ಬಾ ಡಿಯರ್. ಬೇಡಪ್ಪ, ನಂಗೆ ಭಯ ಆಗುತ್ತೆ. ನಾನಿರುವಾಗ ಏನ್ ಭಯ ಚಿನ್ನು, ಸುಮ್ನೆ ಬಾ. ಹಾ ಹಾಗೆ. ಅಭಿ ಸುಮ್ಮನೆ ಬಾರೋ. ಸುಮ್ನೆ ಬರ್ತಾ ಇದ್ದೀನಲ್ಲ, ಇನ್ಮೇಲೆ ಗಾಡಿ ನೀನೇ ಓಡಿಸ್ತಾನ. ಅಲ್ಲೋಡ ಮಗ, ಮುಂದೆ ಹುಡುಗಿನ ಕೂತ್ಕೊಂಡು ಜಲ್ಸ ಮಾಡ್ತಾವ್ರೆ. ನನ್ ಮಕ್ಕಳ ಬಿಸಿ ಕಣ್ಕಾ ಪಶ್ನಂಗಿದ್ಯಾ ಪಕ್ಕದಲ್ಲಿ ಹುಡುಗಿದ್ರೆ ಜೋಚೇನ ಬಾರ ಮಗನೇ.
ಹಚ್ಕೊಂಡ ಏನ್ರೋ ಇವ್ರದು ಲವ್ ಕುಮಾರ್ ನೋಡಿದ್ರೆ ಯಾವಾಗ್ಲೂ ಕಿವಿಗೆ ಮೊಬೈಲ್ ಇಟ್ಕೊಂಡು ಹುಳ ಬಿಡ್ತಿರ್ತಾನೆ. ಈ ಧಡಿಯ ನನ್ನ ಮಗ ನೋಡಿದ್ರೆ ಪಕ್ಕದ ಮನೆ ಆಂಟಿ ಯಾವಾಗ ಬರ್ತಾಳೋ ಅಂತ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾಯ್ತಿರ್ತಾನೆ. ಫೋನ್ ಹುಳ ಆಂಟಿ ಇವತ್ತು ಸಖತ್ ಫ್ರೆಶ್ ಆಗಿ ಕಾಣ್ತಿದ್ದಾರೆ. ಈ ಆನೆ ನನ್ನ ಮಗ ನನ್ ಮೀನಿಗೆ ಗಾಳಾಗ್ತವನೆ. ಏಯ್ ಹೇಗಾಡೋ ಆನೆ ಹಳ್ಳಿ ಬಿಡಿಸ್ಕೊಂಡ್ಬಿಟ್ನಲ್ಲ. ಬಾ ಒಳಗೆ. ಆಂಟಿ ಅಂಕಲ್ಲು ಆಫೀಸ್ಗೆ ಹೋಗಿದ್ದಾರೆ. ಬಾ ಒಳಗೆ. ಕಾಫಿನಾ? ಆಂಟಿ ನನಗೆ ಜ್ಯೂಸು. ಯಾಕ್ ನೀನು ಯಾವಾಗ್ಲೂ ನನ್ನನ್ನೇ ನೋಡ್ತಾ ಇರ್ತೀಯಾ? ನೀವು ಅಂದ್ರೆ ನನಗೆ ತುಂಬಾ ಇಷ್ಟ ಆಂಟಿ. ಹೌದಾ? ನನ್ಗೂ ಅಷ್ಟೇ. ಕರ್ಸೋದೇನೋ ಕರ್ಸ್ಬಿಟ್ಟೆ, ಆದ್ರೆ ಹೇಗ್ ಹೇಳೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಹೇಳಿ ಆಂಟಿ. ಇಲ್ಲ, ನಿನ್ನಿಂದ ಅದು ಮಾಡಕ್ಕಾಗತ್ತಾ? ಎಂತ ಪ್ರಶ್ನೆ ಕೇಳ್ಬಿಟ್ರಿ? ನನ್ನಿಂದ ಆಗ್ತಿರೋದು ಇದ್ಯಾ? ಅಯ್ಯೋ, ಗುಂಡಿನೇ ಕಿತ್ತೋಯ್ತು. ಇರ್ಲಿ ಬಿಡು, ನಾನೇ ನಿನ್ನ ಶರ್ಟ್ ಬಿಚ್ಚಕ್ ಕೇಳೋಣ ಅನ್ಕೊಂಡಿದ್ದೆ. ನಿನ್ ಬಾಡಿನ ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ. ಹೌದಾ? ನಾನು ಮುಂಚೆ ಎಲ್ಲ ಜಿಮ್ಗೆ ಹೋಗ್ತಾ ಇದ್ದೆ. ಪರವಾಗಿಲ್ಲ, ಹೇಳಿ ಆಂಟಿ. ಏನಪ್ಪಾ ಈ ಆಂಟಿ ಹೀಗೆಲ್ಲ ಹೇಳ್ಬಿಟ್ರು ಅಂತ ಅನ್ಕೋಬಾರ್ದು. ಹಾಗೆಲ್ಲ ಅನ್ಕೊಳಲ್ಲ, ಹೇಳಿ ಆಂಟಿ. ಇಲ್ಲಿ ನಡೆಯೋದನ್ನ ಯಾರ ಹತ್ರನು ಹೇಳ್ಬಾರ್ದು. ಇಂತ ವಿಷಯಗಳೆಲ್ಲ ಹೇಳ್ಕೊಳಕ್ಕಾಗತ್ತಾ ಆಂಟಿ? ಪರವಾಗಿಲ್ಲ, ಹಂಗೆ ಕೊಡಿ, ಕುಡ್ಕೊಳ್ತೀನಿ. ಸೂಪರ್. ಸರಿ ಬಾ ಬಾ. ಅಲ್ಲಲ್ಲ, ಇಲ್ಲಿ. ಎಲ್ಲ ಸ್ನಾನ ಆದ್ಮೇಲ? ಓಕೆ ಓಕೆ. ಇದೇ ಲಾಸ್ಟ್ ಅನ್ಕೋಬೇಡ, ಆಗಾಗ ಬರ್ತಾ ಇರು. ಅಯ್ಯೋ, ಈಗ ಬಂದಿರೋ ವಿಷಯ ಹೇಳಿ ಆಂಟಿ. ಇಲ್ಲಿ ತನಕ ಬಂದ್ಮೇಲೆ ಇನ್ನೇನು? ಅದು ಅದು ಕೈ ಹಾಕಿ. ಎಲ್ಲಿ ಆಂಟಿ? ಈ ಟಾಯ್ಲೆಟ್ ಅಲ್ಲಿ ಕೀ ಬಿದ್ದೋಗಿದೆ, ಪ್ಲೀಸ್ ತಕ್ಕೊಡಿ. ಟಾಯ್ಲೆಟ್ ಅಲ್ಲಿ ಕೀನಾ? ಅದನ್ನ ನಾನು ಎತ್ಕೊಡ್ಬೇಕಾ? ಹೌದು, ನೀನೇ ತಕ್ಕೊಡ್ಬೇಕು ಪ್ಲೀಸ್. ಜಾಣ ಮರಿಯಲ್ವಾ? ಅಭಿಬೇಕು ತರ ಇದೆಯಲ್ಲ. ನೀನ್ ಹೋಗ್ತಾ ಇರು, ನಾನು ಬರ್ತೀನಿ. ಹಾಯ್ ಅಭಿ. ಓ ಹಾಯ್. ಏನಿಲ್ಲಿ? ಹೀಗೆ ಫ್ರೆಂಡ್ ಜೊತೆ ಬಂದಿದ್ದೆ. ನೀನೇನ್ ಒಬ್ನೇ ಕೂತಿದ್ಯಾ? ಏನ್ ಮಾಡೋದ್ ಗೀತಾ, ನಾವು ಹುಡುಗರು ಲವ್ ಮಾಡೋದ್ರಲ್ಲೇ ಅರ್ಧ ಜೀವನ ಕಳೆದ್ ಬಿಡ್ತೀವಿ, ಇನ್ನರ್ಧ ಅವ್ರಿಗೆ ಪಟಾಯಿಸಿದ್ಮೇಲೆ ಅವ್ರ ಕಾಯೋದ್ರಲ್ಲೇ ಹೊಟ್ಟೋಗುತ್ತೆ. ನನ್ನನ್ ಲವ್ ಮಾಡಿದ್ರೆ ನಾನ್ ನಿನ್ ಕಾಯಿಸ್ತಾನೆ ಇರ್ಲಿಲ್ಲ. ನೀನ್ ನನಗ್ ತನ್ಮೈಗಿಂತ ಮೊದ್ಲೇ ಸಿಕ್ಕಿದ್ರೆ ನಾನ್ ನಿನ್ನನ್ನೇ ಲವ್ ಮಾಡ್ತಾ ಇದ್ದೆ. ನಿಜವಾಗ್ಲೂ? ಹೌದು, ತಮಾಷೆ ಅಲ್ಲ. ಆ ನಿನ್ನ ನಗು 1000 ವಾಟ್ಸ್ ಬಲ್ಬು, ಆ ನಿನ್ನ ಮಾತು ಉದುರೋ ಮುತ್ತು, ನಿನ್ನ ಕಣ್ಣು, ಎಲ್ಲ ಸೇರಿ ಒಂದು ನಡೆದಾಡೋ ಶಿಲೆ ತರ ಇದೆಯಾ. ನಿಜವಾಗ್ಲೂ ಗೀತಾ, ಟ್ರಸ್ಟ್ ಮೀ. ಮುಚ್ಚೆ ಬಾಯಿ. ಫ್ರೆಂಡ್ ಲವರ್ ಅಂತ ಗೊತ್ತಿದ್ರು ಹೀಗೆಲ್ಲ ನಡ್ಕೊಳಕ್ಕೆ ನಿಂಗೆ ಹೇಗೆ ಮನ್ಸು ಬರುತ್ತೆ? ಅಷ್ಟಿದ್ರೆ ಹೋಗು, ಬೀದಿಗೂ ಸಿಗ್ತಾರೆ. ಏ ತನು, ಮುಟ್ಬೇಡ.
ಏಯ್ ತನು ಇಲ್ಲಿ ನೋಡೆ, ನಾನು ಏನು ಮಾಡಿಲ್ಲ, ಎಲ್ಲ ಅವಳೆ. ಹೋಗೋ, ಮಾತಾಡ್ಬೇಡ. ನೀನಿನೇನು ಮಾಡೋದೆಲ್ಲ ಮಾಡ್ಬಿಟ್ಟು. ಏಯ್ ತನು, ಯಾಕೆ ಅಳ್ತಾ ಇದೀಯಾ? ಇಟ್ಸ್ ಜಸ್ಟ್ ಅ ಸಿಲಿ ಮ್ಯಾಟರ್. ಹೌದು, ಸಿಲ್ಲಿ. ನಿನಗ್ ನನ್ ಪ್ರೀತಿನೂ ಸಿಲ್ಲಿ ಆಗೋಯ್ತಲ್ಲ. ಏಯ್ ತನು, ಇದೇನ್ ಗೊತ್ತಾ, ಬೆಳಿಗ್ಗೆ FM ರೇಡಿಯೋದಲ್ಲಿ ಅಭಿ ಅನ್ನೋ ಸ್ಕೂಲ್ ಹುಡ್ಗಂಗೆ ಬಿ ಪಾಸಿಟಿವ್ ಬ್ಲಡ್ ಇಮಿಡಿಯೇಟ್ ಆಗಿ ಬೇಕು ಅಂತ ನ್ಯೂಸ್ ಬಂದಿದ ತಕ್ಷಣ ಎದ್ದು ಬಿದ್ದು ಓಡ್ ಹೋಗಿ ಬ್ಲಡ್ ಕೊಟ್ಟು ಬಂದೆ. ನಾನ್ ಬ್ಲಡ್ ಡೊನೇಟ್ ಮಾಡ್ಬೇಕು ಅನ್ನೋ ಆಸೆಯಿಂದ ಅಷ್ಟು ದೂರ ಹೋಗ್ಲಿಲ್ಲ. ಆ ಹುಡ್ಗಂಗೆ ಅಭಿ ಅಂತ ಹೆಸರು ಇದ್ದಿದ್ರಿಂದ, ನಿನ್ ಹೆಸರು ಮೇಲೆ ಇದ್ದಿದ್ ಪ್ರೀತಿಯಿಂದ, ಬರೀ ನಿನ್ ಹೆಸರು ಮೇಲೆ ಇಷ್ಟೊಂದು ಪ್ರೀತಿ ಇರ್ಬೇಕಾದ್ರೆ ನಿನ್ ಮೇಲೆ ನೀನ್ ಎಷ್ಟು ಪ್ರೀತಿ ಇಟ್ಟಿರ್ತೀನಿ. ಆದ್ರೆ ನೀನು ನಾನ್ ಇಲ್ದೇ ಇರುವಾಗ ಇನ್ನೊಂದು ಹುಡುಗಿ ಜೊತೆ. ತನು, ಐ ಆಮ್ ರಿಯಲಿ ಸಾರಿ ತನು. ನೀ ನನ್ಗೆ ಎಷ್ಟು ಹೊಡಿಬೇಕನ್ಸುತ್ತೋ ಹೊಡಿ ತನು, ಎಷ್ಟು ಬೈಬೇಕನ್ಸುತ್ತೋ ಬೈ ತನು. ಬಟ್ ಐ ಕಾಂಟ್ ಲಿವ್ ವಿಥೌಟ್ ಯು ತನು. ಐ ರಿಯಲಿ ಲವ್ ಯು. ಐ ಲವ್ ಯು ತನು. I love you, Tanu. I love you a lot. ಏ ಆನೆ, ಆಂಟಿ ಮನೆಗೆ ಹೋಗಿದ್ದಲ್ಲ, ಏನಾಯ್ತು? ಆಂಟಿ ಯಾರಿಗೂ ಹೇಳ್ಕೊಡ್ದು ಅಂತ ಪ್ರಾಮಿಸ್ ತಗೊಂಡವ್ರೆ. ಮಾತು ಉಳಿಸೋದ್ರಲ್ಲಿ ಹರಿಶ್ಚಂದ್ರ ಜರಸ್ ಕಾಪಿ ಇವನು. ಆಮೇಲೆ ನನಗೆ ಮಾತ್ರ ಸಪ್ರೇಟ್ ಆಗಿ ಹೇಳು. ಯಾರಿಗೂ ಹೇಳಲ್ಲಪ್ಪ. ಯಾಕೋ ಚಿಬಕ್ಲೆ, ಅವತ್ ಆಂಟಿ ಕಣ್ಸಂದಲ್ಲಿ ಹಿಂಗ್ ಅಂದ ತಕ್ಷಣ ಇಲ್ಲಿ ಮುಳುಗಿ ಅಲ್ಲದ್ಬಿಟ್ಟ. ಇವತ್ ಬಾ ಅಂತ ಕರೆದ್ರು ಹೋಗ್ತಾ ಇಲ್ವಲ್ಲ, ಯಾಕೆ? ಆಗ ನಮ್ಮಪ್ಪ ಹೇಳೋರು ಟೈಮೇ ಆಗ್ಲಿ ಎನರ್ಜಿನೇ ಆಗ್ಲಿ ವೇಸ್ಟ್ ಮಾಡ್ಕೊಡ್ದು ಅಂತ, ಅದಕ್ಕೆ. ಏ ಅಭಿ, ಏನು ಒಳ್ಳೆ ಮೋಹಿನಿ ಅಟ್ಯಾಕ್ ಮಾಡಿರೋ ತರ ಇದೆಯಲ್ಲೋ. ನಿನ್ನೆ ಏನಾಯ್ತು ಗೊತ್ತಾ? ಅಯ್ಯೋ, ಇಲ್ಲಿ ನೋಡ್ರಪ್ಪ, ಹಳ್ಳ ಇರೋ ಕಡೆ ನೀರ್ ಬರೋ ಹಾಗೆ ಆಲ್ರೆಡಿ ಗರ್ಲ್ ಫ್ರೆಂಡ್ ಇರೋರ್ಗೆನೆ ಈ ಹುಡುಗಿಯರ ಐ ಲವ್ ಯು ಅಂತ ಹೇಳ್ತಾರೆ. ಇಷ್ಟೊಂದ್ ವಯಸ್ಸಾದ್ರು ತಲೆ ಕೂದ್ಲೆಲ್ಲ ಉದುರಿಸ್ಕೊಂಡು ಆಂಟಿನಾದ್ರೂ ಸಿಗ್ತಾಳೇನೋ ಅಂತ ಕಾಯ್ತಾ ಇರೋ ನಮ್ ಓನರ್ ಅಪ್ಪನಿಗಾದ್ರೂ ಐ ಲವ್ ಯು ಅಂತ ಹೇಳ್ಬಾರ್ದಾಗಿತ್ತ? ಆ ಬ್ರಹ್ಮ ಯಾಕಾದ್ರೂ ಒಬ್ಬೊಬ್ರಿಗೆ ಒಂದೊಂದ್ ಕಡೆ ಹಚ್ಚುವತ್ ಕಳಿಸ್ಬಿಡ್ತಾನೋ ಅಪ್ಪ. ಹೆಚ್ಚು ಕಡಿಮೆ ಆದ್ರೆ ಮಚ್ಚಿಟ್ಟಿರ್ತಾನೆ. ಅಭಿ, ಇಲ್ಲೂ ನಾನೇ ನೋಡ್ತಾ ಇರ್ಬೇಕಾ? ಭಕ್ತಿಯಿಂದ ಕೈ ಮುಗಿಯೋ. ಮೊದ್ಲು ನಾನ್ ನಿನ್ ಭಕ್ತ, ಆ ದೇವರೆಲ್ಲ ಆಮೇಲೆ. ಬಾ, ನಾನ್ ನಿಂಗ್ ಯಾವತ್ತೂ ಒಲ್ದಾಯ್ತು ಪುಟ್ಟು. ಈಗ ನೀನ್ ದೇವ್ರ ಹತ್ರ ಬೇಡ್ಕೋ, ನಮ್ ಪ್ರೀತಿಗೆ ಯಾರ್ ಕಣ್ಣು ಬೀಳ್ದೆ ಹೀಗೆ ಚೆನ್ನಾಗಿರ್ಲಿ ಅಂತ. ಹಾ ತನು, ನಿನ್ಗೊಂದ್ ವಿಷಯ ಹೇಳೋಣ ಅನ್ಕೊಂಡೆ. ಹೇಳು. ಓಕೆ ಮಿಸ್ಟರ್ ಮನ್ಮಥ, ನೀನ್ ಎಲ್ಲೇ ಹೋದ್ರು ಹುಡುಗಿರ್ ಲೈನ್ ಅಲ್ಲಿ ನಿಂತ್ಕೊಂಡು ಐ ಲವ್ ಯು ಅಂತ ಹೇಳ್ತಾರೆ ಅಂತ ಅನ್ಕೊಳ್ಳೋಣ. ಅದಕ್ಕೇನೀಗ? ನಿಂಗೊಂದ್ ಗೊತ್ತಾ, ಎಷ್ಟೊಂದ್ ಜನ ನನಗ್ ಫೋನ್ ಮಾಡಿ ನೀವ್ ಚೆನ್ನಾಗ್ ನಗ್ತೀರಾ, ನಿಮ್ ವಾಯ್ಸ್ ಚೆನ್ನಾಗಿದೆ ಅಂತ ಕೊನೆಗೆ ಟಿವಿ ಪ್ರೋಗ್ರಾಮ್ ಅಲ್ಲಿ ಪ್ರಪೋಸ್ ಮಾಡ್ಬಿಡ್ತಾರೆ. ನಾನ್ ನಿಂಗ್ ಅದೆಲ್ಲ ಹೇಳ್ತಾ ಇದ್ರೆ ಇಡೀ ದಿನ ನಾವ್ ಬೇರೆಯವ್ರ ಬಗ್ಗೆನೆ ಮಾತಾಡ್ತಾ ಇರ್ಬೇಕಾಗುತ್ತೆ. ಹಾಗಲ್ಲ ತನು,
ಇದ್ದಲ್ಲಿ ನಾನು ಇರ್ತೀನಿ, ನೀನ್ ಕೇಳ್ದೇನೆ ಪ್ರೀತಿ ಕೊಡ್ತೀನಿ. ಐ ಲವ್ ಯು ಅಭಿ. ಈಗೇನ್ ಹೇಳ್ತೀಯ? ಇನ್ನು ಅವನನ್ನ ಮರೆಯೋಕೆ ಸಾಧ್ಯ ಇಲ್ಲ. ಸಿಕ್ಕಾಗ ಹೇಳ್ತೀನಿ ಕಣೆ. ಬಾಯ್. ಹಾಯ್ ತನು. ಲೇ, ಏನೇ ಅನ್ಕೊಂಡಿದ್ಯಾ? ನೀನ್ ಏನೇ ಮಾಡಿದ್ರು ಕೇಳಕ್ ಯಾರು ಇಲ್ಲ ಅನ್ಕೊಂಡಿದ್ಯಾ? ಯಾಕೆ ಹೀಗ್ ಬೇರೆ ಬಾಯ್ ಫ್ರೆಂಡ್ಗೆ ಜೊಲ್ ಸುರಿಸ್ತ್ಯಾ? ನೋಡಕ್ ಚೆನ್ನಾಗೇ ಇದೆಯಲ್ಲೇ, ನಿಂಗ್ ಬೇರೆ ಯಾರು ಸಿಗ್ಲಿಲ್ವಾ? ತನ್ಮಯ್, ಮೈಂಡ್ ಯೋರ್ ಲ್ಯಾಂಗ್ವೇಜ್. ಯಾಕೆ ಹಿಂಗ್ ಆಡ್ತಿದ್ಯಾ? ಆಡ್ತಾರದ್ ನೀನು, ನನ್ನ ಅಭಿ ಮಧ್ಯೆ. ನಿಂಗಿದೆ ಲಾಸ್ಟ್ ವಾರ್ನಿಂಗ್. ಇನ್ಮೇಲೆ ಅಭಿ ಹಿಂದೆ ಬಿದ್ರೆ ಆಗೋದೇ ಬೇರೆ. ಏಯ್, ಸಾಕ್ ಮುಚ್ಚೆ ಬಾಯಿ. ನಾನು ನೋಡ್ತಾನೆ ಇದ್ದೀನಿ, ಬಿಟ್ರೆ ಮಾತಾಡ್ತಾನೆ ಇದೆಯಲ್ಲ. ಏನ್ ಸೀಮೆಗಿಲ್ದಿರೋ ಸರ್ದಾರ ಅನ್ಕೊಂಡ್ಬಿಟ್ಟಿದ್ಯಾ? ಹೌದೇ, ಅವ್ನ್ ನನ್ಗೆ ಸರ್ದಾರನೇ. ಕನ್ಸ್ ಕಾಣೋದ್ ಕಾಣ್ತ್ಯಾ, ರಾಣಿ ಆಗೋ ಕನ್ಸ್ ಕಾಣು. ಅದನ್ ಬಿಟ್ಟು ಯೋಚಿಸ್ಬೇಡ. ಏನ್ ಬಂತಪ್ಪ ದೊಡ್ಡ ರೋಗ? ನಡು ರಸ್ತೆಯಲ್ಲಿ ನಿಂತ್ಕೊಂಡು ಹುಡುಗನ್ಗೋಸ್ಕರ ಕಿತ್ತಾಡ್ತಿದ್ದೀರಲ್ಲ. ನಮ್ ದೇಶದಲ್ಲಿ ಹುಡುಗರ್ಗೇನ್ ಬರ ಬಂದಿದ್ಯಾ? ಓ ಜಾಗ ಬಿಡಮ್ಮ, ಫಸ್ಟ್ ಕೆಲ್ಸ ಕಾರ್ಯಕ್ಕೆ ಹೋಗಕ್ಕೆ ಟೈಮ್ ಆಯ್ತು. ತೆಗಿರಮ್ಮ ಗಾಡಿನ. ಹೋಗು, ಫೆವಿಕಾಲ್ ಹಾಕಿ ಅಂಟಿಸ್ಕೊಂಡ್ಬಿಡು. ಎಲ್ಲಾದ್ರೂ ಕಳ್ದೋಗ್ಬಿಟ್ರೆ ಕಷ್ಟ. ಕೇಳೋರ್ ಯಾರಿಲ್ಲ. ಶಿವಮೊಗ್ಗ ನನ್ನ ಮಗನೇ ಎದೆ ಮೇಲೆ ಹಾಕೋ ತಗೋ. ಏನ್ಮಮ್ಮ ಪ್ರಾಪರ್ ಮನೆಗ? ಏಯ್, ಕುಟ್ಕೋಸಿ ಆಡ ಇಟ್ಟು ಸರಿ ಈ ಸರಿ ನಾನಾಗೆಲ್ಲ ನೋಡ್ತೀಯಾ? ಕಾಡಾಕಪ್ಪ. ಹಲೋ ಹಲೋ, ನಾನ್ ರೂಪಾ, ಲವ್ ಕುಮಾರ್ ಫ್ರೆಂಡ್ ಮಾತಾಡ್ತಾ ಇದ್ದೀನಿ. ಮಗ ಪರ್ಸನಲ್ ಲೋನ್ ರೂಪ. ಹಲೋ, ಲವ್ ಕುಮಾರ ಕಕ್ಕ ಮಾಡಕ್ ಹೋಗಿದ್ದಾನೆ. ನಾನು ಒಂದ್ ಕ್ಲೋಸ್ ಫ್ರೆಂಡ್ ಚಿರಾಗ್ ಮಾತಾಡೋದು. ಏನ್ ವಿಷಯ ಹೇಳಿ? ಅಯ್ಯಪ್ಪ, ನನ್ನ ಮೊಬೈಲ್ ನಲ್ಲಿ ವಾಲ್ಗ ಓದ್ಬೇಡ ನೀನು. ಯಾರಾದ್ರೂ ನನ್ನ ಮೊಬೈಲ್ ರಿಸೀವ್ ಮಾಡಿ ಡೋಲ್ ಬಾರಿಸ್ಬಿಡ್ತೀನಿ. ಹಲೋ, ಯಾವ ಕೈಯಲ್ಲಿ ಹುಡ್ತಾ ನೀನು? ಆಡ್ರಪ್ಪ. ಅಭಿ, ತನ್ಮಯ್ದು ಟಿವಿ ಪ್ರೋಗ್ರಾಮ್ ಬರ್ತಾ ಇರುತ್ತಲ್ವಾ? ಹೌದಲ್ವಾ? ಅಭಿ, ಅಲ್ಲೋಡ ಅಣ್ಣೋರು. ಹೇ, ನಾನೊಂದ್ ಸಾಂಗ್ ಕೇಳ್ತೀನಿ ರೋ. ಓ, ಆಂಟಿಗ್ ಸಾಂಗ್ ನ ಡೆಡಿಕೇಟ್ ಮಾಡಕ? ಸಾಂಗು ಬೇಡ, ಏನು ಬೇಡ. ಹಂಗಾರೆ ನೆಗದು ನೆಲಕ್ಕೆ ಬುಕ್ ಕೊಟ್ಬಿಟ್ನಲ್ಲಪ್ಪ. ತನ್ಮಯ್ ಕಣ. ಹಲೋ, ಹಾಯ್ ತನ್ಮಯ್. ಹಾಯ್ ಹಾಯ್ ಹಾಯ್, ವೆಲ್ಕಮ್ ಟು ಎಫ್ ಮ್ಯೂಸಿಕ್. ನಿಮ್ ಹೆಸರು ಈಗ ಬೇಡ ಬಿಡಿ, ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಹೆಸರು ಹೇಳೋದ್ರಲ್ಲಿ ಸಸ್ಪೆನ್ಸಾ? ಓಕೆ, ಬೇಡ ಬಿಡಿ. ನಿಮಗೆ ಯಾವ ಸಾಂಗ್ ಪ್ಲೇ ಮಾಡೋಣ? ನನ್ಗೆ ಜನ್ಮ ಜನ್ಮದ ಅನುಬಂಧ ಫಿಲ್ಮ್ ನ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಅನ್ನೋ ಸಾಂಗ್ ಪ್ಲೇ ಮಾಡ್ತೀರಾ? ಏನ್ರಿ ವಿರಹ ಗೀತೆ ಕೇಳ್ತಾ ಇದ್ದೀರಾ? ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದೀರಾ? ಹೌದು, ಇನ್ನೂ ಒನ್ ವೇನಲ್ಲೇ ಇದೆ. ನಾನು ಹೇಗೇಗೋ ಪ್ರಪೋಸ್ ಮಾಡ್ತಾ ಇದ್ದೀನಿ, ಆದ್ರೆ ಅವ್ರು ಬೇರೆ ಹುಡ್ಗಿನ್ ಲವ್ ಮಾಡ್ತಾ ಇದಾರೆ. ಅದಕ್ಕೆ ಡಿಲೇ ಆಗ್ತಾ ಇದೆ. ನನಗೆ ಅಪ್ಲಿಕೇಶನ್ ಹಾಕುದಾಯ್ತಾ? ಬೇರೆ ಹುಡ್ಗಿನ್ ಲವ್ ಮಾಡ್ತಾ ಇದಾರಾ? ಈಗ ಎರಡೆರಡು ಹುಡ್ಗಿರ್ ಲವ್ ಮಾಡ್ತಿರೋ ಲಕ್ಕಿ ಪರ್ಸನ್ ಯಾರು ಅಂತ ಕೇಳ್ಬೋದಾ? ಅವ್ರ ಹೆಸರು ಅಭಿಷೇಕ್ ಅಂತ. ಪ್ರೀತಿಯಿಂದ ಅಭಿ ಅಂತ ಕರಿತೀನಿ. ಹೇ ಅಭಿ, ಆನ್ಸ್ ಅನಿಮೇಷನ್ ಸ್ಟುಡಿಯೋದಲ್ಲಿ MD ಆಗಿದ್ದಾರೆ. ಓಕೆ, ನಿಮ್ಗೋಸ್ಕರ ಈ ಹಾಡು. ಹಲೋ, ಇದು ನನ್ಗೋಸ್ಕರ ಅಲ್ಲ, ನನ್ನ ಅಭಿಗೋಸ್ಕರ. ಓಕೆ ಓಕೆ, ಅವ್ರಿಗೋಸ್ಕರ ಈ ಹಾಡು. ಸಾಕಾಯ್ತು ಕಣ, ನನ್ ಕೈಲಿ ಆಗೋದಿಲ್ಲ ಕಣ. ಓಡಲ್ಲ, ಹುಡುಗಿರಿಂದ ಓಡ್ತೀಯಾ? ಏನಿದೆ ನಾಯಿ? ಹಾಯ್ ಹಾಯ್ ಹಾಯ್. ಅಲ್ಲೋಡ್ ಲೆಟ್ರು. ಮುಂಚೆ ಪಾರಿವಾಳದ ಮೂಲಕ ಪ್ರೇಮ ಸಂದೇಶ ಕಳಿಸ್ತಾ ಇದ್ರು, ಈಗ ನಾಯಿ ಮೂಲಕ ಕಳಿಸ್ತಾ ಇದಾರೆ. ಶ್ವಾನ ಸಂದೇಶ ಇರಬೇಕು. ಏನಾಯ್ತು? ಮುಂಜಾನೆಯ ಮಂಜಿನಲ್ಲಿ ತಂಗಾಳಿಯ ಸ್ಪರ್ಶದಲ್ಲಿ ಕಾದಿರುವೆ ನೀ ಬರುವ ಹಾದಿಯಲ್ಲಿ. ಐ ಲವ್ ಯು ಅಭಿ. ಏನು ಇದು? ನಾಯಿನ ಲವ್ ಲೆಟರ್ ಕೊಡಿದೆ ನಿಂಗೆ? ಏಯ್, ಬಿಟ್ಟ ಅಂದ್ರೆ ಸುಮ್ಮನೆ ಹೇಳಿದ್ನಪ್ಪ. ಮೋಸ್ಟ್ಲಿ ಅವಳು ಇಲ್ಲೇ ಎಲ್ಲೋ ಇರ್ಬೇಕು. ಅವಳು ಏನಾದ್ರೂ ಇಲ್ಲೇ ಸಿಗ್ಬೋದಾ? ಆ ನಾಯಿಗೆ ಫಾಲೋ ಮಾಡಲ್ವಾ? ಏಯ್, ಅದು ನಮ್ಮ ಮೋನಿಕಾ ಅಲ್ವಾ? ಮೋನಿಕಾ ಮೈ ಡಾರ್ಲಿಂಗ್. ಏಯ್ ಛೀ, ಮೋನಿಕಾ ಜೊತೆ ಡೀಪ್ ಡಿಸ್ಕಷನ್ ಇದೆ, ಬರ್ತೀನಿ. ಹೀಗೆಲ್ಲ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಕಲರ್ ಜಾಸ್ತಿ ಆಯ್ತಲ್ವಾ? ಬ್ಲೂಶ್ ಸ್ವಲ್ಪ ಡಲ್ ಇದ್ರೆ ಚೆನ್ನಾಗಿರ್ತಿತ್ತು. ಮೋನಿಕಾ, ನಿನ್ ಬಾಡಿನ ಹೇಗ್ ಮೇಂಟೈನ್ ಮಾಡ್ತೀಯಾ? ನಿನ್ನ ನೋಡಿದ್ರೆ ನನಗ್ ಜಲಸ್ ಅನ್ಸುತ್ತೆ.
ವೆರಿ ಸಿಂಪಲ್. ಮಾರ್ನಿಂಗ್ ಟೈಮ್ ಜಾಗಿಂಗ್ ಹೋಗ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. Monica. Yes, sir. Come to the cabin. Okay, sir. May I come in, sir? Yes. ಸರ್ ಹೇಳಿ ಸರ್. Nice dress, Monica. ಥ್ಯಾಂಕ್ ಯು ಸರ್. So sexy. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ನಿನಗೆ ಇದಕ್ಕೆ ಮಾತ್ರ ಕೋಪ ಬರುತ್ತೆ, ಇಂಡೈರೆಕ್ಟ್ ಆಗಿ ಐ ಲವ್ ಯು ಅಂತ ಆಟ ಆಡಕ್ಕೆ ಮಜಾ ಏನ್ ಸಿಗುತ್ತಾ? ಹೇಳ್ತಾ ಇದ್ದೀರಾ? ನಿಮ್ ಜೊತೆ ಲವ್ ಯು ಅಂತ ಆಟ ಆಡೋ ಅವಶ್ಯಕತೆ ನಂಗಿಲ್ಲ. ಹಾಗೇನಾದ್ರೂ ಇದ್ದಿದ್ರೆ ನಾನು ಡೈರೆಕ್ಟ್ ಆಗಿ ಬಂದು ನಿಮ್ಮ ಹತ್ರ ಹೇಳ್ತಾ ಇದ್ದೆ. ನೋಡಿ, ನಂಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ. ನೀವ್ ಬಂದ ತಕ್ಷಣ ಕೊಡೋಣ ಅನ್ಕೊಂಡೆ, ಆದ್ರೆ ನೀವು. ಐ ಆಮ್ ಸಾರಿ ಮೋನಿಕಾ, ಐ ಆಮ್ ರಿಯಲಿ ವೆರಿ ಸಾರಿ ಮೋನಿಕಾ. ಮೋನಿಕಾ, ನೂರೊಂದು ಬರ್ತಡೆಯಿಗೆ ಬರಲಿ ನಿನಗೆ, 108 ಚಾಕ್ಲೇಟಿಗೆ ಕೊಡುವೆಯ ನನಗೆ, ಐಸ್ ಕ್ರೀಮ್ ಇಲ್ಲವಾದರೆ ನಾ ತಾಳಲಾರೆ. ಹೌದಾ? ತಾಳಲಾರೆ. ಖಂಡಿತ ಕೊಡಿಸ್ತೀನಿ ಸೋನು. ಸರಿ. ಓಕೆನಾ? ಏಯ್, ಏನಿದು? ಏನ್ ಅಂಕಲ್ ಇದು? ಟು ಅಭಿ ಅಂತ ಬೇರೆ ಬರ್ದಿದೆ. Wish you happy birthday, Abhi. ಅಭಿ ಹಾ, ಹೇಗಿದೆ? ಚೆನ್ನಾಗಿದೆ. ಅಷ್ಟೇನಾ? ನಾನೇನೋ ನಿನ್ ರೆಸ್ಪಾನ್ಸ್ ಹಾಗಿರುತ್ತೆ ಹೀಗಿರುತ್ತೆ ಅಂತ ಏನೇನೋ ಅನ್ಕೊಂಡೆ. ಹೇ ತನು, ನಿನ್ಗೊಂದು ಹೇಳ. ಬೆಳಗ್ಗೆ ಹೆಸರು ಅಡ್ರೆಸ್ ಗೊತ್ತಿಲ್ಲದ ಹುಡುಗಿಯಿಂದ ಒಂದು ಗಿಫ್ಟ್ ಬಂತು. ಅಂತ ಶಾಕಿಂಗ್ ಗಿಫ್ಟ್ ನನ್ನ ಲೈಫ್ ನಲ್ಲೇ ನೋಡಿಲ್ಲ. ಹೇ ತನು, ವಾಟ್ ಹ್ಯಾಪನ್? ಯಾಕೆ ಅಳ್ತಾ ಇದೀಯಾ? ಅಭಿ, ಹೀಗೆಲ್ಲ ಮೋಡಿ ಮಾಡಿ ನಿನ್ ಮನ್ಸನ್ನ ಸ್ವಲ್ಪ ಸ್ವಲ್ಪ ಬದಲಾಯಿಸಿ ಎಲ್ಲಿ ನನ್ನಿಂದ ದೂರ ಮಾಡ್ತಾಳೋ ಅಂತ ಅನ್ನಿಸ್ತಾ ಇದೆ. ಅಭಿ, ನನ್ನ ಮರೆಯಲ್ಲ ತಾನೆ? ಏ ಕುಚ್ಚಿ, ನಾನ್ ನಿನಗೆ ಮರೆಯೋದೇನೆ? ಭೂಮಿ ಸೂರ್ಯನ್ ಸುತ್ತೊಂದ್ ಮರ್ತರು, ಮಳೆ ಭೂಮಿಗೆ ಬೀಳೋದ್ ಮರ್ತರು, ನಾನ್ ನಿನಗೆ ಮರೆಯಲ್ವೇ? ನನ್ನ ಒಂಟಿತನ, ನನ್ನ ನೋವು, ನನ್ನ ಚಿಂತೆನ ಮರೆಸ್ದವಳು ನೀನು. ದುಃಖನೋ ಖುಷಿನೋ ಏನಿದ್ರು ಓಡ್ ಬಂದು ಹೇಳ್ಬೇಕನ್ಸೋದೆ ನಿನಗೆ. ಇಷ್ಟೇ ಯಾಕೆ, ನಾನು ಒಂದು ಹೊಸ ಡ್ರೆಸ್ ಹಾಕಿದ್ರು ನಿನಗೆ ತೋರ್ಸ್ರೇನೆ ಕಣೆ ನನಗೆ ಸಮಾಧಾನ. ಎಂತೆಂಥ ಹುಡುಗಿರ್ನೋ ನೋಡ್ಬಿಟ್ಟೆ. ನಿನ್ ಮುಂದೆ ಇನ್ ಎಂಥ ಹುಡುಗಿ ಬಂದ್ರು ತನು ನನಗೆ ನೀನೇ ಕಣೆ. ಲವ್ ಯು ಅಭಿ. आज का शाम अभी का नाम ಮಾಮ್, ನೀನ್ ಹುಟ್ಟಿದ ದಿನ ನಿಮ್ಮ ಅಪ್ಪ ಅಮ್ಮ ಮಾತ್ರ ಸಂತೋಷ ಪಟ್ರು, ಆದ್ರೆ ಇವತ್ತು ನಿನ್ ಬರ್ಡೇ ದಿನ ನಮ್ಮೆಲ್ಲರೂ ಖುಷಿ ಪಡಿಸಿದ್ಯಾ. ನೀನ್ ನಮ್ ಫ್ರೆಂಡೇ ಅಲ್ಲ. ಮತ್ತಿನ್ನೇನು ಎನಿಮೇನು ಅಲ್ವೋ? ಕುಡ್ದಾಗ್ಲೇ ಇಂತ ಸೆಂಟಿಮೆಂಟ್ ಎಲ್ಲ ಮಾತಾಡ್ತೀಯಲ್ಲ ನೀನು. ಏನ್ ಬುಕ್ ನಲ್ಲಿ ಬರ್ಕೊಂಡು ಬೈಟ್ ಮಾಡ್ಕೊಂಡ್ ಬಂದಿರ್ತೀಯಾ? ಇದು ಬಾಯಾಟ್ ಮಾಡಿ ಬಂದಿದ್ದಲ್ಲ, ಬೈ ಆರ್ಟ್ ಇಂದ ಬಂದಿದ್ದು. ಯು ಆರ್ ರೈಟ್. ಏನೋ ಕುಡಿತಾ ಇದೆಯಾ ಚುಬೋಕ್ಲೆ? ನೀನ್ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಸಿಕ್ ಮಾಡಿದಲ್ಲ ಅದು. ಬೆಳಿಗ್ಗೆ ಡಾಕ್ಟ್ರು ರಾತ್ರಿ ನೀನ್ ಕುಡಿಯಕ್ ಮೊದ್ಲು ಯೂರಿನ್ ಟೆಸ್ಟ್ ಗೆ ಬೆಳಿಗ್ಗೆ ತಗಬಾ ಅಂತ ಹೇಳಿದ್ರು, ಅದನ್ನ ಕುಡಿದು ಬಿಟ್ಟಿಯಲ್ಲ. ಏನು ಇದು ಈ ತರ ಮೆಸೇಜ್ ಕಳ್ಸಿದಾಳೆ? ಏನ್ ಕಳ್ಸಿದಾರ? ಹಾಯ್ ಅಭಿ, ಎಲ್ರಿಗೂ ಬರ್ತ್ಡೇ ಟ್ರೀಟ್ ಕೊಡಿಸ್ತಾ ಇದೀಯಾ? ಮೊದಲು ವಿಶ್ ಮಾಡಿದವಳು ನಾನು, ನನ್ಗೇನಿಲ್ವಾ? ಏಯ್, ಅವಳೆ ಕಣೋದು. ಒಂದ್ ನಿಮಿಷ ಕಾಲ್ ಮಾಡ್ತೀನಿ ಇರು. ಮಾಡೋ. ಹಲೋ, ಯಾರು? ಹಾಯ್ ಅಭಿ. ಹೂಸ್ ದಿಸ್? ನನ್ನ ನಾಡಿ ಎಲ್ಲ ತುಂಬಿ ಹೆನಿ, ನಿನ್ ಹಿಂದೆ ಅಲೆಯುವಂತೆ ಮಾಡಿ ಹೆನಿ, ಇಷ್ಟಾದರೂ ಕೇಳುತ್ತಿಹೆ ಯಾರು ನೀ? ಏಯ್, ಯಾರ್ ನೀನು? ಯಾಕೆ ಹೀಗೆ ಓದ್ ಕಡೆ ಎಲ್ಲ ಐ ಲವ್ ಯು ಅಂತ ಬಂದ್ ತಲೆ ತಿಂತಾ ಇದೀಯಾ? ಏನ್ ಅಭಿ, ಮತ್ತೆ ಅದನ್ನೇ ಕೇಳ್ತಾ ಇದ್ಯಾ? ಪ್ರೀತಿ ಇರೋರಿಗ್ ತಾನೆ ಐ ಲವ್ ಯು ಅಂತ ಹೇಳಕ್ಕಾಗೋದು. ಏಯ್, ಇಷ್ಟು ದಿನ ಟಾರ್ಚರ್ ಕೊಟ್ಟಿದ್ದಲ್ದೆ ಈಗ ಫೋನಲ್ಲಿ ಬೇರೆ ನೀನ್ ಆಟ ಶುರು ಮಾಡ್ಕೊಂಡಿದ್ಯಾ? ಯಾರು ನಿನಗೆ ನನ್ನ ನಂಬರ್ ಕೊಟ್ಟಿದ್ದು? ಅಭಿ, ನಿನಗ್ ಬುಷ್ ನಂಬರ್ ಬೇಕಾ, ಬಿನ್ ಲ್ಯಾಡನ್ ನಂಬರ್ ಬೇಕಾ? ಇಂಥವ್ರ ಫೋನ್ ನಂಬರೇ ಸಿಗ್ಬೇಕಾದ್ರೆ ನೀನ್ ಇಷ್ಟಪಡೋ ಹುಡ್ಗುನ್ ಫೋನ್ ನಂಬರ್ ಹುಡ್ಕೋದ್ ಕಷ್ಟನಾ? ಏಯ್,
ಎಷ್ಟೇ ಧೈರ್ಯ ನಿನಗೆ ನನ್ನ ಗರ್ಲ್ ಫ್ರೆಂಡ್ ಇರೋ ತಿಳ್ಕೊಂಡು ಹೀಗೆಲ್ಲ ಮಾಡಕ್ಕೆ? ನಿನಗ ಅವಳು ಇಷ್ಟ, ನೀನ್ ಅವಳನ್ನ ಲವ್ ಮಾಡ್ತಾ ಇದೀಯಾ, ಮಾಡು. ಆದ್ರೆ ನನಗ್ ನೀನ್ ಇಷ್ಟ ಆಗಿದ್ಯಾ, ನಾನ್ ನಿನ್ನೆ ಲವ್ ಮಾಡ್ತೀನಿ. ಇಷ್ಟೆಲ್ಲ ಹೇಳಿದ್ಮೇಲೂ ಏನೇ ನಿಂದು? ಇಡೇ ಫೋನು ಕಟ್ ಮಾಡೆ. ಅವಳೇನು? ಅವಳೆ. ನಾನ್ ಕೊಟ್ಟಿರೋ ಡೋಸ್ಗೆ ನನ್ ಕಡೆ ತಿರುಗು ನೋಡಲ್ಲ ಬಿಡ. ಏಯ್ ಅವ್ಳು ಯಾರು ಏನು ಅಂತ ತಿಳ್ಕೊಳ್ಳೋದು ಯಾಕೋ ಹೀಗೆ ಮಾಡಿದೆ? ಕರೆಕ್ಟ್ ಮಾಮ. ಲೋ ಅಭಿ, ನಿನ್ ಟೆನ್ಷನ್ ಎಲ್ಲ ಸೈಡ್ ಅಲ್ಲಿ ಇಟ್ಬಿಟ್ಟು ಅವಳನ್ನ ಕೂಲ್ ಆಗಿ ಮಾತಾಡ್ ಕರ್ಸು. ನಿನಗ್ ಮಾತ್ರ ಗರ್ಲ್ ಫ್ರೆಂಡ್ ಇದ್ದಾಳೆ, ನಮಗ್ ಯಾರಿಗೂ ಇಲ್ಲ. ನಾವ್ ಅಟ್ಲೀಸ್ಟ್ ಅವಳನ್ನ ಕರೆಕ್ಟ್ ಮಾಡಕ್ಕೆ ಪಿಕಪ್ ಆಗ್ತೀವಿ. ಜೋಲ್ಲೋರ್ಸ್ಕೋ. ಅವ್ನು ಉಚ್ಚ ಕೊಡಿದ್ರೆ ನಿನಗೆ ಬುದ್ಧಿ ಬರಲಿಲ್ವಲ್ಲ? ಅವಳಿಗೆ ಮತ್ತೆ ಫೋನ್ ಮಾಡೋಣ ಇರು. ಹಲೋ, ನನಗ್ ಗೊತ್ತಿತ್ತು ಅಭಿ ನೀನ್ ಮತ್ತೆ ಫೋನ್ ಮಾಡೇ ಮಾಡ್ತೀಯಾ ಅಂತ. ಸಾರಿ, ಯಾವ್ದೋ ಮೂಡಲ್ಲಿ ರ್ಯಾಶ್ ಆಗಿ ಮಾತಾಡ್ಬಿಟ್ಟೆ. ಇಟ್ಸ್ ಓಕೆ ಅಭಿ, ಕೋಪ ಇದ್ ಕಡೆನೆ ಪ್ರೀತಿ ಇರೋದು. ನನಗ್ ನಿನ್ ನೋಡ್ಬೇಕನ್ನಿಸ್ತಾ ಇದೆ, ಮಾತಾಡ್ಬೇಕನ್ನಿಸ್ತಾ ಇದೆ. ಕ್ಯಾನ್ ವಿ ಮೀಟ್ ಸಮ್ವೇರ್? ನನ್ನ ನೋಡ್ಬೇಕು ಅಂತ ಅಷ್ಟೆಲ್ಲ ಆಸೆ ಇಟ್ಕೊಂಡು ಎಷ್ಟು ಡ್ರಾಮಾ ಮಾಡಿದ್ರಿ. ಸರಿ, ಪರವಾಗಿಲ್ಲ, ನಾಳೆ 10 ಗಂಟೆಗೆ ಸುಲ್ತಾನ್ ಸ್ಟ್ರೀಟ್ ಅಲ್ಲಿ ಸಿಗೋಣ. ಓಕೆ, ಸಿಗೋಣ. ಡನ್. ಇವಂದೇನ್ರು ಹೊತ್ತು ಗೊತ್ತಿಲ್ಲದೆ 3 ಹೊತ್ತು ಅದ್ರಲ್ಲೇ ಇರ್ತಾನೆ. ಹೌದು, ನೀವ್ ಆ ಹುಡುಗಿನ ನೋಡಿದ್ವಿ ಅಂತ ಹೇಳಿದ್ರಲ್ಲ, ಹೇಗಿದ್ದಾಳೆ? ಮಮ್ಮ ಸೂಪರ್ ಆಗಿದ್ದಾಳ ಮಮ್ಮ. ನಮ್ ಲವ್ ಕುಮಾರ ಎಷ್ಟು ಅದೃಷ್ಟ ಮಾಡಿದ್ನೋ ಏನೋ ಅಂತ ಹುಡುಗಿ ಸಿಗಕ್ಕೆ. ಹೌದಾ, ಅಷ್ಟು ಚೆನ್ನಾಗಿದ್ದಾಳ? ಯಾವ ನನ್ನ ಮಗನು ಆ ಹುಡುಗಿ ಕಡೆ ಕಣ್ಣೆತ್ ನೋಡಕ್ಕಾಗಲ್ಲ. ಯಾಕಂದ್ರೆ ಅವಳೇ ಒಂದ್ ದೃಷ್ಟಿ ಗೊಂಬೆ ಇದ್ದಂಗ ಅವಳೆ. ಬೆಳಿಗ್ಗೆಯಿಂದ ಕಾಯಿಸ್ತಾ ಇದ್ದಾಳೆ, ಇನ್ನ ಎಷ್ಟೊತ್ತು? ಅಬೇ, ಸೂರ್ಯ ನತ್ತಿ ಮೇಲೆ ಬಂದ ಹೊಟ್ಟೆ ಇಟ್ಟಿಲ್ದೆ ಸಾಯ್ತಾ ಇದ್ವಿ. ಏನಪ್ಪ ನಿನ್ ಕಾಟ? बच्चे का जन्मदिन है, मुबारकबाद पेश कीजिए। अल्लाह तुझे भला करेगा, सब अल्लाह की मेहरबानी। ಬರ್ತ್ಡೇ ಸ್ವೀಟ್ ತಗೊಳ್ಳಿ. ಏ ಮಗು ಬರ್ತಾರಂತೆ, ಸ್ವೀಟ್ ತಗೊಳ್ಳಿ. ಕೊಡು. ಅಭಿ ಆನು ತಗೊಳ. ಥ್ಯಾಂಕ್ ಯು. ಏನು ನಾಟ್ ರೀಚಬಲ್? ಅವಳು ಬರೋದಿಲ್ಲ ಕಣೋ. ಇಷ್ಟೊತ್ತಿನ ಮೊಬೈಲ್ ಡಾರಿಂಗ್ ರೂಪನಾದ್ರೂ ನೋಡ್ಕೊಂಡ್ ಬರ್ತಾ ಇದ್ದೆ. ಇವ್ರಾಗ್ಲೇ ನೋಡ್ಕೊಂಡ್ ಬಂದಾಗಿದೆ, ನೀನ್ ಇನ್ನು ನೋಡೋದ್ರಲ್ಲೇ ಇದೆಯಾ ನಿನ್ ರೂಪನ್ನ? ಯಾರು? ನಿನ್ ಲೆಫ್ಟ್ ರೈಟ್. ಅಯ್ಯೋ ಕೇಳಿ ನನ್ನ ಮಕ್ಕಳ, ಮಿತ್ರ ದ್ರೋಹ ಮಾಡ್ತಿರೋದು ನೀವು. ಅಮ್ಮ ದಯವಿಟ್ಟು ನಮ್ಮನ್ನ ಅರ್ಥ ಮಾಡ್ರಿ. ನೀನ್ ಫಸ್ಟ್ ಅವಾಗ ಆ ಹುಡುಗಿ ನೋಡಿ ಆ ಹುಡುಗಿ ನಾವು ಚೆನ್ನಾಗಿಲ್ದೇ ಇದ್ರೆ ಡಿಸಪಾಯಿಂಟ್ ಆಗ್ಬಿಟ್ಟು ಎಲ್ಲಿ ನೀನ್ ದೇವದಾಸ ಆಗ್ಬಿಟ್ಯೋ ಅಂತ ಒಂದೇ ಕಾರಣಕ್ಕೆ ನಾವಿಬ್ರು ಹೋಗಿ ನೋಡ್ಕೊಂಡ್ ಬಂದ್ವಿ. ಏನಾದ್ರೂ ತಪ್ಪಾಗಿದ್ರೆ ನಮ್ ತಾಯಣೆಗೂ ನೀನ್ ಬೂಟ್ ತಗೊಂಡ್ ನಾನು ಹೊಡೆದ್ಬಿಡು. ಹುಡುಗಿ ನೋಡೋದಕ್ಕೆ ಹೇಗಿದ್ದಾಳೆ? ಆಗ್ಲೇ ಹೇಳಿದ್ನಲ್ಲ ಸೂಪರ್ ಆಗಿದ್ದಾಳೆ ಅಂತ. ನಾಳೆ ರೆಡಿ ಮಾಡ್ಕೋ, ಇಲ್ಲಾಂದ್ರೆ ನಿನ್ನಡೆಗೂ ಅವಳು ನಿನ್ಗೆ ಸಿಗಲ್ಲ. ಹೌದೇನು? ಅಯ್ಯೋ ನಿನ್ ಬೈಕ್ ಬೇಡ ಹಾಕೋ. ಏನೋ ಇದು? ಅಯ್ಯೋ ಲೋ ಅಬ್ಬಿ, ಅವಳೇನೋ ನಮ್ ಬಗ್ಗೆ ತಿಳ್ಕೊಂಡಿದ್ದಾಳೆ. ಹಣೆ ಮೇಲೆ ಬಕ್ರಗಳು ಅಂತ ಬೋರ್ಡ್ ಹಾಕೊಂಡಿದೀವ, ಬರೋಣ. ಲೋ ಮಾಮೋ, ಅವಳು ಬರೋದಿಲ್ಲ ಕಣೋ. ಅವಳು ನಂಬ್ಕೊಂಡು ನಾವ್ ಬೀದಿಗಿಳಿದ್ರೆ ನಮ್ ಲೈಫೇ ಹಾಳಾಗುತ್ತೆ. ಹುಡುಗರಿದ್ದು ಒಳ್ಳೇದಲ್ಲ ಒಳ್ಳೇದಲ್ಲ. ಲೋ ಕರೆಕ್ಟ್ ಆಗಿ ಹೇಳ್ದಲ್ಲ. ಏಯ್ ಬನ್ರಿ ಹೋಗೋಣ. ನಮ್ಗೆಲ್ಲ ವನವಾಸ. ತಗೊಳ್ಳೋ, ಮೂಡಿಲ್ಲ. ಅಯ್ಯೋ ಜಸ್ಟ್ ಮಿಸ್. ಸಾರಿ ಮೇಡಮ್. ಅಯ್ಯೋ ಅಮ್ಮ. ಏ ಲವ್, ಅಲ್ಲಿ ನೋಡು ಅಭಿ ಒಬ್ನೇ ಕೂತಿದ್ದಾನೆ. ಏನಂತೆ ನಿನ್ ಹೆಸರು? ಲೇ ಏನೇ? ಯಾರು? ಸ್ಪೀಕರ್ ಆನ್ ಮಾಡು. ಏಯ್ ಏನೇ ಅನ್ಕೊಂಡಿದ್ಯಾ? ಆಟ ಆಡ್ತಾ ಇದ್ದೇನೆ. ನಾನೊಂದು ಆನಿಮೇಷನ್ ಕಂಪನಿ ರನ್ ಮಾಡ್ತಾ ಇರೋ. ನನ್ ಟೈಮ್ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತೇನೆ ನಿನ್ಗೆ? ನೆನ್ನೆ ಬರ್ತೀನಿ ಅಂತ ಕಾಯಿಸಿ ಯಾಕೆ ಬಂದಿಲ್ಲ? ಏನಬಿ ಹೀಗ್ ಮಾತಾಡ್ತಾ ಇದ್ಯಾ? ನಾನ್ ಬಂದಿದ್ನಲ್ಲ. ವಾಟ್? ನೀನು ನಿನ್ ಫ್ರೆಂಡ್ಸು ಸುಲ್ತಾನ್ ಸ್ಟ್ರೀಟ್ ಅಲ್ಲಿ ಕೂತಿದ್ರಿ. ನಾನ್ ಬಂದ್ ನಿಮ್ಗೆಲ್ಲ ಸ್ವೀಟ್ ಕೊಟ್ಟೋದ್ನಲ್ಲ. ಅಂದ್ರೆ ಆ ಬುರ್ಕಾ ಹಾಕೊಂಡ್ ಬಂದಿದ್ ಹುಡುಗಿ ನೀನೇನಾ? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಅದು ನಾನೇ. ಬರ್ತೀನಂತ ಹೇಳಿ ಡೈರೆಕ್ಟ್ ಆಗಿ ಸಿಗದೆ ಏನ್ ಆಟ ಆಡ್ತಾ ಇದ್ದೇನೆ? ಮತ್ತೆ ಪ್ರೀತಿ ಅಂದ್ರೆ ಸುಮ್ನೆನಾ? ಲೇ ನನಗ್ ನಿನ್ ಪ್ರೀತಿನೂ ಬೇಡ, ನೀನು ಬೇಡ. ಒಂದ್ ನಿಮಿಷ ಏನಂತ ಹೇಳು. ಒಂದ್ ನಿಮಿಷ. ಮೋಸ್ಟ್ಲಿ ಅವಳು ಬಿಲ್ ಲಾಡನ್ ಮಗಳೇ ಇರ್ಬೇಕಣೋ. ಅದಕ್ಕೆ ಕೈ ಸಿಗದೆ ಆಟ ಆಡಿಸ್ತಾ ಇದ್ದಾಳೆ. ಅವಳು ದಾರಿಯಲ್ಲಿ ಹೋಗಿ ಅವಳನ್ನ ಹಿಡಿದಾಕ್ಬೇಕು. ಒಂದ್ ಕೆಲಸ ಮಾಡು, ಅಬ್ದುಲ್ ತಂಗಿ ಮದುವೆ ಇದೆ, ಅಲ್ಲಿ ಬಾ ಅಂತ ಹೇಳು, ಅಲ್ಲಿ ಹಿಡಿದಾಕಣ. ಕರೆಕ್ಟ್ ಐಡಿಯಾ ಮಗ. ಹಲೋ ಶಿರೀನ್.
ಹೇಳು ಅಭಿ. ಶಿರೀನ್, ನನ್ನ ಫ್ರೆಂಡ್ ಅಬ್ದುಲ್ ತಂಗಿ ಮದ್ವೆ ಇದೆ. ಅವನ ಕಡೆಯಿಂದ ನಾನೇ ನಿನ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಸಾರಿ, ಸ್ವಲ್ಪ ರೂಢಾಗಿ ಮಾತಾಡ್ಬಿಟ್ಟೆ. ಅಭಿ, ನೀನ್ ಕೂಗಾಡ್ದಾಗ ಚೆನ್ನಾಗೇ ಇರುತ್ತೆ. ಅದನ್ನ ಕೇಳೋಕೆ ನನ್ಗೊಂಥರ ಖುಷಿ. ನಿನ್ ಫ್ರೆಂಡ್ ತಂಗಿ ಮದ್ವೆ ಅಂತೀಯಾ? ಖರಿ, ಖಂಡಿತ ಬರ್ತೀನಿ. ಓಕೆ, ಥ್ಯಾಂಕ್ ಯು ಶಿರೀನ್. ಥ್ಯಾಂಕ್ಸ್. ಬಾಯ್. ಬಾಯ್. ಈ ಸಲ ಅವಳ ಹಿಡಿಲೇಬೇಕು. ಓಕೆ ಮಗ. ಏನೋ ಮಾಡ್ತಿದ್ಯಾ? ಶಿರೀನ್ ಅಂಡ್ ಅಭಿ. ಈ ಸಲ ಮಿಸ್ ಆಗ್ಬಿಟ್ಲು ಮಚ್ಚ. ಚಮಕಾಯಿಸ್ಬಿಟ್ಟು ಕೊನೆಗೂ ನಮ್ ಪ್ಲಾನ್ ಎಲ್ಲ ವೇಸ್ಟ್ ಆಗೋಯ್ತು. ಆನೆ ಕೈ ಕೊಟ್ಲು. ಇವತ್ ಮನೇಲಿ ಯಾರು ಇಲ್ಲ ಅಂತ ಸ್ಟ್ರೇಟ್ ಆಗಿ ಹೇಳೋದ್ ಬಿಟ್ಟು ಅಪ್ಪನ ಹತ್ರ ಮಾತಾಡ್ಬೇಕು ಬಾ ಅಂತ ಡೋಸ್ ಕೊಡ್ತೀಯಾ? ಮತ್ತೆ ಜೊಲ್ ಸುರ್ಸ್ಕೊಂಡ್ ಹುಡ್ಗಿನ್ ಲವ್ ಮಾಡ್ಬಿಟ್ರೆ ಸಾಕಾ? ಅಪ್ಪನ ಹತ್ರ ಮಾತಾಡೋ ಧೈರ್ಯನೂ ಇರ್ಬೇಕು. ಏನ್ ತಗೊಳ್ತೀಯಾ? ನಿನ್ ಕಣ್ಣು, ನಿನ್ ಕೆನ್ನೆ, ನಿನ್ ತುಟಿ. ಸಾಕು. ತಿನ್ನೋಕೇನ್ ತಗೋತೀಯಾ? ಹಸಿವಾಗ್ತಾ ಇದೆ. ನಿನ್ಗೇನ್ ಚೆನ್ನಾಗಿ ಮಾಡಕ್ ಬರುತ್ತೋ ಅದನ್ನೇ ಮಾಡು. 5 minutes. ಅಭಿ, ಸುಮ್ನೆ ಇರೋ. ನೀನ್ ಹೀಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಹೇಗ್ ಸುಮ್ನೆ ಇರೋ ಚಿನ್ನು? ಹಾಗಾ? ನಡಿ. ಏನ್ ಮಾಡ್ತಾ ಇದ್ದೀಯ? ಕೂತ್ಕೊಳ್ಳಿ. ಕೂತ್ಕೋ. ಇಲ್ಲೇ ಕೂತಿರು. ರೆಡಿ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಆದ್ರೆ ನನ್ನಿಂದ ತಿನ್ನಕ್ಕಾಗಲ್ವೇ? ನಾನೇ ತಿನ್ನಿಸ್ತೀನಿ. ನೀನ್ ಕೈ ಬಿಚ್ಚಿದ್ರೆ ತರ್ಲೆ ಕೆಲ್ಸ ಎಲ್ಲ ಶುರು ಮಾಡ್ಬಿಡ್ತೀಯ. ಬಿಚ್ಚು ಚಿನ್ನು, ನಾನು ಏನು ಮಾಡಲ್ಲ. ಏನಾಯ್ತು? ಕಾರತನು ತಗೋ. ಕಾರತನು ಶುಗರ್ ತರ್ಲಾ? ಬೇಡ ತನು, ಅದನ್ನ ನಾನು ಇಲ್ಲೇ ತಗೊಳ್ತೀನಿ. ನಿಮ್ ಡ್ಯಾಡಿನಾ? ಡ್ಯಾಡಿ ರಾತ್ರಿ ಬರ್ತೀನಿ ಅಂತ ಹೇಳಿದ್ರು. ಇನ್ಯಾರಿರ್ಬೋದು? ಈಗೇನ್ ಮಾಡೋದು? ನೀನ್ ಬಾ. ಏಯ್, ನೀನು ಯಾಕೆ ಇಲ್ಲೇ ಬಂದೆ? ಸೇರು. ಏಯ್, ಅಲ್ಲೋಡಿ. ತಾನು ಫೋನ್ ತೆಗಿ. ಅಭಿ, ಸುಮ್ಮನೆ ಇರು. ಏನು ಬೇಡ. ಈಗಲಿಗೆ? ಅಭಿ, ನಿನ್ ಮೇಲ್ ಕಿಟಕಿಯಿಂದ ಹೊರಟೋಗು. ಬೇಗ ಹೋಗೋ. There's a brand new shop, you know. ಅಲ್ಲಿ ಏನ್ ಚೆನ್ನಾಗಿ ಸಿಗುತ್ತೆ ಬಟ್ಟೆ. It's just amazing. ನೀನೊಂದ್ಸರಿ ಹಲೋ ಚಿಬೋಕ್ಲಿ, ಅಲ್ಲಿ ಒಂದು ಕ್ಯೂರಿಯಾಸಿಟಿ ಕಣೋ. ಏನು? ಈ ಲೇಡೀಸ್ ಟಾಯ್ಲೆಟ್ ಹೇಗಿರುತ್ತೆ ಅಂತ. ನನಗೂ ಆ ಕ್ಯೂರಿಯಾಸಿಟಿ ಇದೆ ಮಗ. ಲೋ, ಮುಖ ಮೂತಿ ನೆಟ್ಗಿಟ್ಕೊಳ್ಳೋ ಇಚ್ಛೆ ಇದೆ ನಿಮ್ಗೆ? ನೀವು ಸಾಯ್ತೀರಾ, ನಮ್ಮನ್ನು ಸಾಯಿಸ್ತೀರಾ? ಹೇಳ್ರ. ಪ್ಯಾಂಟ್ ಉದುರೋಗ ಹಾಗೆ ಹೊಡ್ಸ್ಕೊಂಡ್ ಬರಕ್ ರೆಡಿ ಆಗಿದ್ರ ಅಂತ ಆಯ್ತು. ಪರ್ಕೆ ತಗೊಂಡ್ ಮುಖದ ಮೇಲೆ ಗುಡಿಸ್ಬಿಡ್ತಾರ. ಏನ ಇವನು ಭಾರಿ ಸಾಚೆ ತರ ಮಾತಾಡ್ತಾನಲ್ಲ. ಎಲ್ಲಾ ಮೆಂಟ್ಲುಗಳ ಕಸಿನ್ ಬ್ರದರು. ನೀನ್ ಬಾ ಮಗ. ಚನ್ನಿ ಏನೋ ಇದೆ ಮಾಮ. ಇಷ್ಟೊತ್ತು ಎಲ್ಲಿ ಕಳೆದೋಗಿದ್ರು? ಇವನ್ ಮಕ್ಕ ಯಾಕೆ ರೆಡ್ ಆಗಿದೆ? ಅದು ಅಲ್ಲಿ ನೋಡು, ಆಂಟಿ ಬರ್ತಿದ್ದಾಳೆ. ಆಂಟಿನಾ? ನನ್ಗೆ ಇಂಪಾರ್ಟೆಂಟ್ ಪರ್ಚೇಸಿಂಗ್ ಇದೆ, ಹೋಗೋಣ. ಕಣ್ ಕಾಣಲ್ವಾ? ಕನ್ನಡಿಗೆ ಕೊಡ್ಸಾವು. ಸಾರಿ ಮೇಡಮ್. ತಗೊಳ್ಳಿ.
ಶಿರಿಂತಾನೆ? ಹೌದು. ಹಾಯ್ ಅಭಿ, ವಾಟ್ ಅ ಸರ್ಪ್ರೈಸ್. ನಿನ್ ಫ್ರೆಂಡ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಸಲ್ವಾ? ಓ ಸಾರಿ, ನಿನ್ ಲವರ್ ಜೊತೆಗಿರ್ಬೇಕಾದ್ರೆ ನಾವ್ ಹೀಗ್ ಸಿಗ್ಬಾರ್ದಾಗಿತ್ತಲ್ವಾ? ಏಯ್ ಏನೇ, ನಾನು ನೀನು ಕದ್ದು ಮುಚ್ಚು ಪ್ರೀತಿ ಮಾಡೋರ್ ತರ ಮಾತಾಡ್ತಾ ಇದ್ಯಾ? ಏನ್ ಅಭಿ ನೀನು? ನಾವ್ ಮುಂದೆ ಮಾಡೋದನ್ನೆಲ್ಲ ಹೀಗೆ ಎಲ್ರೂ ಮುಂದೆ ಓಪನ್ ಆಗಿ ಹೇಳ್ತಿದ್ಯಲ್ಲ. ಏಯ್, ನಿನ್ ಎದುರುಗಡೆ ನಾನ್ ನಿಂತಿದ್ದೀನಿ, ನಿಂಗ್ ನಾಚಿಕೆ ಆಗ್ತಲ್ವಾ ಹೀಗ್ ಮಾತಾಡಕ್ಕೆ? ಕುರುಡು ಅಂತಾರೆ, ಅದ್ ನಿನಗ್ ಗೊತ್ತಿಲ್ವಾ? ಪಾರ್ಕ್ ನಲ್ಲಿ ಕೂತ್ ಲವರ್ಸು ನಾಚಿಕೆ ಬಗ್ಗೆ ಯೋಚನೆ ಮಾಡಿದ್ರೆ ರೊಮ್ಯಾನ್ಸ್ ಮಾಡಕ್ಕಾಗತ್ತಾ? ಪಕ್ಕದಲ್ಲಿ ಅಪ್ಪ ಅಮ್ಮ ಇದ್ರು ಫೋನ್ ನಲ್ಲಿ ಲವರ್ ಜೊತೆ ಹಲ್ಗಿಂಚ್ಕೊಂಡ್ ಮಾತಾಡಕ್ಕಾಗತ್ತಾ? ನಾಚಿಕೆ ಮಾನ ಮರ್ಯಾದೆ ಇಟ್ಕೊಂಡ್ರೆ ಪ್ರೀತಿ ಎಲ್ಲ ಮಾಡಕ್ ಆಗಲ್ಲ ಬೇಬಿ. ಏನ್ ಬದನೆಕಾಯಿ ಪ್ರೀತಿನೇ ನಿಂದು? ನಮ್ಮ ಹುಡುಗನ ಗುಂಡಿಗೆ ಹೊಡೆದಾಗ ಕ್ಷಮ ಕೊಡ್ತೀಯ ನೀನು? ನನ್ಗೆ ಗುಂಡ್ಗೆ ಇರೋ ಗಂಡೆ ಇಷ್ಟ. ಅಬಿಗ್ ಅದ್ ಎಷ್ಟಿದೆ ಅಂತ ಚೆಕ್ ಮಾಡ್ದೆ ಅಷ್ಟೇ. ತಲೆ ಕೆಟ್ಟಿದ್ಯಾ ನಿನ್ಗೆ? ಅಬಿಗೆ ತನ್ಮಯ್ ಅಂತ ಯಾವತ್ತ ಫಿಕ್ಸ್ ಆಗಿದೆ. ನಿನ್ ದಾರಿ ನೀನ್ ನೋಡ್ಕೋ ಹೋಗು. ಯಾರ್ ಹಣೆಲಿ ಯಾರ್ ಹೆಸರು ಅಂತ ನಿರ್ಧಾರ ಮಾಡೋನು ಅವನು. ಈ ಜನ್ಮದಲ್ಲಿ ಅಬಿ ನನ್ನನ್ ಮರೆಯೋದು, ನಾನ್ ಅಬಿನ್ ಮರೆಯೋದು ನೋ ಚಾನ್ಸ್. ಓಯ್ ಏನು ಬಿಟ್ರೆ ಮಾತಾಡ್ತಾನೆ ಇದ್ಯಾ? ಮೊದ್ಲು ನಿನ್ ಮುಖದ ಮೇಲೆ ಇರೋ ಬುರ್ಕಾ ತೆಗಿಯ. ನನ್ನ ನೋಡ್ಬೇಕು ಅನ್ನೋ ನಿನ್ ಮನ್ಸಿನ ತವಕ ನನ್ಗೆ ಅರ್ಥ ಆಗ್ತಾ ಇದೆ ಅಬಿ. ನನ್ನ ನೋಡಿದ್ಮೇಲೆ ಇವಳನ್ನ ಬಿಟ್ಬಿಡ್ತೀಯ ತಾನೆ? ಏಯ್ ಈಗ ನಿನ್ ಬುರ್ಕಾ ತೆಗಿತ್ಯೋ ಇಲ್ವೋ? ಈಗೇನು, ನೀನ್ ನನ್ನ ನೋಡ್ಬೇಕಷ್ಟೇ ತಾನೆ? ನೋಡು, ನೀನಲ್ದೆ ಇನ್ಯಾರು ನೋಡ್ಬೇಕು? ಯಾಕೆ ತಾನು? ರೆಸ್ಟ್ ರೂಮ್, ಒಂದ್ ನಿಮಿಷ ನಡಿ, ನಾನು ಬರ್ತೀನಿ. ಚಿಕ್ಕದಲ್ಲೇ. ಒಳ್ಳೆ ಸೀನ್ ಮಿಸ್ ಮಾಡ್ಕೊಂಡೆ ಗೊತ್ತಾ? ಏಯ್ ಎತ್ತು ಕೈನಾ? ಕೈ ಬಿಡಿ ಸರ್. ಏನಿದಲ್ಲ? ಸುಮ್ನೆ ಬಾ, ಹೇಳ್ತೀನಿ. ಸೋನು ರೆಡಿನಾ? ಗೆಟ್ ರೆಡಿ. ಯಾರು ನೋಡು? ಬಾಮ ತನ್ಮಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಆಂಟಿ. ಹಲೋ ಅಂಕಲ್. ಹಲೋ. ಹಾಯ್ ತನ್ಮಯ್, ನೆನ್ನೆ ನಿನ್ ಟಿವಿ ಪ್ರೋಗ್ರಾಮ್ ನೋಡ್ದೆ. ನೀನ್ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟೆ. ನೆನ್ನೆ ನೀನ್ ಹಾಕಿದ್ಯಲ್ಲ ಡ್ರೆಸ್ಸು, ನಿನ್ ಮುಖಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಥ್ಯಾಂಕ್ಸ್ ಆಂಟಿ. ಆಂಟಿ, ಅಭಿ ಬೆಳಗ್ಗೆಯಿಂದ ರೂಮಲ್ಲೇ ಇದ್ದಾನೆ. ನೀನ್ ಹೋಗ್ ಸ್ವಲ್ಪ ಏನಂತ ನೋಡಮ್ಮ. ಬಾಯ್ ಅಂಕಲ್. ಓಕೆ ಬಾಯ್. ಸೋನು ಬರ್ತೀನಿ ಪ್ರೇಮ. ಅಭಿ, ಏನೋ ಇದು? ಏನಿದೆಲ್ಲ? ನಾನ್ ರಾತ್ರಿಯಿಂದ ನಿಂಗೆ ಫೋನ್ ಮಾಡ್ತಾ ಇದ್ದೀನಿ, ನಿನ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇಲ್ಲಿ ಬಂದ್ ನೋಡಿದ್ರೆ ನೀನ್ ಹೀಗ್ ಕೂತಿದ್ಯಾ. ಅವಳು ಯಾರು ಅಭಿ? ಅವಳಿಂದ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ನಂಗ್ ಒಂದು ಅರ್ಥ ಆಗ್ತಾ ಇಲ್ಲ. ನಡಿ, ರಿಫ್ರೆಶ್ ಆಗು. ಈಗ ನಂಗೆ ಸುಮ್ನೆ ಬಿಟ್ಬಿಡ್ತಾನು. ಈ ಸ್ಥಿತಿ ನನಗೆ ನೋಡಕ್ ಆಗ್ತಾ ಇಲ್ಲ. ನೀನ್ ಹತ್ರ ನಾನು ಹೊಳ್ತೀನಿ, ನೀನ್ ಹತ್ರ ನಂಗೂ ನಗು ಬರುತ್ತೆ. ಆದ್ರೆ ನೀನೇ ಹೇಗಿರುವಾಗ ನಾನು ಹೇಗೋ ಸುಮ್ನೆ ಇರ್ಲಿ? ಎಲ್ಲಿಗೆ ಗುಡಿ ತರ ನುಗ್ತಾ ಇದ್ಯಾ?
ಇಳಿಯ ಅಬಿಗ್ ಲವ್ ಅಂತ ಹೇಳಿ ಕಾಟ ಕೊಡಕ ಇಲ್ಲಿ ತನಕ ನಮ್ಮನ್ ಗೋಳು ಕೊಡಕ್ ಸಾಕಾಗ್ಲಿಲ್ವಾ? ನಾನು ಅಬಿ ಲವ್ ಮಾಡ್ದಾಗ್ಲಿಂದ ಯಾವತ್ತೂ ಯಾವ್ದಕ್ಕೂ ಫೀಲ್ ಮಾಡ್ದವ್ರೆ ಅಲ್ಲ. ಎಲ್ರು ನಮ್ ಪ್ರೀತಿ ನೋಡಿ ಹೊಟ್ಟೆ ಹೊರ್ಕೊಳ್ಳೋಷ್ಟು ಖುಷಿಯಾಗಿದ್ವಿ. ಆದ್ರೆ ಯಾವತ್ತು ಈ ಮುಸುಡಿ ಇಟ್ಕೊಂಡು ಅಬಿಯಿಂದ ಬಿದ್ಯೋ ಅವತ್ತೇ ನಮಗ್ ಒಕ್ಕರ್ಸ್ಕೊಂಡಿದ್ದು. ನಮ್ ನೆಮ್ಮದಿನೆಲ್ಲ ಹಾಳು ಮಾಡ್ಬಿಟ್ಟೆಲೆ. ನೀ ನನ್ ಕೈಗ್ ಸಿಕ್ಕಿದ ದಿನಾನೇ ನಿಂಗ್ ಹಿಡ್ದಿತ್ತಲ್ಲ ಪ್ರೀತಿ ಜ್ವರ, ಅದನ್ನ ಬಿಡಿಸ್ಬಿಡ್ತಾ ಇದ್ದೆ. ಆದ್ರೆ ಅವರೆಲ್ಲ ಏನೋ ಪಾಪದ ಹುಡುಗಿ ಅಂತ ನೆಗ್ಲೆಕ್ಟ್ ಮಾಡಿದ್ರು. ಪ್ರೀತಿ ಬಂದ ತಕ್ಷಣ ಎಲ್ರನ್ನ ಪ್ರೀತಿಸಕ್ ಆಗಲ್ವೇ? ಅಬಿಗಿರೋ ಲುಕ್ಕು ಲೆವೆಲ್ಗೆ ಎಷ್ಟೊಂದ್ ಜನ ಹುಡುಗಿರು ಹುಡುಕೊಂಡ್ ಬರ್ತಾರೆ. ಅವ್ನ್ಗೇನಿದ್ರು ನನ್ನಂತ ಹುಡುಗಿನ ಮ್ಯಾಚ್ ಆಗೋದು. ಆದ್ರೆ ನೀನು, ನಿನ್ ಹೊಟ್ಟು, ನಿನ್ ಮುಖ ಹೇಗೆ ಹೇಗೆ ಹೀಗೆಲ್ಲ ಯೋಚನೆ ಮಾಡ್ದೆ? ಹೋಗ್ಲಿ, ಯಾವತ್ತಾದ್ರೂ ನಿನ್ ಫೇಸ್ ಕಟ್ ನ ಕನ್ನಡಿಲ್ ನೋಡ್ಕೊಂಡಿದ್ಯಾ? ಹಾ, ಇದೇನ್ ಮಾಡ್ತಾ ಇದ್ದೀರಾ? ಗಣೇಶನ್ ಫೋಟೋ ಯಾಕೆ ತೆಗಿತಾ ಇದ್ದೀರಾ? ಈಗ ಮನೆ ಒಂದ್ ಕಳೆ ಬಂದಾಗ ಆಯ್ತು ನೋಡು. ನನ್ನ ಆಫೀಸ್ನಲ್ಲಿ ಕಷ್ಟಪಟ್ಟು ಕೆಲಸ ಮುಗಿಸ್ಕೊಂಡು ಆಯಾಸ ಪಟ್ಕೊಂಡು ಬಂದ್ರೆ ಮನೆಯಲ್ಲಿ ನನ್ನ ಮಗಳ ಮುದ್ದಿನ ಮುಖ ನೋಡಿದ ತಕ್ಷಣ ಕಷ್ಟ ಎಲ್ಲ ತೀರೋಗುತ್ತೆ ಕಣೆ. ಮದುವೆ ಆದ 15 ವರ್ಷ ಆದ್ರೂ ಮಕ್ಕಳಿಲ್ಲ ಅಂತ ಒದ್ದಾಡ್ತಿರ್ಬೇಕಾದ್ರೂ ಹುಟ್ಟಿದ ಮುತ್ತು ಕಣೆ ಇದು. ನೀನ್ ನೋಡ್ತಾ ಇರು, ಇವತ್ ನಮ್ಮ ಮನೇಲಿ ಮಾತ್ರ ಈ ಫೋಟೋ ಇದೆ. ಅವಳು ದೊಡ್ಡ ಸಿಂಗರ್ ಆದ್ಮೇಲೆ ಇಡೀ ಕರ್ನಾಟಕದಲ್ಲಿ ಮನೆಯಲ್ಲೂ ಈ ಫೋಟೋ ಇರುತ್ತೆ. ಮಳೆ ಜೋರಾಗಿದೆ. ಅಯ್ಯೋ, ನೀವು ಮಳೆಯಲ್ಲಿ ನೆನೀತಾ ಇದ್ದೀರಲ್ಲ. ಪಪ್ಪ ಬಂದ್ರು. ಥ್ಯಾಂಕ್ಸ್. ಲಕ್ಷ್ಮಿ, ಬೇಗ ಬ್ಯಾಗ್ ಕೊಡು, ಆಫೀಸ್ಗೆ ಹೋಗ್ಬೇಕು. ಗೊತ್ತಾಯ್ತು ಸಾನಾ? ನಿನ್ನೆ ನಿಮ್ ಮ್ಯೂಸಿಕ್ ಡೈರೆಕ್ಟ್ ಕರೆದಿದ್ರಲ್ಲ, ಏನಾಯ್ತು? ಫೋನ್ ಮಾಡಕ್ ಹೇಳಿದಾರ್ ಪಪ್ಪ. ನಿನ್ನ ಹಾಡು ಕೇಳಿದ್ರು ಅಂದ್ರೆ ಕರೀತಾರೆ. ಹೊರಡೋಣ, ಹೊತ್ತಾಯ್ತು. 2 ನಿಮಿಷ ಪಪ್ಪ, ಸಾಂಗ್ ಬರ್ತಾ ಇದಲ್ಲ ಅತ್ತಾಜಿ ಅವ್ರದ್ದು, ಕೇಳ್ಕೊಂಡ್ ಹೊರಡೋಣ. ಅಲ್ವೇ ಸಹನಾ, ಈಗಾಗ್ಲೇ ನಿಮ್ಮ ಅಪ್ಪನಿಗೆ ಆಫೀಸಿಗೆ ಹೋಗಕ್ ಲೇಟ್ ಆಗಿದೆ. ಈಗೆಂತ ಹಾಡು ಕೇಳೋದು? ಏನೋ 2 ನಿಮಿಷ ಕೇಳ್ಕೊತಲ್ ಬಿಡು, ಅದಕ್ಕೇನು. ನಾನ್ ಬ್ಯಾಗ್ ತರೋದು 2 ನಿಮಿಷ ಲೇಟ್ ಆದ್ರೆ ನನ್ ಮೇಲ್ ಸಿಟ್ಟಾಗ್ತೀರಾ. ಅದೇ ನಿಮ್ ಮುದ್ದಿನ ಮಗಳು ಹಾಡ್ ಕೇಳ್ತೀನಿ ಅಂತಂದ್ರೆ ಅವಳ ಜೊತೆಲೆ ಕೂತ್ ಬಿಡ್ತೀರಾ. ಏನಪ್ಪ ಮಗಳು. ಕೊಡು ಮುಗಿತಮ್ಮ. ಬರ್ತೀನಮ್ಮ. ಒಂದ್ ನಿಮಿಷ ಬರ್ತೀನಿ. ನೀವ್ ಆಡ್ಕೊಳ್ರಲ್ಲ, ಅವ್ನ್ ಕಾಳಕ್ಕ ಹೋಗ್ತಾವನೆ. ಹಾಯ್ ದೀಪಿಕಾ. ದೀಪಿಕಾ, ಇವಾಗ ನಾನು ಪ್ರಾಕ್ಟೀಸ್ ನಲ್ಲಿದ್ದೆ. ಹಾಯ್. ಬಾಯ್. ಲೆಟ್ಸ್ ಮೀಟ್ ಟುಡೇ ದೀಪಿಕಾ. ನಾನ್ ಏನ್ ಮಾಡ್ಲಿ ಚಿನ್ನು, ನಿನಗ್ ಸಿಗೋಣ ಅಂತಾನೆ ನನ್ ಪ್ಲಾನ್ ಇದ್ದಿದ್ದು. ಆ ನಿಶಾ ಬರ್ತ್ಡೇ ಪಾರ್ಟಿ ಇದೆ ಅಂತ ಸಡನ್ ಆಗಿ ಹೇಳ್ಬಿಟ್ಲು. ಆದ್ರೆ ನನ್ ನೀನೇ ಇಂಪಾರ್ಟೆಂಟ್ ಕಣೆ. ಅವರೆಲ್ಲ ಹಾಯ್ ಬಾಯ್ ಅಷ್ಟೇ. ಮಾತಾಡ್ದಾಗೆಲ್ಲ ಹೀಗೆ ಏನೋ ಹೇಳಿ ಕನ್ವಿನ್ಸ್ ಮಾಡ್ಬಿಡ್ತೀನಿ. ಆದ್ರೆ ಗಿದ್ರೆ ಏನಿಲ್ಲ, ಇವತ್ ನೀನ್ ಮೂಡಿ ಆಗಿದ್ಯಾ, ಮಾತಾಡೋಣ, ಸಿಕ್ಕೇ ಸಿಗ್ತೀನಿ. ಓಕೆ
ಬಾಯ್. ಸ್ಟಾಪ್ ಸ್ಟಾಪ್ ನಿಲ್ಸಿ. ಅಲ್ವೋ, ನೆನ್ನೆಯಿಂದ ಹಾಕಿದ ಸಿಡಿನೇ ಮತ್ತೆ ಮತ್ತೆ ಹಾಕಿ ಉಜ್ಜಾಡೋ ಹಾಗೆ ಹೇಳಿದನ್ನೇ ಹೇಳ್ತಾ ಇದೆಯಲ್ಲೋ. ಅದ್ ಬಿಟ್ಟು ಅವಳ ಹೆಸರೇನು, ಅವಳು ಎಲ್ಲಿದ್ದಾಳೆ, ಅವಳು ಏನ್ ಮಾಡ್ತಾ ಇದ್ದಾಳೆ, ಏನಾದ್ರೂ ಹೇಳಿದ್ಯಾ? ಅದ್ಯಾವುದು ನನಗೆ ಗೊತ್ತಿಲ್ಲ. ಆದ್ರೆ ಒಂದ್ ಮಾತ್ರ ನಿಜ, ನಾನಿಲ್ಲೇ ಇದ್ರು ನನ್ನ ಉಸಿರು ಮನಸ್ಸೆಲ್ಲ ಅಲ್ಲೇ ಇದೆ. ನೋಡ್ ಹರ್ಷ, ನಿನಗೇನ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ವರ್ಷದಲ್ಲಿ ಒಂದ್ ಹುಡುಗಿ ಬಗ್ಗೆ ಹೇಳ್ತಾ ಇದ್ದೆ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಆದ್ರೆ ಇಷ್ಟು ಇಷ್ಟಪಡೋ ಹುಡುಗಿ ಬಗ್ಗೆ ಏನು ತಿಳ್ಕೊಂಡಿಲ್ವಲ್ಲೋ. ಎಂತ ಕೆಲಸ ಮಾಡ್ಬಿಟ್ಯೋ. ಹಾಯ್ ಹರ್ಷ. ಹಾಯ್. ಏನು ಬ್ರದರ್ ಅಂಡ್ ಸಿಸ್ಟರ್ ತುಂಬಾ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ನಿನ್ನೆ ನಮ್ ಹೀರೋ ಅವ್ರ ಹೀರೋಯಿನ್ ಮೀಟ್ ಮಾಡಿದ್ರಂತೆ. ಆಹಾ, ಐಡಿಯಲ್ ಬ್ರದರ್ ಅಂಡ್ ಸಿಸ್ಟರ್. ನಿಮ್ ಲವ್ ಡಿಸ್ಕಷನ್ ಎಲ್ಲ ಆಮೇಲೆ ಇರ್ಲಿ, ಡಾನ್ಸ್ ಕ್ಲಾಸ್ ಟೈಮ್ ಆಯ್ತು, ಬಾ ಹೋಗೋಣ. ಬಾಯ್ ಹರ್ಷ. ಬಾಯ್. ಬೇಗ ನಡಿ, ಡಾನ್ಸ್ ಕ್ವೀನ್ ಬೈತಾರೆ. ಕೋಲ್ಡ್ ಕಾಫಿ ಆರ್ಡರ್ ಮಾಡೋಣ? ಓಕೆ, ಯೋರ್ ಚಾಯ್ಸ್. ನೋಡು, ಫ್ರೆಂಡ್ ಜೊತೆ ಒಂದ್ ಕಾಫಿ ಕುಡಿಯೋಕ್ಕೂ ಬಿಡೋದಿಲ್ಲ. ಆಗ್ಲೇ ಹೊರಗಡೆ ಬಂದು ಕಾಯ್ತಾ ಇದ್ದಾನೆ. ತಡಿಯೋ ಆತ್ರಪ್ಪ, ಬರ್ತಾ ಇದ್ದೀನಿ. ಸಾರಿ ಕಣೆ, ನಾನು ಬರ್ತೀನಿ. ಬಾಯ್. ಬಾಯ್. ಹಾಯ್ ಹಾಯ್, ಹಲೋ. ಓ ಸಾರಿ ಸಾರಿ. ಹಾಯ್, ಎಕ್ಸ್ಕ್ಯೂಸ್ ಮೀ. ಹಾಯ್. ಮೊನ್ನೆ ಮಳೆ, ಛತ್ರಿ ನೆನ್ಪಾಯ್ತಾ? ಓ ಹಾಯ್. ಏನ್ರಿ ಇಷ್ಟು ಬೇಗ ಮರ್ತ್ಬಿಟ್ರಾ? ಸಾರಿ ರೀ, ಮ್ಯೂಸಿಕ್ ಕೇಳ್ತಾ ಇದ್ದೆ. ಅದ್ರಲ್ಲೂ ಲತಾಜಿ ಅವ್ರ ಸಾಂಗ್ ಅಂದ್ರೆ ಪಕ್ಕದಲ್ಲಿ ನಡೆದ್ರೂ ಗೊತ್ತಾಗಲ್ಲ. ನಾನು ಅನ್ಕೊಂಡೇ ಇರ್ಲಿಲ್ಲ ನಾವು ಮತ್ತೆ ಮೀಟ್ ಆಗ್ತೀವಿ ಅಂತ. ನನ್ನ ಹೆಸರು ಹರ್ಷ, BSc ಇನ್ ಅಗ್ರಿಕಲ್ಚರ್. ಹೌದಾ? ಇಲ್ಲೇ ಸ್ವಲ್ಪ ದೂರದಲ್ಲಿ ನಮ್ಮ ಫಾರ್ಮ್ ಹೌಸ್ ಇದೆ, ಅದನ್ನ ನಾನು ನೋಡ್ಕೊಳ್ತಾ ಇದ್ದೀನಿ. ಮತ್ತೆ ನೀವು? ಇಲ್ಲೇ ಪಕ್ಕದಲ್ಲೇ ನನ್ನ ಕಾಲೇಜ್. ಓ, ಟೈಮ್ ಆಯ್ತು, ಬರ್ತೀನಿ. ಓಕೆ, ಬಾಯ್. ಲೋ ಮಗ, ಅಂಕಲ್ ಬಂದ್ರು ನೋಡು. ದೊಡ್ಡವ್ರ ಮುಂದೆ ಸೀರಿಯಸ್ ನಾಚಿಕೆ ಆಗಲ್ವಾ? ನಾನೆಲ್ಲ ನಮಸ್ಕಾರ ಅಂಕಲ್. ನಮಸ್ಕಾರ. ಏನ್ ಅಂಕಲ್, ಚೆನ್ನಾಗಿದ್ದೀರಾ? ಆರಾಮ್. ಫ್ಯಾಕ್ಟ್ರಿ ಎಲ್ಲ ಹೇಗ್ ನಡೀತಿದೆ ಅಂಕಲ್? ಪ್ರೊಡಕ್ಷನ್ ಎಲ್ಲ ತುಂಬಾ ಜೋರಾಗಿ ನಡೀತಾ ಇದೆಯಂತೆ, ಹೌದಾ? ಏನೋ ಮಾಡ್ಬೇಕಲ್ಲಪ್ಪ, ನನ್ನ ಸಾಮರ್ಥ್ಯಕ್ಕೆ ತಕ್ಕನಾಗಿ ನಡೆಸ್ತಾ ಇದ್ದೀನಿ. ಆದ್ರೂ ಮುಂಚಿನ ತರ ಎಲ್ಲ ಆಗ್ತಾ ಇಲ್ಲ. ಅಯ್ಯೋ ಬಿಡಿ ಅಂಕಲ್, ನಿಮ್ ಕೈಲಾಗಿಲ್ಲ ಅಂದ್ರೆ ಏನಂತೆ, ಬೇರೆ ಯಾರಾದ್ರೂ ನೋಡ್ಕೋತಾರೆ, ಅದಕ್ಕೆಲ್ಲ ಯೋಚನೆ ಮಾಡ್ತಾರ ಅಂಕಲ್. ಬರ್ತೀವಪ್ಪ. ಸರಿ ಅಂಕಲ್. ಓಕೆ ಆಂಟಿ. ಆಹಾ, ನಾನೇನಾದ್ರೂ ಸಿಗರೇಟ್ ನ ಮ್ಯಾನೇಜ್ ಮಾಡದೆ ಹೋಗಿದ್ರೆ ನಮ್ಮ ಅಪ್ಪನಿಗೆ ಫಿಟ್ಟಿಂಗ್ ಇಟ್ಬಿಡ್ತಿದ್ದ. ಫಿಟ್ಟಿಂಗ್ ರಾಜ, ಫಿಟ್ಟಿಂಗ್ ರಾಜ. ನೀನೇ ಒಬ್ಬ ಫಿಟ್ಟಿಂಗ್ ಮಾಸ್ಟರ್, ನಿನ್ಕಿಂತ ಫಿಟ್ಟಿಂಗ್ ಮಾಸ್ಟರ್ ಬೇಕಾ? ನಿನಗೆ ಟೋಪಿ ಬೇರೆ ಕೇಳು. ಕ್ಯಾಚ್ ಇಟ್, ನಾನ್ ಸೆನ್ಸ್ ಅಂಡ್ ಇಡಿಯಟ್. ಮತ್ತೆ ಸಿಗೋಣ. ಅಲ್ಲಿ ನೋಡು ನನ್ ಸೋಫಿಯಾನಾ. ಲೇ, ಏನೋ ಇದು? Hi, guys. ಸಮಾಧಾನ ಮಾಡ್ತಾ ಇದೀಯಾ? ನಮ್ಮ ಏರಿಯಾದಲ್ಲಿ ಬ್ಯಾಲೆನ್ಸ್ ಉಳ್ಕೊಂಡಿದ್ದು ಅಂದ್ರೆ ಅವಳು ಅಪ್ಳೆ. ಅವಳಿಗೆ ನಾರು ಕಾಳು ಹಾಕ್ಬೇಕು ಅಂತಿದ್ದೆ, ಅಷ್ಟರಲ್ಲಿ ಕಿರಾತಕ ಆ ವಿಕೆಟ್ ಬೆಳೆಸ್ಕೊಂಡ್ಬಿಟ್ಟಿದ್ಯಾ? ಅಲ್ಲ ಕಣೋ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಲೈ, ಎಲ್ಲಾ ಹುಡುಗಿರ್ಗೂ ನೀನೇ ಕೃಷ್ಣ ಪರಮಾತ್ಮ ಆಗ್ಬಿಡೋ. ನಾವೆಲ್ಲ ಗಡ್ಡ ಬಿಡ್ಕೊಂಡು ಯಾವ್ದಾದ್ರು ವೈನ್ ಸ್ಟೋರ್ಗೆ ಹೋಗ್ಬಿಟ್ಟು ಲೋಕಲ್ ಡ್ರಿಂಕ್ಸ್ ಹಾಕೊಂಡು ಉಪ್ಪಿಗೆ ಹಾಕೊಂಡು ಹೋಗ್ತಾ ಇರ್ತೀವಿ. ಓಕೆನಾ? ನೋಡೋ, ಅದೆಲ್ಲ ಒಂದು ಕಲೆ. ಕೊಲೆ ಹಾಕ್ತಿದ್ರು ಕಲೆ ಅಂತ. ನನ್ನಲ್ಲೇನೋ ಮ್ಯಾಗ್ನೆಟಿಕ್ ಪವರ್ ಇದೆ ಅನ್ಸುತ್ತೆ, ತಾವಾಗ ಬಂದ್ ಅಂಟ್ಕೊಳ್ತವೆ. ನಾನೇನ್ ಮಾಡ್ಲಿ? ಸದ್ಯಕ್ಕೆ ನಿಮ್ ಕೈ ನನ್ಗೆ ಅಂಟ್ಕೊಂಡಿದೆ, ತೆಗಿತೀರಾ? ಅಯ್ಯೋ ಅಯ್ಯೋ, ಹೊಸ ಬ್ಯೂಟಿ ಬುಟ್ಟಿ ಇಟ್ಕೊಂಡ್ ಬಂದ್ಬಿಟ್ಟಿದೆ. ರಮೇಶ್ ಅಂಕಲ್. ಏನಮ್ಮ? ಅಂಕಲ್, ನಾವಿಲ್ಲೇ ವಾಸುದೇವ್ ಅವ್ರ ಮನೆಗೆ ಹೊಸದಾಗಿ ಬಾಡಿಗೆಗೆ ಬಂದಿದೀವಿ. ಇವತ್ತು ಯಾರೋ ಜಾನ್ ಅನ್ನೋರ್ ಹೆಸರಿನಲ್ಲಿ ಈ ಪೋಸ್ಟ್ ಬಂತು. ಅವರು ನಾವು ಬರೋದಕ್ಕಿಂತ ಮುಂಚೆ ಇದ್ರು ಅಂತ ಕಾಣಿಸುತ್ತೆ. ನಿಮ್ಗೆ ಏನಾದ್ರೂ ನನಗೆ ಗೊತ್ತಿದೆ, ಕೊಡಿ ಕೊಡಿ. ನಮ್ಮ ಹುಡುಗನೇ ಜಾನು. ಥ್ಯಾಂಕ್ಸ್. ಹಾ, ನಿನ್ನೆ ಬಸ್ ನಿಲ್ಸಿದ್ದಕ್ಕೂ ಸೇರಿ.
ಯಾರು ಅದು ಜಾನ್? ಯಾವನು ಗೊತ್ತು. ಇಷ್ಟು ದಿನ ಬರೀ ಕಾಗೆ ಗುಬ್ಬಚ್ಚಿಗಳ ಜೊತೆ ಆಟ ಆಡ್ಕೊಂಡಿದ್ದಿದ್ ನಾನು ಮೊದಲನೇ ಸಾರಿ ಒಂದು ಪಾರಿವಾಳನ ನೋಡ್ದೆ ಕಣ್ರೋ. ಲೋ ಅಬೆ, ಎಲ್ಲಾ ಹುಡುಗಿರು ಒಂದೇ ತರ ನೋಡ್ಬೇಡಮ್ಮ. ಈ ಹುಡುಗಿನ ನೋಡ್ತಾ ಇದ್ರೆ ಅಷ್ಟು ಈಸಿಯಾಗಿ ಯಾರಿಗೂ ಬಿಡಲ್ಲ ಅನ್ಸುತ್ತೆ. ಲೋ, ಏನು ಅನ್ಕೊಂಡಿದ್ಯಾ ಈ ಅಭಿನ? ಏನು ಅನ್ಕೊಂಡಿಲ್ಲ. ಅಣ್ಣವ್ರು ಮಾಡ್ದಿರೋ ಕ್ಯಾರೆಕ್ಟರ್ ಇಲ್ಲ, ಅಭಿಗ್ ಬೀಳ್ದೆ ಇರೋ ಹುಡುಗಿರೇ ಇಲ್ಲ. ಈಗ ಜಸ್ಟ್ ಮಾತಾಡ್ಸಿದೀನಿ, ನೋಡ್ತಾ ಇರೋ. ಇಷ್ಟ್ರಲ್ಲೇ ಐ ಲವ್ ಯು ಅಭಿ ಅಂತ ನನ್ ಹಿಂದೆ ಬರೋ ಹಾಗೆ ಮಾಡ್ ತೋರಿಸ್ತೀನಿ. ಕಂಡೋರ್ ಲೆಟರ್ನ ಎಷ್ಟು ಈಸಿಯಾಗಿ ಅರ್ಧ ಹಾಕ್ಬಿಟ್ಟು ಆ ಲೆಟರ್ ಒಳಗಡೆ ಏನ್ ಕಷ್ಟ ಆಯ್ತೋ ಏನ್ ಸುಖ ಆಯ್ತೋ. ಹಾಯ್. ಹಾಯ್. ಯಾವ ಕಡೆ? ಮನೆ ಕಡೆ ಹೋಗ್ತಾ ಇದ್ದೆ. ಬನ್ನಿ, ನಾನು ಅಲ್ಲಿಗೆ ಹೋಗ್ತಾ ಇರೋದು. ನೋ ಥ್ಯಾಂಕ್ಸ್, ಬಸ್ ಬರುತ್ತೆ. ರೀ ನಿಂತ್ಕೊಳ್ರಿ. ಹಲೋ ರೀ, ಒಂದ್ ನಿಮಿಷ. ಅಯ್ಯೋ, ನೀವ್ ಯಾಕೆ ನಡ್ಕೊಂಡ್ ಬರ್ತಾ ಇದೀರಾ? ಪರವಾಗಿಲ್ಲ ಬಿಡಿ, ನಿಮ್ ಜೊತೆ ಮಾತಾಡ್ತಾ ನಾನು ನಡ್ಕೊಂಡ್ ಬಂದಾಗ ಯಾಕೆ ಸುಮ್ನೆ ತಳ್ಕೊಂಡ್ ಬರ್ತೀರಾ? ನೀವ್ ಹೊರಡಿ. ನೀವ್ ಬರೋದಾದ್ರೆ ಪ್ಲೀಸ್ ಬನ್ನಿ. ಯಾಕ್ರಿ ನಗ್ತಾ ಇದ್ದೀರಾ? ಇನ್ನೇನ್ರಿ, ಇಬ್ರು ಬೈಕ್ ನಲ್ಲಿ ಕೂತ್ಕೊಂಡು ಓಡಾಡೋಷ್ಟು ಪರಿಚಯ ಆಗಿದೀವಿ. ಆದ್ರೆ ನಿಮಗ್ ನನ್ನ ಹೆಸರು ಗೊತ್ತಿಲ್ಲ, ನನಗ್ ನಿಮ್ ಹೆಸರು ಗೊತ್ತಿಲ್ಲ. ಎಂತ ವಿಪರ್ಯಾಸ ಅಲ್ವಾ? ನಾನ್ ಸಹನಾ ಅಂತ. ಸಹನಾ ಅಂತಾನ? ಬರೀ ಸಹನಾ. ಏನು ಬರೀ ಸಹನಾನ? ಅಯ್ಯೋ ಸಹನಾ. ಓಕೆ, ನನ್ನ ಹೆಸರು ಕೇಳಲೇ ಇಲ್ಲ. ಸರಿ ಬಿಡಿ, ನಾನೇ ಹೇಳ್ತೀನಿ. ಹೆಸರು ಅಭಿಷೇಕ್, ಆದ್ರೆ ಎಲ್ರು ನನ್ನ ಅಭಿ ಅಂತ ಕರೀತಾರೆ. ರೀ ಸಹನಾ, ಏನ್ರಿ ಯಾವಾಗ್ಲೂ ಒಬ್ಬೊಬ್ರೆ ಓಡಾಡ್ತಾ ಇರ್ತೀರಾ? ಒಬ್ಬೊಬ್ರೆ ಅಂದ್ರೆ? ಅಲ್ಲ, ಯಾರು ಫ್ರೆಂಡ್ಸು? ಫ್ರೆಂಡ್ಸ್ ಎಲ್ಲ ಕಾಲೇಜ್ ನಲ್ಲೇ, ಇಲ್ಲಿ ಯಾರು ಅಷ್ಟು ಪರಿಚಯ ಇಲ್ಲ. ನಾನ್ ಕೇಳಿದ ಫ್ರೆಂಡ್ ಅಂದ್ರೆ ಬಾಯ್ ಫ್ರೆಂಡ್ ರೀ. ಹಾಗೆಲ್ಲ ಯಾರು ಇಲ್ಲ ರೀ. ಏನ್ರಿ, ಇವಾಗ ಹುಡುಗಿರ್ ಸ್ವಲ್ಪ ಸುಮಾರಾಗಿದ್ರೇನೆ ಕಾಲ್ಗೊಂದು ಕೈಗೊಂದು ಅಂತ ಬಾಯ್ ಫ್ರೆಂಡ್ ಮೇಂಟೈನ್ ಮಾಡ್ತಾರೆ. ಅಂತದ್ರಲ್ಲಿ ನೀವು ಮಿನಿ ತಾಜ್ ಮಹಲ್ ತರ ಇದ್ದೀರಾ. ನಿಮ್ಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ ಅಂದ್ರೆ? ಇಲ್ಲ ರೀ, ನನಗ್ ಹಾಗೆ ಯಾವ ಬಾಯ್ ಫ್ರೆಂಡು ಇಲ್ಲ. ಹಾಯ್ ಜೋಜೋ. ಹಾಯ್ ಸ್ವೀಟ್ ಹಾರ್ಟ್. ಬಾಯ್. ಎಂತ ಜನನೋ, ಪಬ್ಲಿಕ್ ಪ್ಲೇಸು ಅನ್ನೋದು ನೋಡ್ದೆ ಹೇಗ್ ಹೀಗೆಲ್ಲ ನಡ್ಕೋತಾರೋ. ಬಿಡ್ರಿ ಸಹನಾ, ಲವ್ವರ್ಸ್ ಅನ್ಸುತ್ತೆ. ನಾಳೆ ನೀವ್ ಲವ್ ಮಾಡಿದ್ರೆ ನೀವು ಹೀಗೆ ಹೇಳ್ತೀರಾ? ಏನು ಲವ್ವಾ? ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಹಾಗಾದ್ರೆ ನಾಳೆನೆ ಒಂದು ಹುಡುಗ ಬಂದು ಐ ಲವ್ ಯು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಬರ್ಲಿ, ಆಮೇಲೆ ನೋಡೋಣ. ಆಮೇಲೆ ಅವಳನ್ನ ನೋಡಿ ಬೆಬ್ಬೆ ಅಂತ ತಡಬಡಿಸ್ಬೇಡ. ನನ್ನೇ ನೋಡು, ನೋಡಿದ 5 ನಿಮಿಷಕ್ಕೆ ಎಷ್ಟು ಜನ ಹುಡುಗರು ಡೇರಾಗಿ ಬಂದು ಪ್ರಪೋಸ್ ಮಾಡಿದ್ರು. ಆದ್ರೆ ನನಗೆ ಯಾರು ಇಷ್ಟ ಆಗ್ಲಿಲ್ಲ. ಆದ್ರೆ ನಿನ್ ಕೇಸಲ್ಲಿ ಹಾಗಲ್ಲ. ನಿನ್ನಂತ ಹುಡುಗ ಅವಳನ್ನ ಇಷ್ಟಪಟ್ಟಿರೋದು ಅವಳ ಲಕ್ಕು ಕಣೋ. ನೀನ್ ಅವಳನ್ನ ನೋಡಿ ಹೇಗ್ ಪ್ರಪೋಸ್ ಮಾಡ್ತೀಯ ಅಂತ ನೋಡೋಣ ಅಂತಿದ್ರೆ. ನಿನಗೇನು, ಅವಳನ್ನ ನೋಡ್ಬೇಕು ತಾನೆ? ಹ್ಮ್. ಇನ್ನೊಂದ್ಸಲ ತೋರಿಸ್ತೀನಿ ಬಿಡು. ಸರಿ ಆಯ್ತು. ಹಾ, ಅವಳು ಬಂದ ತಕ್ಷಣ ಹೇಗಾದ್ರೂ ಅವಳ ಹತ್ರ ಮಾತಾಡಿ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗೋ. ಒಂದ್ ನಿಮಿಷ. ಈ ರೋಸ್ನ ಅವಳು ಕೇಳ್ಕೊಟ್ಟು ಹೇಗಾದ್ರೂ ಮಾಡಿ ಪ್ರಪೋಸ್ ಮಾಡು. ಶರ್ಟ್ ಬಟನ್ ಹಾಕೋ, ಹೇರ್ ಸ್ಟೈಲ್ ಸರಿ ಮಾಡ್ಕೋ. ಎಲ್ಲ ನಾನೇ ಹೇಳ್ಬೇಕಾ? ನಾನ್ ಹೇಳಿದ್ದೆಲ್ಲ ನೆನ್ಪಿದೆ ತಾನೇ? ಓಕೆ ಮೇಡಮ್, ಓಕೆ, ಎಲ್ಲ ನೆನಪಿದೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಬಾಯ್. ಯು. ಬಾಯ್. ಹಾಯ್. ಹಾಯ್. ಏನಿಲ್ಲಿ? ಹೀಗೆ ಒಂದ್ ಕೆಲ್ಸದ ಮೇಲೆ ಬಂದೆ. ನೀವು ಇದೇ ಕಾಲೇಜಾ? ಹಾ, ಇದೇ ನಮ್ ಕಾಲೇಜ್. ಮತ್ತೆ ಮತ್ತೆ ಲತಾ ಮಂಗೇಶ್ಕರ್ ಸಾಂಗ್ ಕಲೆಕ್ಷನ್ ಎಕ್ಸಿಬಿಷನ್ ಇದೆ, ನೀವು ಹೋಗಿದ್ರಾ? ಹೌದಾ? ಎಲ್ರಿ? ನನಗ್ ಗೊತ್ತಾಗ್ಲೇ ಇಲ್ಲ. ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೆ, ನೀವು ಬರ್ತೀರಾ? ರೀ, ನಾನ್ ಲತಾಜಿ ಅವ್ರ ಬಿಗ್ ಫ್ಯಾನ್ ರೀ. ಹಾಗಾದ್ರೆ ಹೋಗೋಣವಾ?
ಸಂತೋಷ್. ಓಕೆ ಬಾಯ್. ಏನ್ರಿ ಅಶ್ವು ಅಂತ ಕರ್ಕೊಂಬಂದ್ ಸುಮ್ನೆ ಕೂತಿದ್ದೀರಲ್ಲ, ಆಗ್ಲಿಂದ ನಾ ಮಾತ್ರ ತಿಂತಾ ಇದ್ದೀನಿ. ಸಹನಾ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಹೇಳಿ. ಹರ್ಷ, ಏನೋ ಹೇಳ್ತೀನಿ ಅಂತ ಸುಮ್ನೆ ಕುತ್ಕೊಂಡಿದ್ದೀರಲ್ಲ, ಬೇಗ ಹೇಳಿ ಹರ್ಷ. ಹಾ, ಅವತ್ ಮಳೆಲ್ ನೆನ್ಕೊಂಡ್ ಹೋದ್ರಲ್ಲ, ಕೋಲ್ಡ್ ಏನಾದ್ರೂ ಆಯ್ತಾ ಅಂತ ಕೇಳೋಣ ಅನ್ಕೊಂಡೆ. ಅಷ್ಟೇನಾ? ನಾನೆಲ್ಲೋ ನಿಮ್ ಮ್ಯಾರೇಜ್ ಫಿಕ್ಸ್ ಆಗಿರ್ಬೇಕು, ನಿಮ್ ಮದ್ವೆ ಆಗೋ ಹುಡ್ಗಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ ಅನ್ಕೊಂಡ್ರೆ. ಸಹನಾ, ನಿಮಗ್ ನನ್ ಮದ್ವೆ ಆಗೋ ಹುಡ್ಗಿನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ನಾನ್ ಮದ್ವೆ ಆಗೋ ಹುಡ್ಗಿ ನೀವೇ ಆಗಿರ್ಬೇಕು ಅಂತ ಇಷ್ಟಪಡ್ತೀನಿ. ನೋಡಿ ಹರ್ಷ, ಒಬ್ರನ್ನ ನೋಡಿ ಇಷ್ಟಪಡೋಕ್ ಎಲ್ರಿಗೂ ರೈಟ್ಸ್ ಇದೆ. ನೀವ್ ಯೋಚನೆ ಮಾಡಿರೋದ್ರಲ್ಲೇನ್ ತಪ್ಪಿಲ್ಲ. ಇದೇ ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಹುಡುಗಿ ಇದ್ದಿದ್ರೆ ಸ್ವಲ್ಪ ಟೈಮ್ ಕೊಡಿ, ಅಟ್ಲೀಸ್ಟ್ ಯೋಚನೆನಾದ್ರೂ ಮಾಡಿ ಹೇಳ್ತೀನಿ ಅಂತಿದ್ಲು. ಬಟ್ ನನ್ಗದ್ರ ಬಗ್ಗೆ ಯೋಚನೆನೇ ಮಾಡಕ್ಕಾಗಲ್ಲ. ಯಾಕೆಂದ್ರೆ ನನಗ್ ನಂದೇ ಅದ್ ಕನ್ಸ್ಗಳಿವೆ. ನಾನ್ ದೊಡ್ಡ ಸಿಂಗರ್ ಆಗ್ಬೇಕು, ನಮ್ಮ ಅಪ್ಪ ಅಮ್ಮಂಗೆ ಆಶ್ರಯ ಆಗಿರ್ಬೇಕು. ಸೊ ಐಮ್ ಸಾರಿ. ಸಹನಾ, ನಿಮ್ ಹಾಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದ್ ಕನ್ಸಿರುತ್ತೆ. ಆ ಕನ್ಸಿರೋರೆಲ್ಲ ಪ್ರೀತಿಸಕ್ಕಾಗಲ್ಲ, ಮದ್ವೆ ಆಗಕ್ಕಾಗಲ್ಲ ಅಂತ ಎಲ್ರು ಅನ್ಕೊಂಡಿದ್ದಿದ್ರೆ ಇವತ್ತಿಲ್ಲಿ ನಾನು ನೀವು ಯಾರೂ ಇರಕ್ಕಾಗ್ತಿರ್ಲಿಲ್ಲ. ಸಹನಾ, ನೀವು ಹೂ ಅನ್ನಿ, ನಿಮ್ ಜೊತೆ ನಾನ್ ಬರ್ತೀನಿ, ನಿಮ್ ಕನ್ಸಿಗೆ ನಾನ್ ಸಾಥ್ ಕೊಡ್ತೀನಿ. ಆದ್ರೆ ನೀವಿಲ್ಲ ಅಂತ ಹೇಳಿ ನನ್ನ ಹೃದಯದಲ್ಲಿ ದೊಡ್ಡದಾಗಿ ಬೆಳೆದಿರೋ ಪ್ರೀತಿ ಅನ್ನೋ ಮರನ ಕತ್ತರಿಸಿ ಹಾಕಿದ್ರು ಅದ್ರ ಬೇರ್ ಮಾತ್ರ ನನ್ನ ಹಾರ್ಟ್ನ ಮೂಲೆ ಮೂಲೆಗೂ ಹರಡ್ಕೊಂಡ್ಬಿಟ್ಟಿದೆ ಸಹನಾ. ಅದನ್ನ ಕೀಳಕ್ ಹೋದ್ರೆ ಕಿತ್ಕೊಂಡ್ ಬರೋದು ಬೇರಲ್ಲ, ನನ್ನ ಹೃದಯ. ಒದ್ದಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಸಹನಾ. ನಿಮಗ್ ಮತ್ತೆ ಮತ್ತೆ ಹೇಳಿ ಅರ್ಥ ಮಾಡೋ ಸ್ಥಿತಿಯಲ್ಲಿ ನಾನಿಲ್ಲ ಹರ್ಷ. ನೀವ್ ಅನ್ಕೊಳ್ಳೋದು ಸಾಧ್ಯನೇ ಇಲ್ಲ. ನಿನ್ನಂತ ಹುಡುಗಂಗೆ ಅವಳನ್ ಗೆಲ್ಲೋದ್ ಕಷ್ಟನಾ? ಇವತ್ತೆಲ್ಲ ನಾಳೆ ಅವಳು ಖಂಡಿತ ನಿನ್ ಹಾಲ್ನಂತ ಮನ್ಸನ್ನ ಅರ್ಥ ಮಾಡ್ಕೋತಾಳೆ ಕಣೋ. ಪ್ಲೀಸ್ ಕಣೋ, ನೀನ್ ಹೀಗ ಅಳ್ಬೇಡ. ನೀನ್ ಯಾವತ್ತೂ ಅತ್ತಿದ್ ನಾನ್ ನೋಡಿಲ್ಲ. ನೀನ್ ಕೇಳಿದೆಲ್ಲ ಟಾಲರೇಟ್ ಮಾಡ್ಕೊಳಕ್ ಆಗಲ್ಲ ಕಣೋ. Just leave me alone, please. ಆ ಇನ್ನೋಸೆಂಟ್ ಪೊರ್ಕಿಯಲ್ಲೋ ಸ್ವಪ್ನ ಹಿಂದೆ ಹೋದಾಗ್ಲಿಂದ ಅಡ್ರೆಸ್ಗೆ ಇಲ್ಲ. ಬಂದ ನೋಡಲ್ಲ ಇನ್ನೋಸೆಂಟ್ ಪೊರ್ಕಿ. ಅಲ್ವೋ ಇನ್ನೋಸೆಂಟ್ ಪೊರ್ಕಿ, ಆ ಸ್ವಪ್ನ ಹಿಂದೆ ಹೋದಾಗ್ಲಿಂದ ಈ ಕಡೆ ಅಪರೂಪ ಆಗೋದಿಯಲ್ಲೋ.
ಹೋಗ್ಲಿ ಎಲ್ಲಿವರೆಗೂ ಬಂತು ನೀನ್ ಇಷ್ಕೋ ಏನಾದ್ರೂ ಪ್ರೋಗ್ರೆಸ್ ಆಗಿದ್ಯಾ? ಫಸ್ಟ್ ಟೈಮ್ ರೋಸ್ ಕೊಟ್ಟೆ ತಗೊಂಡ್ಲು, ಆಮೇಲೆ ಗಿಫ್ಟ್ ಕೊಟ್ಟೆ ತಗೊಂಡ್ಲು, ಆಮೇಲೆ ಮುತ್ತು ಕೊಟ್ಟೆ ತಗೊಂಡ್ಲು. ಕೊಟ್ಟೆ ತಗೊಂಡ್ಲು ಅಂತಿದಲ್ಲ, ಅವಳು ನಿನ್ಗೆ ಏನ್ ಕೊಟ್ಟೆ ಹೇಳೋ ಮಗ? ಅದು ನಾಚಿಕೆ ಆಗುತ್ತೆ. ನಾಚಿಕೆ ಆಗುತ್ತೆ. ಪ್ರಾಮಿಸ್ ಹೇಳ್ಬಾರ್ದು. ಪ್ರಾಮಿಸ್ ಹೇಳಲ್ಲ. ನೀನು ಅಷ್ಟಪ್ಪ. ಆದ್ರೂ ನಾಚಿಕೆ ಆಗುತ್ತೆ ಕಣ್ರು. ಅದು ಅವಳು ನನ್ಗೆ ಕೈ ಕೊಟ್ಬಿಡ್ಲಿ ಕಣ್ರು. ಏನ್ ಮಾಡ್ಲಪ್ಪ ಬ್ಯಾಡ್ ಟೈಮು. ನಾನು ಟ್ರೈ ಮಾಡ್ದೆ, ಏನೋ ಮಾಡ್ಲಿ, ನನ್ ಮಾತೆ ಕೇಳ್ತಿಲ್ಲ ಕಣ್ರು. ಅವ್ರಿಗೂ ಸಿಗ್ತಾಯಿಲ್ಲ ನನಗೆ. ಹಾಯ್ ಸಹನಾ. ಸಹನಾ, ನಿಮ್ಮಿಂದ ಒಂದು ಹೆಲ್ಪ್ ಬೇಕಾಗಿತ್ತು. ಅದು ಈಗ್ಲೇ ಹೆಲ್ಪಾ? ನನ್ನ ಕ್ಲಾಸ್ ಇದೆಯಲ್ಲ. ಏನ್ರಿ ಮೊದ್ಲು ಒಂದು ಹೆಲ್ಪ್ ಕೇಳ್ತಾ ಇದ್ರೆ ನೀವು ಹೀಗೆ ಸ್ಟ್ರೇಟ್ ಆಗಿ ಇಲ್ಲ ಅನ್ಬಿಡೋದಾ? ಒಂದೇ ಏರಿಯಾಲಿ ಇದೀವಿ, ಒಂದೇ ಸ್ಟ್ರೀಟ್ ನಲ್ಲಿ ಇದೀವಿ. ಇವತ್ತು ನೀವು ನಮ್ಗಾದ್ರೆ ನಾಳೆ ನಾವು ನಿಮ್ಗಾಗ್ತೀವಲ್ವಾ? ಅಯ್ಯೋ, ನನ್ನ ಕ್ಲಾಸ್ ಇದೆ ರೀ. ನನಗಾಗಿ ಒಂದೇ ಒಂದು ಕ್ಲಾಸ್ ಸ್ಯಾಕ್ರಿಫೈಸ್ ಮಾಡಕ್ಕಾಗಲ್ವಾ? ಓಕೆ, ಹೇಳಿ. ನನಗಂತೂ ಯಾವ್ದ್ರಲ್ಲೂ ಕಾನ್ಸಂಟ್ರೇಟೇ ಮಾಡಕ್ಕಾಗ್ತಾ ಇಲ್ಲ ಗೊತ್ತಾ. ಮಾತ್ರ ಮನ್ಸ್ ಬಿಚ್ಚಿ ಹೇಳೋಣ ಅಂದ್ರೆ ಹೀಗೆ ನನ್ ಕೈಗೆ ಸಿಗದೆ ಸತಾಯಿಸ್ತಾನೆ ಇರ್ತಾನೆ ಗೊತ್ತಾ. ನೀವ್ ಅವ್ರನ್ನ ಎಷ್ಟು ಇಷ್ಟಪಡ್ತಾ ಇದ್ದೀರಾ, ಆದ್ರೆ ಅವ್ರಿಗೆ ನಿಮ್ ಮೇಲಂತ ಫೀಲಿಂಗ್ಸ್ ಇದೆಯೋ ಇಲ್ವೋ? ಹಾಗೇನಾದ್ರೂ ಇದ್ದಿದ್ರೆ ನೀವಿಷ್ಟು ಸಾರಿ ಹೇಳೋಕ್ ಟ್ರೈ ಮಾಡುವಾಗ್ಲೇ ಅರ್ಥ ಮಾಡ್ಕೊಂಡು ನಿಮಗೆ ರೆಸ್ಪಾಂಡ್ ಮಾಡ್ತಾ ಇದ್ರಲ್ವಾ? ನೀವ್ ಹೇಳೋದು ಸರಿ ಅನ್ಸ್ತಿದೆ, ಆದ್ರೂ ನನ್ ಮನ್ಸಲ್ಲಿರೋದನ್ನೆಲ್ಲ ಈ ಲೆಟರ್ನಲ್ಲಿ ಬರ್ದಿದ್ದೀನಿ. ಪ್ಲೀಸ್ ಅಭಿ ಸಿಕ್ಕಿದ್ರೆ ಇದನ್ ಕೊಟ್ಬಿಡಿ. ಥ್ಯಾಂಕ್ಸ್ ಸಹನಾ. ರೀ, ಆ ಹುಡ್ಗಿ ನಿಮ್ಮನ್ನ ಎಷ್ಟೊಂದು ಹಚ್ಕೊಂಡಿದ್ದಾಳೆ, ನೋಡಕ್ಕೂ ಚೆನ್ನಾಗಿದ್ದಾಳೆ, ಒಳ್ಳೆ ಹುಡ್ಗಿ ತರ ಕಾಣ್ತಾಳೆ. ಯಾಕ್ರೀ ಹಿಂಗ್ ಮಾಡ್ತೀರಾ? ಇದೊಳ್ಳೆ ಕತೆ ಆಯ್ತಲ್ಲ. ಅವಳಿಗೆ ಅಡ್ವೈಸ್ ಮಾಡಿ ಅಂತ ಕರೆದ್ರೆ ನನ್ಗೆ ಲೆಕ್ಚರ್ ಶುರು ಮಾಡ್ಬಿಟ್ರಾ? ಅಲ್ರಿ, ನನ್ನನ್ನು ಇಷ್ಟಪಡೋ ಹುಡುಗಿರ್ನೆಲ್ಲ ನಾನು ಒಪ್ಕೊಂಡಿದ್ರೆ ನನಗೂ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡೋ ಭಾಗ್ಯನಾದ್ರೂ ಸಿಗ್ತಾ ಇತ್ತು. ನನ್ನಲ್ಲಿರೋ ಮನ್ಸು ಒಂದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೆ. ಈ ವಿಷಯ ಇನ್ನ ಆ ಹುಡುಗಿಗೆ ಗೊತ್ತಿಲ್ಲ. ಒಂದ್ ವೇಳೆ ಗೊತ್ತಾದ ಮೇಲೆ ಅವಳು ಏನಾದ್ರೂ ಒಪ್ಕೊಂಡ್ಬಿಟ್ರೆ ಆ ದಿನ ನನ್ನ ಲೈಫ್ನಲ್ಲೇ ಫ್ರೆಂಡ್ಶಿಪ್ಸ್ ಡೇ, ಫಾದರ್ಸ್ ಡೇ, ಮದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ, ಬರ್ತ್ಡೇ ಎಲ್ಲಾ ಇಂಪಾರ್ಟೆಂಟ್ ಡೇ ಆಗ್ಬಿಡುತ್ತೆ. ಒಂದ್ ವೇಳೆ ಒಪ್ಕೊಂಡಿಲ್ಲ ಅಂದ್ರೆ ಹೋಗೆ ನನ್ನ ಹಿಂದೆ ಬೇಜಾನ್ ಹುಡುಗಿರಿದ್ದಾರೆ, ನೀನಿಲ್ಲ ಅಂದ್ರೆ ನಿನ್ಕಿಂತ ಎಕ್ಸ್ಟ್ರಾರ್ಡಿನರಿ ಹುಡುಗಿ ನಾನೇ ಪಟಾಯಿಸ್ಕೊಳ್ತೀನಿ. ನಿನ್ ಬ್ಯಾಡ್ ಲಕ್ ಅಂತ ಸುಮ್ಮನೆ ಆಗಕ್ಕೆ ನನ್ನಿಂದ ಆಗಲ್ಲ ಸಹನಾ. ಅವಳು ನಾನು ನೋಡಿದ ಕ್ಷಣದಿಂದ ನಾನೊಂಥರ ತಿಕ್ಲಾಗ್ಬಿಟ್ಟಿದ್ದೀನಿ. ಅದು ಗೊತ್ತಾ ನಿಮ್ಗೆ? ಹೀಗೆಲ್ಲ ನನ್ಗೆ ಹುಚ್ಚಿಡ್ಸಿರೋ ಹುಡುಗಿ ಯಾರಂತ ಕೇಳಲ್ವಾ? ಅದು ಸಾಕ್ಷಿ. ಸಹನಾ, ಸಹನಾ, ಸೇ ಸಮಥಿಂಗ್ ಸಹನಾ. ಹಲೋ, ಹರ್ಷ ಅವರಾ? ಹೌದು, ಮಾತಾಡ್ತಿದ್ದೀನಿ, ಹೇಳಿ. ನಾನ್ ಸಹನಾ ಮಾತಾಡ್ತಿದ್ದೀನಿ. ಸಹನಾ, ಹೇಳಿ ಹೇಳಿ ಸಹನಾ. ಬ್ರಿಡ್ಜ್ ಹತ್ರ ವೇಟ್ ಮಾಡ್ತಾ ಇರ್ತೀನಿ, ಬರ್ತೀರಾ? ಓ, ಖಂಡಿತ ಖಂಡಿತ ಬರ್ತೀನಿ. ಸಹನಾ ನನಗೆ ಬರಕ್ ಹೇಳಿದಾಳೆ. ಹಲೋ ಹಲೋ, ಕಟ್ಟಾಯ್ತು. ಈಗ ನೋಡು ನಿನ್ ಮುಗ್ದಲ್ ಕಳೆ. ನಾನ್ ಹೇಳಿಲ್ವಾ ಹರ್ಷ, ಎಲ್ಲ ಚೆನ್ನಾಗೇ ನಡೆಯುತ್ತೆ ಅಂತ. ನೀನು ಗೋಲ್ಡ್ ಕಣೋ, ನಿನ್ನ ಒಂದ್ ಹುಡುಗಿ ಬೇಡ ಅಂತ ಹೇಳಕ್ಕಾಗತ್ತಾ? ಛೇ, ನಾನು ಬಂದು ಅವಳ ಮೀಟ್ ಮಾಡ್ಬೋದಾಗಿತ್ತು, ಆದ್ರೆ ನಂಗೆ ಡಾನ್ಸ್ ಪ್ರೋಗ್ರಾಮ್ ಇದೆ. ಸಾರಿ ಕಣೆ, ನಿನ್ ಡ್ಯಾನ್ಸ್ ಪ್ರೋಗ್ರಾಮ್ ಮಿಸ್ ಮಾಡ್ಕೊಳ್ತೀನಿ. ನನ್ ಪ್ರೋಗ್ರಾಮ್ ನೀನ್ ಬರ್ದೇ ಇದ್ರು ಆಗತ್ತೆ ಕಣೋ, ಆದ್ರೆ ಸಹನಾ ನಿನ್ ಲೈಫ್ ಬರ್ದೇ ಇದ್ರೆ ಆಗುತ್ತಾ? ಹೋಗ್ಬಿಡ್ಬಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್, ಬಾಯ್. ಸಾರಿ, ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ ಬಿಡಿ. ತಗೊಳ್ಳಿ. ಏನಿದು ಸಹನಾ? ಅವತ್ ಸಿಡಿ ತಗೊಳಕ್ ನೀವು ಕೊಟ್ಟಿದ್ದು. ಅದ್ಯಾಕೀಗ? ಇರ್ಲಿ ಬಿಡಿ. ತಗೊಳ್ಳಿ, ಇದನ್ ಕೊಡೋಕೆ ಕರ್ಸಿದ್ದು. ಏನ್ರಿ ಸಹನಾ ಇದೆಲ್ಲ? ಮೊನ್ನೆ ತನಕ ಹುಡುಗಿರಂದ್ರೆ ದೂರ ಇರ್ತಾ ಇದ್ದೆ, ಮಾತಾಡೋದಕ್ಕೆ ಸಂಕೋಚ ಪಡ್ತಾ ಇದ್ದೆ. ನಾನ್ ಧೈರ್ಯವಾಗಿ ಮುಖ ನೋಡಿ ಮಾತಾಡ್ಸಿದ್ದಂದ್ರೆ ಇಬ್ರೇ ಹುಡುಗಿರ್ನ, ಒಂದು ನಮ್ಮಕ್ಕ, ನೆಕ್ಸ್ಟ್ ನೀವೇ. ದೇವಸ್ಥಾನದ ಕಡೆನೆ ಹೋಗ್ತಾ ಇದ್ದ ನಾನು ಗಂಟೆಗಟ್ಲೆ ದೇವ್ರ ಮುಂದೆ ನಿಂತ್ಕೊಂಡು ನೀವು ಸಿಗ್ಬೇಕು ಅಂತ ಬೇಡ್ಕೊಳ್ತಾ ಇರ್ತೀನಿ. ನಿಮ್ಮ ಹತ್ರ ಅದೇನ್ ಜಾದು ಇದೆಯೋ ಗೊತ್ತಿಲ್ಲ. ಮಂತ್ರಿಸಿ ಬಿಟ್ಟವ್ರ ತರ ನನ್ನ ಮನಸ್ಸು
ನಿಮ್ ಹಿಂದೆನೆ ಸುತ್ತುತ್ತಾ ಇದೆ ಸಹನಾ. ನಾನ್ ಹೇಳಿದ್ರ ಬಗ್ಗೆ ಒಂದ್ಸಲ ಆದ್ರೂ ಯೋಚನೆ ಮಾಡಿದೀರಾ? ಇಂಟ್ರೆಸ್ಟೇ ಇಲ್ಲ ಅಂದ್ಮೇಲೆ ಯೋಚನೆ ಮಾಡೋದೇನಿದೆ? ನನ್ನಿಂದ ಯಾರ್ ಮನ್ಸ್ಗೂ ಹರ್ಟ್ ಆಗ್ಬಾರ್ದು ಅಂತ ಫೀಲ್ ಮಾಡೋಳು ನಾನು. ಮತ್ತೆ ಮತ್ತೆ ಕೇಳಿ ನನ್ನ ಸಂಕಷ್ಟಕ್ಕೆ ಸಿಲ್ಕ್ಸ್ಬೇಡಿ. ಚಿಟ್ಟೆಗಳೇ ಚಿಟ್ಟೆಗಳೇ ಹೀಗೆ. ಹಾಯ್ ಗರ್ಲ್ಸ್, ಗುಡ್ ಈವ್ನಿಂಗ್. ಇಡಿಯಟ್, ಇದು ಮಾರ್ನಿಂಗ್. ಹೇಗಿದೆಯೋ? Fine man. ಓಹ್, Foreign man. ಶೂನು It's imported ಆ? foreign. ಹೊಸದೇನೋ? ಹ್ಞೂ ಮಗ, ಮೊನ್ನೆ ಡ್ಯಾಡಿ ಹೋಗಿದ್ರಲ್ಲ ಅಲ್ಲಿಂದ ತಂದ್ರು. ಜೊತೆಗ್ ಬಟ್ಟೆನೂ ತಂದವ್ರೆ. ಅದೇ ಜೊತೆ ಅಂತ್ಯಾ? ಯಾವನು ಗೊತ್ತು? ಅದ್ ಯಾವಾಗ ಹಾಕೊಂಡ್ ಮುಗಿಸ್ತೀನೋ ನನಗೆ ಗೊತ್ತಿಲ್ಲ. ಜೊತೆ ಕಾರು ತರ್ತೀನಿ ಕೇಳದಲ್ವ ಮಗ? ಏಯ್, ಡ್ರೈವರ್ ಸಿಕ್ಕಿಲ್ಲ ಅದಕ್ಕೆ ತಂದಿಲ್ಲ. ನಿನಗೆ ಯಾಕೋ? ನೀನ್ ಕಂಟಿನ್ಯೂ ಮಾಡಮ್ಮ. ನಾನೇ ಬೇಡಪ್ಪ, ಮನೇಲಿ ನಿಲ್ಸಿರೋ ಕಾರ್ನೆ 4 ದಿವಸ ಓಡಿಸ್ತೀನಿ, ಆಮೇಲೆ ನೋಡೋಣ ಅಂದೆ. ರಾಯಲ್ ಮೇಲೆ ರಾಯಲ್ ಕಣೋ ನೀನು. ತಾವು ಇಷ್ಟೆಲ್ಲಾ ಬಿಲ್ಡಪ್ ಕೊಟ್ಟಿದ್ರ, ಒಂದ್ ಸಿಗರೇಟ್ ಇಲ್ವಾ? ಏಯ್, ನಿನ್ಗೆ ಇಲ್ದಿರೋದೇನೋ ಮಾಮ್, ತಗೊಳ್ಳೋ ಫಾರಿನ್ ಸಿಗರೇಟ್, ಎಲ್ಲಾರ್ಗು ಒಂದೊಂದ್ ಕೊಡ. ನೀನು ತಗೊಳ್ಳೋ. ಫಾರಿನ್ ಯೂಸ್ ಮಾಡಿ ಮಾಡಿ ಲೋಕಲ್ ಅಂದ್ರೆ ಅಲರ್ಜಿ ಆಗ್ಬಿಟ್ಟೈತ್ ಮಗ. ಆಹಾ, ಬೇಜಾರಾದ್ರೆ ನೀನು ಫಾರಿಂಗ್ ಹೊಟ್ಟೋಗ್ಬಿಡು. ನಿನ್ನಲೇ ಬುಕ್ಕಳೆ ಯಾವನ ಹತ್ರ ರೀಲ್ ಬಿಡ್ತಾ ಇದ್ಯಾ ನೀನು? ಹಂಗ್ ಕೇಳ್ಗುರು. ಕೇಳ್ತಾ ಇದೀನಿ ತಾನೆ, ತಾವ್ ಸೈಲೆಂಟ್ ಆಗಿ ನಿಂತ್ಕೊಳ್ಳಿ. ಲೋ, ಇವನು ಫಾರಿನ್ ಸ್ಪೆಲ್ಲಿಂಗ್ ಗೊತ್ತಾನೆ ಇವನ್ಗೆ? ಬೆಂಗಳೂರು ಸಂಡೆ ಬಜಾರಿಂದ ಬಟ್ಟೆ ತಂದ್ಬಿಟ್ಟು ನಮಗೆ ರೀಲ್ ಬಿಡ್ತಾವ್ ಇವನು. ಲೇ, ಏನ್ ಗುರಾಯಿಸ್ತಾ ಇದ್ಯಾ? ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಲೋಕಲ್ ಅಂದ್ರೆ ನಿನ್ಗೆ ಅಷ್ಟು ಚೀಪ್ ಆಗೋಯ್ತಾ? ನಿನ್ ಮಾನ ಕಾಪಾಡ್ತಾ ಇರೋ ಅಂಡರ್ವೇರ್ ನಿಂದ ಹಿಡಿದು ಗಾಳಿ, ಬೆಳಕು, ನೀರು ಇಷ್ಟೇ ಯಾಕೆ, ನೀನ್ ನಿಂತಿರೋ ಜಾಗ ಕೂಡ ಇಲ್ಲಿಂದೆ. ನೀನ್ ಎಷ್ಟೇ ಫಾರಿನ್ ಚೇಂಜ್ ಆದ್ರೂ ಅಷ್ಟೇ, ನಿಮ್ಮಪ್ಪ ಇಲ್ಲಿನವನೇ, ಲೋಕಲ್. ಎಲ್ಲಾದ್ರೂ ಅದು ಭೂಕಾಳಿ ಬಿಟ್ಬಿಟ್ಟಿಯಾ ನಮ್ಮಪ್ಪ ಫಾರಿನ್ ಅಪ್ಪ ಅಂತ? ನಾನ್ ನಿಮ್ಮ ಹತ್ರ ಬಂದಲ್ಲ. ಎಕ್ಸ್ಕ್ಯೂಸ್ ಮೀ, ತಾವ್ ಇಷ್ಟೆಲ್ಲ ಫಾರಿನ್ ಟ್ರೀಟ್ಮೆಂಟ್ ಕೊಟ್ಟಿದ್ರ, ನಮ್ ಲೋಕಲ್ ಟ್ರೀಟ್ಮೆಂಟ್ ನ ತಾವ್ ತಗೊಂಡ್ ಹೋಗ್ಲೇಬೇಕು. ಕರ್ಕೊಂಬಂದ್ರು ಸರ್. ನನ್ನ ಮಕ್ಳ ನಿಮ್ ಸಮಾಚಾರ ಎಲ್ಲ ಹೋಗ್ರಲ್ಲ, ಲೋಕಲ್ ಜೊತೆ ಸೇರ್ಬೇಡ ಅಂತ ನಮ್ಮಪ್ಪ ಹೇಳೋದು. ಬಟ್ಟೆ ಕತ್ಕೊಂಡ್ಬಿಟ್ಟು ನನ್ನ ಮಗ ನಮ್ಗೆ ಬುಕ್ಕಾಳಿ ಬಿಡ್ತಾನೆ. ಸುಸ್ತಾಗೋಯ್ತಮ್ಮ. ಜ್ಯೂಸ್ ಗೀಸ್ ಏನಾದ್ರು ಕುಡಿಬೇಕು. ಕಣ್ಗಿಣ್ ತಂಪ್ ಮಾಡ್ಕೊಂಡು ಆರಾಮಾಗಿರೋಣ ಅನ್ಕೊಂಡ್ವಿ, ನನ್ನ ಮಗ ಬಂದು ಹಾಳು ಮಾಡ್ಬಿಟ್ಟ. ಏನೋ ಬಿ ರನ್ ಔಟಾ? ನಾನ್ ಅವತ್ತೇ ಹೇಳ್ದೆ ಈ ಹುಡುಗಿ ಎಲ್ರ ತರ ಅಲ್ಲ ಅಂತ. ನನ್ನ ಮಾತು ಎಲ್ಲ ಕೇಳಿ. ಥ್ಯಾಂಕ್ ಯು ಸರ್. ಏನತ್ತೆ, ನಾಳೆ ಸಾಂಗ್ ರೆಕಾರ್ಡಿಂಗ್ ಇಟ್ಕೊಳ್ಳೋಣ ಅಂದ್ರು. ರೀಡ್ ಕೊಡ್ಸ್ಬೇಕು. ಏ ಅಭಿ, ಅಭಿ ಬೇಡಕಣ, ಈ ಟೈಮಲ್ಲಿ ಬೇಡಕಣ, ಬಿಡ. ಏಯ್ ಸಹನಾ, ಯಾಕೆ ಹೀಗ್ ಮಾಡ್ತೀಯಾ? ನನಗೇನಾಗಿದೆಯೇ? ನನಗ್ ಲವ್ ಮಾಡಕ್ ಏನ್ ನಿನಗೆ? ನನಗೇನ್ ಕಡಿಮೆ ಇದೆ? ಇವಳ್ಯಾರು, ನಿನ್ ಫ್ರೆಂಡಾ? ನೀನ್ ಹೇಳೆ, ನಾನ್ ಚೆನ್ನಾಗಿಲ್ವಾ? ನಾನ್ ನೋಡಿದ್ರೆ ನಿನ್ಗೆ ಲವ್ ಮಾಡ್ಬೇಕು ಅನ್ಸುತ್ತಾ ಇಲ್ವಾ? ಹೇಳಿ ಇವಳಿಗೆ, ನನ್ನ ಲವ್ ಮಾಡಕ್ ಹೇಳು. ಏಯ್ ಸಹನಾ, ಚಿಟ್ಕೆ ಹೊಡಿಯಷ್ಟರಲ್ಲಿ ಚಿಟ್ಟೆಗಳನ್ನ ಆರಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು. 1.5 ವರ್ಷದಿಂದ ನೀನ್ ಹಿಂದೆ ಅಲಿತಾ ಇದ್ದೀನಿ. ಒಂದ್ ಟೈಮ್ ನಲ್ಲಿ ಕಲ್ಪನಾ ಜೊತೆ ಕಾಫಿ, ಸೀಮಾ ಜೊತೆ ಸಿನಿಮಾ, ದೀಪ ಜೊತೆ ಡೇಟಿಂಗ್ ಹೋಗ್ತಾ ಇದ್ದೆ ಕಣೆ. ಇವ್ರು ಯಾರ ಮೇಲೆ ಬರ್ತಿರೋ ಲವ್ ನನ್ಗೆ ನಿನ್ ಮೇಲೆ ಬರ್ಬೇಕಾ? ನೋಡು, ಇವತ್ ಏನಾದ್ರೂ ಸರಿ, ನೀನ್ ಹೇಳಲೇಬೇಕು. ಹೇಳು, ಹೇಳೆ. ನಡಿಯೇ. ಬಿಡ್ರ. ಏಯ್, ನನ್ನನ್ನೇ ಹೊಡಿತೇನೆ. ಎಲ್ ಹೋದ್ರು ಬಂದು ಬಂದು ನಂಗೆ ಟಾರ್ಚರ್ ಕೊಡ್ತಾನೆ. ಎಲ್ಲಾದ್ರೂ ಹೋಗಿ ಸಾಯದ್ ಬಿಟ್ಟು ಲವ್ವು ಲವ್ವು ಅಂತ ನನ್ ಜೀವ ತೆಗಿತಾನೆ. ಒಳ್ಳೆದಾಗಲ್ಲ. ಚೆನ್ನಾಗಿ ಹೇಳಮ್ಮ. ಸರಿ ಅಮ್ಮ. ಖಂಡಿತ ಸಕ್ಸೀಡ್ ಆಗ್ತಿ ಪುಟ, ಧೈರ್ಯವಾಗಿ ಆಡು. ಥ್ಯಾಂಕ್ ಯು ಪಪ್ಪ. ಬರ್ತೀನಮ್ಮ. ಬಾಯ್ ಪಪ್ಪ. ಅಕ್ಕ, ಆಲ್ ದ ಬೆಸ್ಟ್ ಅಕ್ಕ. ಥ್ಯಾಂಕ್ ಯು. ಏನೋ ಇದು? ನೀನ್ ಹೇಗಿದ್ರು ದೊಡ್ಡ ಸಿಂಗರ್ ಆಗೇ ಆಗ್ತೀಯ ಅಕ್ಕ. ನನಗೆ ನಿನ್ ಫಸ್ಟ್ ಆಟೋಗ್ರಾಫ್. ಸೋ ಸ್ವೀಟ್. ಕೊಡು. ಬರ್ಲಾ? ಬಾಯ್ ರಾಜು. ಸರಿ ಅಕ್ಕ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇದೇ ಈ ನಿನ್ ಅಂದಾನೇ ನನ್ಗೆ ಇಲ್ಲಿವರೆಗೂ ತಂದು ಬಿಟ್ಟಿರೋದು.
ಈ ಬ್ಯೂಟಿನ ನೋಡಿದ್ರೆ ಲವ್ ಮಾಡ್ಬೇಕು ಅನ್ಸ್ಬೇಕು ಅನ್ಸುತ್ತೆ. ಆದ್ರೆ ನೀನ್ ನನ್ನ ಕೋಪ ಬರಿಸ್ತಾ ಇದ್ಯಾ. ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಇಷ್ಟಪಟ್ಟ ವಸ್ತು ಎಲ್ಲೇ ಇದ್ರು ಇಟ್ಟಾಡಿಸ್ಕೊಂಡು ಹೋಗಿ ಎತ್ತಾಕೊಂಡ್ ಬರೋ ಜಾಯಮಾನಕ್ಕೆ ಸೇರ್ದೋನ್ ನಾನು. ಎಷ್ಟೇ ಕಷ್ಟ ಆದ್ರೂ ನಿನ್ ಲವ್ಗಾಗಿ ನಿನ್ ಮುನ್ಸು, ಕೋಪ, ಬೈಗುಳ ಅಷ್ಟೇ ಯಾಕೆ, ನೀನ್ ಕೊಟ್ಟು ಏಟ್ ಕೂಡ ಸಹಿಸ್ಕೊಂಡೆ. ನೀನ್ ನನ್ನ ಲವ್ ಮಾಡೇ ಮಾಡ್ತೀಯ ಅಂತ. ಇನ್ನ ನನ್ನ ಪೇಷನ್ಸ್ ಟೆಸ್ಟ್ ಮಾಡ್ಬೇಡ. ಒಂದೇ ಒಂದು ಕ್ಷಣ ಲವ್ ಮಾಡಿ ನೋಡೆ. ಪ್ರೀತಿಲಿ ಎಂತ ಕಿಕ್ಕಿದೆ ಅಂತ ನಿನ್ಗೆ ಗೊತ್ತಾಗುತ್ತೆ. ಬಾರೆ ಬಾ. ಬಿಟ್ಟು ಅವ್ರ ರಾಸ್ಕಲ್. ನಿನ್ನಂತವನ್ ಮೇಲೆ ಈಗಲ್ಲ ಇನ್ಯಾವ ಜನ್ಮದಲ್ಲೂ ನನಗ್ ಲವ್ವೇ ಬರಲ್ಲ. ಯು ಆರ್ ಎ ಬ್ಲಡಿ ಇಡಿಯಟ್. ಏನಂದೆ? ಆಮೇಲೆ ಏನಾಯ್ತು? ಅಪ್ಪ ಏನಾಯ್ತಪ್ಪ ಹೇಳಪ್ಪ, ಅಕ್ಕಂಗೆ ಏನಾಯ್ತಪ್ಪ? ಆಮೇಲೆ ಏನಾಯ್ತು? ಏನಂದೆ? ಡಾಕ್ಟರ್ ಹೆಲ್ಪ್! ನಿನಗೆ ಹೇಗೆ ಗೊತ್ತಿದಲ್ಲ? ನೀನ್ ಯಾಕೆ ಇದನ್ನೆಲ್ಲ ನನಗೆ ಹೇಳ್ತಾ ಇದ್ಯಾ? ನೀನ್ ಯಾರು ಹೇಳು? ನೀನ್ ಯಾರು? ಈ ಮಾಸ್ಕ್ನ ಅಬಿಗೆ ಆಟಾಡ್ಸೋಕೆ ಅಂತ ಹಾಕೊಂಡೆ. ಬೆಳಗ್ಗೆ ಬರ್ಕೊಟ್ಟಿದ್ ಮೆಡಿಸನ್ ಇನ್ನು ತಗೊಂಡ್ ಬಂದಿಲ್ಲ, ಇದನ್ನಾದ್ರೂ ಬೇಗ ತಗೊಂಡ್ಬನ್ನಿ. ಈ ಸೊಸೈಟಿಯಲ್ಲಿ ಓಡಾಡೋಕೆ ಬುರ್ಕ ಹಾಕೊಳ್ಳೋಕೆ ಶುರು ಮಾಡ್ದೆ. ಅವನೇನೋ ಒಂದ್ ಸೆಕೆಂಡ್ ನಲ್ಲಿ ಆಸಿಡ್ ಎರ್ಚ್ಬಿಟ್ಟು ಹೊರಟೋದ. ಆದ್ರೆ ನೋವನ್ ಬೋಸಿದ್ದು ನಾನ್ ಮಾತ್ರ ಅಲ್ಲ, ನನ್ನ ಇಡೀ ಫ್ಯಾಮಿಲಿ. ನಿಮ್ ಸಿಚುವೇಶನ್ ಅರ್ಥ ಆಗುತ್ತೆ ಸತ್ಯನಾರಾಯಣ ಅವರೇ. ಇನ್ಸಿಡೆಂಟ್ ನಡೆದಿದ್ದ ದಿವಸನೇ ನಮ್ಮ ಆಫೀಸ್ ಕಡೆಯಿಂದ ಆದಷ್ಟು ಹೆಲ್ಪ್ ಮಾಡಿದೀವಿ. ಬಟ್ ನವ್ ವಿ ಆರ್ ಹೆಲ್ಪ್ಲೆಸ್. ನಿಮಗೆ ದುಡ್ಡಿನ ಅವಶ್ಯಕತೆ ಅಷ್ಟೊಂದಿದ್ರೆ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಳ್ಳಿ. ಸೊ ಇಫ್ ಯು ಡೋಂಟ್ ಮೈಂಡ್, ನಮ್ಮ ಕಡೆಯಿಂದ ತಮಗೆ ಒಂದು ಸ್ಮಾಲ್ ಕಾರ್ಡ್ ಸರ್, ಪ್ಲೀಸ್ ತಗೊಳ್ಳಿ ಸರ್, ಪ್ಲೀಸ್. ಬರ್ತೀವಮ್ಮ, ಬರ್ತೀವಮ್ಮ, ಬರ್ತೀವಿ. ಎಲ್ಲಿ ಸಾಕಾಗ ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ ನನ್ ತಂದೆ ಹಗಲಾದ್ರೆ ಹಾಸ್ಪಿಟಲ್ ಖರ್ಚಿಗೆ ಇರೋ ಬರೋರ್ ಹತ್ರ ಎಲ್ಲ ಹೆಲ್ಪ್ ಕೇಳೋ ಹಾಗಾಯ್ತು. ಊರೆಲ್ಲ ಬೆಳಕಿನ ಹಬ್ಬ ದೀಪಾವಳಿ ಆಚರಿಸ್ತಿದ್ರೆ ನಮ್ಮನೇಲಿ ಮಾತ್ರ ಅಮಾವಾಸ್ಯೆ ಆವರಿಸಿತ್ತು. ನಮ್ಮ ಪಕ್ಕದ ಮನೆ ಮಗು ಕೂಡ ನನ್ನ ಮುಖ ನೋಡಿ ಓಡೋಗೋ ಹಾಗಾಯ್ತು. ಹೇಗಿದ್ ಮಗಳು ಹೀಗಾದ್ಲಲ್ಲ ಅನ್ನೋ ದುಃಖದಲ್ಲಿ ನನ್ನ ತಂದೆ ಊಟ ಆಯ್ತಾ ಅಂತ ಕೇಳೋಕು ತಲೆ ಬಗ್ಸಿ ನೆಲ ನೋಡಿ ಕೇಳೋ ಹಾಗಾಯ್ತು. ನೋಡು ಸಹನಾ, ನಾವು ಟಿವಿನಲ್ಲಿ ನಿನ್ ಬಗ್ಗೆ ಪ್ರೋಗ್ರಾಮ್ ಮಾಡದೇ ಇದ್ದಿದ್ರೆ ಇವತ್ತು 5 lakhs ಫಂಡ್ ನಿನ್ ಹೆಸರಲ್ಲಿ ಬರ್ತಾನೆ ಇರ್ಲಿಲ್ಲ. ಆಬ್ವಿಯಸ್ಲಿ ಈ ದುಡ್ಡಿನಲ್ಲಿ ನನಗೆ 50% ಶೇರ್ ಕೊಡ್ಲೇಬೇಕು.
ಕೊಟ್ರೆ ಉಳ್ದಿದ ಹಣ ನಾವ್ ನಿನಗ್ ಸೆಟಲ್ ಮಾಡ್ತೀವಿ. ಈ ಗಾಡಿ ನನಗ್ ಬೇಡ ಅಪ್ಪ. ಇದನ್ ಮಾರ್ಬಿಟ್ಟು ಅಕ್ಕನ ಹಾಸ್ಪಿಟ್ಲಿಗೆ ಖರ್ಚಿಗೆ ಇಟ್ಕೊಳ್ಳಿ ಅಪ್ಪ. ನನ್ ಹಾಡಕ್ಕರ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ನನ್ ಸ್ಥಿತಿ ನೋಡಿ ಆಚೆ ಕಳಿಸ್ಬಿಟ್ರು. ಟ್ಯೂನ್ ಕಂಪೋಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೆಳಗ್ಗೆ ಯಾಕಮ್ಮ ನನ್ ಮೂಡ್ ಹಾಳು ಮಾಡ್ತಾ ಇದೀಯಾ? ನೋಡು, ಇದು ನನ್ ಫೋಟೋ. ಅವನಿಂದ ನನ್ನ ಲೈಫ್ ಡೈರೆಕ್ಷನ್ ಚೇಂಜ್ ಆಗೋಯ್ತು. ಈ ಸೊಸೈಟಿಲಿ ನಾನು ಓಡಾಡ್ತಾ ಇದ್ರೆ ನೋಡಕ್ ಇಷ್ಟಪಡ್ತಿದ್ದ ಜನರ ಮುಂದೆ ನಾನು ತಲೆ ಎತ್ಕೊಂಡು ಓಡಾಡ್ದಾಗಾಯ್ತು. ಪೊಲೀಸ್ ಇದಕ್ಕೆಲ್ಲ ಯಾರ್ ಕಾರಣ, ಹೇಗಾಯ್ತು ಅಂತ ವಿಚಾರಿಸಿದಾಗ ಅವನ ಹೆಸರು ಹೇಳ್ಬೋದಾಗಿತ್ತು. ಹಾಗೆ ಹೇಳಿದ್ರೆ ಅವನಿಗೆ ಏನ್ ಮಹಾ ಪನಿಷ್ಮೆಂಟ್ ಸಿಕ್ತಿತ್ತು? ಜಾಸ್ತಿ ಅಂದ್ರೆ 7 ವರ್ಷ ಜೈಲು. ಆಮೇಲೆ ಹೊರಗೆ ಬಂದು ರಾಜಾರೋಷವಾಗಿ ಸುತ್ತಾಡ್ತಿದ್ದ. ಬದುಕಿದ್ದು ದಿನೇ ದಿನೇ ಸಾಯಿಸ್ತಾ ಇರೋನ್ಗೆ ನಮ್ ಕಾನೂನು ಕೊಡೋ ಜಡ್ಜ್ಮೆಂಟ್ ಇಷ್ಟೇ. ಅದಕ್ಕೆ ಆಗ್ಲೇ ಡಿಸೈಡ್ ಮಾಡಿದೆ, ಅವನಿಗೆ ನಾನೇ ಪನಿಷ್ ಮಾಡ್ಬೇಕು. ನಾನು ಅನುಭವಿಸ್ತಾ ಇರೋ ಪೇನು ಅವನು ಅನುಭವಿಸ್ಬೇಕು ಅಂತ. ಇದೇ ನನ್ನ ಜಾಗದಲ್ಲಿ ನೀನಿದ್ದಿದ್ರೆ ನೀನೇನ್ ಮಾಡ್ತಿದ್ದೆ? ಇದೇ ನನ್ನ ಜಾಗದಲ್ಲಿ ನೀನಿದ್ದಿದ್ರೆ ನೀನೇನ್ ಮಾಡ್ತಿದ್ದೆ? ಹಲೋ, ಅಭಿ, ನಿಂಗ್ ಸಹನಾ ಗೊತ್ತಾ? ಸಹನಾ? ಯಾವ ಸಹನಾ? ಸುಮ್ನೆ ಡ್ರಾಮಾ ಮಾಡ್ಬೇಡ. ನೀನ್ ಸಹನಾಗ್ ಏನ್ ಮಾಡಿದ್ಯಾ ಅಂತ ನೀನ್ ಮರ್ತಿರ್ಬೋದು, ಆದ್ರೆ ಅವಳು ಮರ್ತಿಲ್ಲ. ಇಷ್ಟು ದಿನ ನೀನ್ ಆಟಾಡ್ಸಿದ್ ಹುಡುಗಿ ಯಾರು ಅಂತ ತಲೆ ಕೆಡ್ಸ್ಕೊತಿದ್ಯಲ್ಲ, ಅದ್ಯಾರು ಅನ್ಕೊಂಡಿದ್ಯಾ? ಅದೇ ಸಹನಾನೆ. ಅಭಿ, ನೀನು ಮಗು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನ್ ಹೀಗೆ. ಹೌದು ತನು, ಮಾಡ್ದೆ. ಆದ್ರೆ ಅದು ಹೇಗಾಯ್ತಂತ ನನಗೆ ತಿಳಿತಾ ಇಲ್ಲ. ಆಗ ನನ್ನ ಕಾಲೇಜ್ ಲೈಫ್ ಯಾವ್ದು ತುಂಬಾ ಡೀಪ್ ಆಗಿ ಥಿಂಕ್ ಮಾಡ್ತಾ ಇರ್ಲಿಲ್ಲ. ಅಪ್ಪ ಅಮ್ಮ ಎಷ್ಟೇ ಸ್ಪೆಂಡ್ ಮಾಡಿದ್ರು ಸವಿದೇ ಇರೋಷ್ಟು ದುಡ್ಡು ಸಂಪಾದನೆ ಮಾಡಿಟ್ಟಿದ್ರು. ನನಗ್ ಬೇಕು ಅಂದಿದ್ದೆಲ್ಲ ಈಸಿಯಾಗಿ ಸಿಕ್ಬಿಡ್ತಾ ಇತ್ತು. ಆದ್ರೆ ಆ ಸಹನಾ ಒಬ್ಳು ನನಗ್ ಸಿಗದೆ ಸಿಕ್ಕಾಪಟ್ಟೆ ಸತಾಯಿಸ್ಬಿಟ್ಲು. ಆಗ್ಲೂ ಅವಳು ಹೆದರ್ಸ್ಬೇಕಂತಾನೆ ನನ್ನ ಫ್ರೆಂಡ್ ಬೂಕಾಳಿಗೆ ಒಂದ್ ಬಾಟ್ಲಲ್ಲಿ ಡೂಪ್ಲಿಕೇಟ್ ಆಸಿಡ್ ಹಾಕೊಡು ಅಂತ ಹೇಳಿದ್ದೆ. ಆದ್ರೆ ಅವನು ನಾನ್ ಟೀಸ್ ಮಾಡಿದೆಲ್ಲ ಮನ್ಸಲ್ಲಿ ಇಟ್ಕೊಂಡು ಡೂಪ್ಲಿಕೇಟ್ ಬದಲು ಒರಿಜಿನಲ್ ಆಸಿಡ್ ಹಾಕೊಟ್ಬಿಟ್ಟಿದ್ದ. ಅದ್ ನನಗೆ ಗೊತ್ತಾಗಿದ್ದು ಅವಳ ಮುಖ ಹಿಡ್ಕೊಂಡು ಕಿರ್ಚಾಡ್ದಾಗ್ಲೆ. ನನಗ್ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಎದ್ದು ಬಿದ್ದು ಓಡೋದೆ, ಒದ್ದೆ ಆ ಬೂಕಾಳಿ ಕೇಳೋಣ ಅಂತ. ಆದ್ರೆ ಅಷ್ಟ್ರಲ್ಲ ಅವ್ನಿಗೆ ಆ ವಿಷಯ ಗೊತ್ತಾಗಿ ನೇಣ್ ಹಾಕೊಂಡ್ಬಿಟ್ಟಿದ್ದ. ಇಟ್ಸ್ ಜಸ್ಟ್ ಲೈಕ್ ಅನ್ ಆಕ್ಸಿಡೆಂಟ್ ತಾನು. ಆ ದೇವ್ರು ನನ್ನ ಹಣೆಲ್ಲ ಗೀಚ್ಬಿಟ್ಟಿದ್ದಾನೆ. ಒಬ್ರು ನನ್ಗೆ ಎಷ್ಟು ಲೈಕ್ ಮಾಡ್ತಾರೋ ಇನ್ನೊಬ್ರು ಅಷ್ಟೇ ಡಿಸ್ಲೈಕ್ ಮಾಡ್ತಾರೆ. ನಿನಗ್ ನಾನು ಎಷ್ಟೊಂದು ಇಷ್ಟ ಆಗಿದ್ದೀನಿ, ಆದ್ರೆ ಆ ಸಹ ನನ್ಗೆ 1% ಇಷ್ಟ ಆಗ್ಲಿಲ್ಲ. ಇದೆಲ್ಲ ನಿನ್ನ ಹತ್ರ ಹೇಳ್ಬೇಕಂತಿದ್ದೆ ತನು, ಆದ್ರೆ ಭಯ ತನು. ಬಿಕಾಸ್ ಐ ಲವ್ ಯು ತನು, ಐ ಲವ್ ಯು ವೆರಿ ಮಚ್. ನೀನು ನನ್ ಬಿಟ್ಟು ಹೋಗ್ಬಿಟ್ರೆ ನಾನು ಯಾಕೆ ಬದುಕಿರ್ಬೇಕು ತನು? ನಾನು ಸತ್ತೋಗ್ತೀನಿ ತನು, ನಾನು ಸತ್ತೋಗ್ತೀನಿ. ಸಾಯ್ತೀಯೇನೋ ಸಾಯಿ. ಬಿಡಲ್ಲ ಅವನ್ನ ನಾನು. ಹೆಣ್ಣಿನ ಫೀಲಿಂಗ್ಸ್ ಇನ್ನೊಂದು ಹೆಣ್ಣಿಗೆ ಅರ್ಥ ಆಗೋದು ಅಂತಾರೆ. ಅದೇ ನೀನ್ ಸ್ವಾತಿ, ನನ್ಗೆ ಏನ್ ಬೇಕಾದ್ರೂ ಆಗಿರ್ಲಿ, ನಿಮ್ಗೆ ಇವ್ನು ಸಿಕ್ಬಿಡ್ಬೇಕಲ್ಲ. ಐ ಆಮ್ ಸಾರಿ. ನನ್ನನ್ನು ಬೀಳ್ಸಕ್ ಹೋಗಿ ಅವಳು ಬಿದ್ಬಿಟ್ಲು. ಸರ್ ಒಂದ್ ನಿಮಿಷ ಸರ್. ಸರ್ ನಮಸ್ಕಾರ. ಏನಪ್ಪ? ಮ್ಯೂಸಿಕ್ ಡೈರೆಕ್ಟರ್ ನ ಮೀಟ್ ಮಾಡಬೇಡ ಅಂದ್ರೆ ಸುಮ್ಮನೆ ಬರ್ತೀವಿ. ಸರ್ ಒಂದೇ ಒಂದು ಸಲ ಮ್ಯೂಸಿಕ್ ಡೈರೆಕ್ಟರ್ ಮಲಗಿದ್ದಾರೆ, ಸುಮ್ಮನೆ ಹಾಗೆ ಬಂದು ಡಿಸ್ಟರ್ಬ್ ಮಾಡಬೇಡ. ಸರ್ ಹಾಗೆ ಬಿಡಿ ಸರ್. ಸರ್ ಒಂದ್ ನಿಮಿಷ ಸರ್. ಸರ್ ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಒಂದೇ ಒಂದ್ಸಲ ಈ ವಾಯ್ಸ್ ನ ಕೇಳಿ ನೋಡಿ ಸರ್, ಪ್ಲೀಸ್ ಸರ್. ಎಷ್ಟ್ ಸಲ ಹೇಳಿದ್ರು ಕೇಳಲ್ಲ ಅಂತೀಯಲ್ಲಪ್ಪ. ಸರಿ, ಸಿಡಿ ಕೊಟ್ಬಿಟ್ಟು ಹೋಗು, ಕೇಳಿ ನೋಡ್ತೀನಿ.
ಮತ್ತೆ ಯಾವಾಗ ಬರ್ಲಿ ಸರ್? ನೀನ್ ಫೋನ್ ಮಾಡು, ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ಇದು ಲವ್ ಕುಮಾರ್ ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ಯಾ? ಬಾರೋ ಅಭಿ. ಬಾ ಬೇ ಕುತ್ಕೋ. ಯಾರು ಹುಡ್ಗಿ? ಅಯ್ಯೋ ಅದೊಂದ್ ದೊಡ್ಡ ಕತೆ. ಫೋನ್ ಹಲೋ, ಹಾಯ್ ಲವ್, ಎಲ್ಲಿದ್ದೀರಾ? ನಾನು ದೇವಸ್ಥಾನದಲ್ಲೇ ಇದ್ದೀನಿ. ನೀನೆಲ್ಲಿದ್ಯಾ? ನಾನು ಇಲ್ಲೇ ದೇವಸ್ಥಾನದಲ್ಲೇ. ಹೌದಾ? ವೈಟ್ ಸಾರಿ ಉಟ್ಕೊಂಡಿದ್ದೀನಿ. ಅಬೇ ಅವನ್ ವಿಷಯ ಬಿಟ್ಟಾಕ, ನಿನ್ ಮದ್ವೆ ಪಾರ್ಟಿ ಎಲ್ಲಿ ಕೊಡಿಸ್ತೀಯಪ್ಪ? ಗೋವಾ ಬೀಚ್. ಓಂ ಮಹಾಗಣಾಧಿಪತಿಯೇ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಸರ್ವವಿಘ್ನನಿವಾರಕಾಯ ನಮಃ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಬದ್ನಾಮಿ ಶಿವಗೆ ಸಂಜೀವ ಶರದಾಂ ಶತಂ. ಮಾಂಗಲ್ಯಧಾರಣ ಮುಹೂರ್ತೋಸ್ತು ಮುಹೂರ್ತೋಸ್ತು. ಬಂದ್ಯಲ್ಲ, ಸರಿಯಾದ ಟೈಮ್ಗೆ ಬಂದಿದ್ಯಾ. ಥ್ಯಾಂಕ್ ಗಾಡ್. ನಿನಗೆ ಅನ್ನಿಸ್ತಾ ಇರ್ಬೋದು ಏನಿದೆಲ್ಲ ಅಂತ. ಹೀಗಾಗೋಯ್ತಲ್ಲ. ಮತ್ತೆ ನಿಂಗೆ ಎಲ್ಲ ಇತ್ತಲ್ಲ. ಅಲ್ಲ, ಇಷ್ಟು ಸಣ್ಣ ಸುಟ್ಟಗಾಯಕ್ಕೆ ನಾನು ಇಷ್ಟೊಂದು ಫೀಲ್ ಮಾಡ್ತಾ ಇದ್ದೀನಲ್ಲ. ಇನ್ನು ಈ ಹುಡುಗಿ ಸಹನ ಎಷ್ಟೆಲ್ಲ ಫೀಲ್ ಮಾಡಿರ್ಬೋದು, ಹೇಗೆಲ್ಲ ನೋವು ಅನುಭವಿಸಿರ್ಬೋದು. ಹಲೋ. ಹಾಯ್ ಮುದು, ಏನ್ ಮಾಡ್ತಾ ಇದೀಯಾ? ಬಜ್ಜಿ ಮಾಡ್ತಾ ಇದ್ದೆ. ಆಂಟಿ ಇಲ್ವಾ? ಮಮ್ಮಿ ಡ್ಯಾಡಿ ಪರ್ಚೇಸಿಂಗ್ ಹೋಗಿದ್ದಾರೆ. ಹಾಗಾ? 5 minutes ಅಲ್ಲಿ ಬರ್ತೀನಿ ಇರು. Doctor, he is recovering. Nothing to worry. ಡಾಕ್ಟರ್, ನಾನು ನನ್ನ ಮುಖ ನೋಡ್ಬೇಕು ನರ್ಸ್ ಡಾಕ್ಟರ್. ಮಿರರ್ ಕೊಡಿಯಮ್ಮ. ಓಕೆ ಸರ್. ಡಾಕ್ಟರ್ ಏನಿಲ್ಲ ಡಾಕ್ಟರ್. ಡಾಕ್ಟರ್ ನನ್ನ ಮುಖ ಸಮಾಧಾನ ಮಾಡಿ ಅಮ್ಮ. ನೋಡ್ಕೊ. ತನು ನನ್ನ ಮುಖ ನೋಡು. ತನು ಡಾಕ್ಟರ್ ಕರೀತನು ಪ್ಲೀಸ್. ತನು ಪ್ಲೀಸ್. ತನು ಕರೀತನು. I want my face back, Tanu. Oh shit! Tanu, I want my face back. Please, Tanu, ಕರಿ Tanu, please.
ನನ್ ಮಕ್ಕ ನೋಡ್ತಾನು ಹೇಗಿರುತ್ತನು ನನಗೆ ಈಗ ಆಗ್ಬೇಕಾ? ಅಳು, ಇನ್ನು ಜೋರಾಗಳು. ಗಂಡ ನೀನೇ ಮುಖ ಮುಖ ಅಂತ ಗೋಳಾಡ್ತಿಯಲ್ಲ. ಎಷ್ಟು ಮುದ್ದಾದ ಹುಡುಗಿ ಸಹನಾ, ಅವಳಿಗೆ ಹೇಗಾಗಿರ್ಬೇಡ. ನೀನ್ ಅವಳ ಮುಖ ವಿಕಾರ ಮಾಡ್ದೆ, ದೇವ್ರು ನಿನ್ ಮುಖ ವಿಕಾರ ಮಾಡ್ಬಿಟ್ಟ. ಜಗತ್ತಿಗೆ ನೀನೇನ್ ಕೊಡ್ತೀಯೋ ಅದನ್ನೇ ಮರಳಿ ಪಡಿತೀಯ. ಅವಳಿಗೆ ಹಾಗೆ ಮಾಡೋದಕ್ಕಿಂತ ಮುಂಚೆ ಒಂದು ಕ್ಷಣ ನಿನ್ ತಾಯಿನೋ ನಿನ್ ತಂಗಿನ ಯೋಚಿಸಿದ್ರೆ ನೀನ್ ಹಾಗೆ ಮಾಡ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನೀನ್ ಹಾಗೆ ಯೋಚಿಸಿದ ತಪ್ಪು. ಪ್ರತಿದಿನ ಪೇಪರ್ ತಿರುಗಿದ್ರೆ ಇದೇ ನ್ಯೂಸ್. ನನಗ್ ಸಿಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹುಡುಗಿರ್ ಮುಖದ ಮೇಲೆ ಆಸಿಡ್ ಹಾಕೋರು ಗಂಡಸ್ರೇ ಅಲ್ಲ, ಕೈಲಾಗ ಅಂದ ಅನ್ನೋದು ಚರ್ಮದಲ್ಲಿಲ್ಲ, ಅದಿರೋದು ಮನಸ್ಸಿನಲ್ಲಿ ಅನ್ನೋದನ್ನ ಅರಿಯದ ಮುಟ್ಟಾಳ್ರು. ಹೆಣ್ಣು ಅಂದ್ರೆ ಅಬಲೆ, ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡು ಹಾಗೆ ಯೋಚಿಸಿದ್ಯಾ? ಪ್ರೀತಿಸಿದವರು ಸಿಕ್ಕು ಗೆಲ್ಲೋದಕ್ಕಿಂತಲೂ ಪ್ರೀತಿಯಲ್ಲಿ ಸೋತು ಅದ್ರ ಅನುಭವದ ಸವಿಯನ್ನ ಸಾಯೋ ತನಕ ಮರಿದೆ ಮೇಲಕ್ ಹಾಕೋದು ಎಂಥ ಮಜಾ ಅನ್ನೋದನ್ನ ತನ್ನ ಎದೆ ಆಳದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಪ್ರೀತಿಯನ್ನ ಹಸುರಾಗಿಟ್ಕೊಂಡಿರೋ ಕೋಟ್ಯಾಂತರ ಹೃದಯಗಳನ್ನ ಕೇಳಿದ್ರೆ ಅವು ನಿನ್ನಂಥವ್ರಿಗೆ ಮೆಟ್ನಲ್ಲಿ ಹೊಡೆದು ಬುದ್ಧಿ ಹೇಳ್ತಾ ಇದ್ವು. ನಿನ್ನಂಥವ್ರು ₹2 ರೋಸ್ ಹಿಡ್ಕೊಂಡು ಐ ಲವ್ ಯು ಅಂತ ಹೇಳೋಕೆ ಅಂತಾನೆ 20 ವರ್ಷ ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಬೆಳೆಸಿರ್ತಾರ. ನಿಮ್ಗೇನು ಕೆಲ್ಸ ಕಾರ್ಯ ಇಲ್ದೇ ಇದ್ರು, ನೋಡಕ್ ನೀವ್ ಸುಮಾರಾಗಿದ್ರು, ನೀವ್ ಲವ್ ಮಾಡೋ ಹುಡುಗಿ ಮಾತ್ರ ಅಪ್ಸರಿ ತರ ಇದ್ಬಿಡ್ಬೇಕು. ಅವಳ ಹಿಂದೆ ಪೋಸ್ಟ್ ಕೊಟ್ಕೊಂಡ್ ಅಲ್ಲಿದ ತಕ್ಷಣ ಅವ್ರು ನಿಮ್ ಹಿಂದೆ ಬಂದ್ಬಿಡ್ಬೇಕು. ಅವ್ರನ್ನೇನು ಬೀದಿ ನಾಯಿಗಳು ಅನ್ಕೊಂಡಿದ್ಯಾ? ಬಿಸ್ಕೆಟ್ ಹಾಕಿದ ತಕ್ಷಣ ಬಾಲ ಅಲಾಡ್ಸ್ಕೊಂಡ್ ಬಂದ್ಬಿಡಕ್ಕೆ. ಪ್ರೀತಿ ಮಾಡೋರು ತನ್ನನ್ನು ಪ್ರೀತಿಸ್ಲೇಬೇಕು ಅನ್ಕೊಳ್ಳೋದು ತಪ್ಪು. ಅದು ಸ್ವಾರ್ಥದ ಪ್ರೀತಿ ಆಗುತ್ತೆ. ಪ್ರೀತಿ ಅಂದ್ರೆ ಬಯಸೋದ್ ಮಾತ್ರ ಅಲ್ಲ, ಬಯಸಿದ್ದನ್ನ ಕೊಡೋದು. ಪ್ರೀತಿ ಸಿಗ್ಲಿಲ್ಲ ಅನ್ನೋದಕ್ಕೆ ಕೇಳನ್ ಬಯಸೋ ಹಕ್ಕು ಯಾರಿಗೂ ಇಲ್ಲ. ಹಾಗನ್ಕೊಂಡ್ರೆ ಅದು ನಿಜವಾದ ಪ್ರೀತಿನೇ ಅಲ್ಲ. ಪ್ರೀತಿಯಲ್ಲಿ ಸಹನೆ, ತಾಳ್ಮೆ, ಬಿಟ್ಕೊಡೋ ಮನ್ಸಿರ್ಬೇಕು. ನೋಯಿಸೋದು ಪ್ರೀತಿ ಅಲ್ಲ, ನನಸೋದೇ ನಿಜವಾದ ಪ್ರೀತಿ. ತಾಯಿ ತನ್ನ ಮಕ್ಕಳು ಮುಂದೆ ತನ್ನ ನೋಡ್ಕೊಳ್ದೆ ಹೋಗ್ಲಿ, ಅವ್ರು ಚೆನ್ನಾಗಿರ್ಬೇಕು ಅಂತ ಅವ್ರ ಹಿತಾನೇ ಬಯಸ್ತಾ ಇರ್ತಾಳೆ. ನಿಜವಾದ ಪ್ರೀತಿನೂ ಹಾಗೇನೆ. ತಾನ್ ಪ್ರೀತಿಸಿದವರು ಸಿಗ್ಲಿ ಸಿಗದೆ ಹೋಗ್ಲಿ, ಎಲ್ಲಿದ್ರು ಚೆನ್ನಾಗಿರ್ಲಿ ಅನ್ನೋ ತಾಯಿ ಹೃದಯನೇ ಹೊಂದಿರುತ್ತೆ. ನನ್ ಹಿಂದೆ ಒಂದ್ ಹುಡ್ಗ ಬಿದ್ದಿದ್ದ. ನಾನ್ ಸತ್ತು ಬೂದಿ ಆದ್ರೆ ಅದು ನಿನ್ ಹಣೆಲಿ ಇಟ್ಕೋತ್ಯಾ ಹೇಳು? ನಾನ್ ಸಾಯಕ್ಕೂ ಸಿದ್ಧ ಅಂತಿದ್ದ. ಇಂಥವ್ರ ಪ್ರೀತಿ ಮುಂದೆ ನೀನ್ ಮಾತ್ರ ಪ್ರೀತಿ ಹೆಸರಲ್ಲಿ ಮನುಷ್ಯತ್ವ ಕಳ್ಕೊಂಡು ಮೃಗ ಅದೆ. ಇಂಥ ಮೃಗನ ಪ್ರೀತಿಸ್ದೆ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ದೇವ್ರೆ, ನನ್ನ ಯಾಕೆ ಇಂಥ ಮೃಗನ ಪ್ರೀತಿಸೋ ಹಾಗೆ ಮಾಡ್ದೆ? ಐ ಫೀಲ್ ashamed of myself. ತನು ನಿಂತ್ಕೋತನು, ನೀನು ನನಗೆ ಬಿಟ್ಟೋಬೇಡ ತನು. ನಿಂತ್ಕೋತನು ಪ್ಲೀಸ್ ತನು. ಸಹನಾ, ನಿನಗನ್ನಿಸ್ತಾ ಇರಬಹುದು ಇಷ್ಟೆಲ್ಲ ಆದ್ಮೇಲೂ ನಾನ್ ಯಾಕೆ ಇವನನ್ನೇ ಮದ್ವೆ ಆಗ್ತಾ ಇದ್ದೀನಿ ಅಂತ. ಅಭಿ ನಿನಗ್ ಮಾಡಿದ ಅನ್ಯಾಯಕ್ಕೆ ಸರಿಯಾದ ಶಿಕ್ಷೆನೇ ಅನುಭವಿಸ್ತಾ ಇದ್ದಾನೆ. ಆದ್ರೆ ನಾನ್ ಏನ್ ತಪ್ಪು ಮಾಡ್ದೆ? ನಾನ್ ಯಾಕೆ ನನ್ ಪ್ರೀತಿನ ಕಳ್ಕೋಬೇಕು? ಐ ಲವ್ ದಿಸ್ ರಾಸ್ಕಲ್ ಟ್ರೂಲಿ, ಹಾರ್ಟ್ಲಿ, ಸಿನ್ಸಿಯರ್ಲಿ. ಪ್ರೀತಿಸೋರು ಸುಳ್ಳಾಗಬಹುದು, ಪ್ರೀತಿ ಸುಳ್ಳಲ್ಲ. ಟು ಬಿ ಫ್ರಾಂಕ್, ನನ್ನಿಂದ ಬಿಡಕ್ಕಾಗಲ್ಲ ಸಹನಾ. ಸಹನಾ, ಒಂದ್ ಟೈಮ್ನಲ್ಲಿ ನಾನು ಪ್ರೀತಿಸಿದ ಹುಡುಗಿ ನೀನು. ನಿನ್ನನ್ ಹೀಗ್ ನೋಡಿದಾಗ, ಅದಕ್ಕೆ ಕಾರಣ ನಾನಾಗಿರುವಾಗ ನನ್ನಿಂದ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಸಹನಾ. ನಿನಗೆ ಹೀಗ್ ಮಾಡ್ಬೇಕನ್ನೋ ಇಂಟೆನ್ಷನ್ ನನಗಿರ್ಲಿಲ್ಲ. ದಟ್ಸ್ ಆಲ್ ಆರ್ ಬ್ಯಾಡ್ ಟೈಮ್ ಸಹನಾ. ಸಹನಾ, ನಿನ್ನ ಹತ್ರ ಸಾರಿ ಕೇಳಕ್ಕೂ ನಾನು ಯೋಗ್ಯ ಅಲ್ಲ. ನಿನ್ ನೋವು ಏನನ್ನೋದು ಪ್ರತಿ ಸಾರಿ ಕನ್ನಡಿಲಿ ಮುಖ ನೋಡಿದಾಗ ನಾನು ಅನುಭವಿಸ್ತಾ ಇದ್ದೀನಿ. ನನಗೆ ಕ್ಷಮಿಸ್ಬಿಡು ಸಹನಾ. ಸಹನಾ, ಹಾಗೆ ಹೋಗ್ಬೇಡ ಸಹನಾ. ಒಂದೇ ಒಂದ್ ಸಾರಿ ನನಗೆ ಕ್ಷಮಿಸಿದ್ಯಾ ಅಂತ ಹೇಳು ಸಹನಾ. ನನ್ನ ಇಡೀ ಲೈಫ್ ನಾನು ಇದೇ ಗಿಲ್ಟಿ ಫೀಲಿಂಗ್ ಅಲ್ಲಿ ಇರಕ್ಕಾಗಲ್ಲ ಸಹನಾ. ಸಹನಾ,
ಸಹನಾ ತಗೊಳ್ಳಿ, ಇದು ಮ್ಯೂಸಿಕ್ ಡೈರೆಕ್ಟರ್ ವಿ ಮನೋಹರ್ ಅವರಿಂದ ನಿಮ್ಗೆ ಹಾಡಕ್ ಬಂದಿರೋ ಆಫರ್ ಸಹನಾ.